ओ नमः हरिः ओम। ओम उदयरविसहस्रद्योतितं रूक्षवीक्षम् प्रलयजलधिनादं कल्पकृद्वह्निवक्त्रम् सुरपतिरिपुवक्षच्छेदरक्तोक्षिताङ्गम् प्रणतभयहरं तं नारसिंहं नमामि। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। सगिरिवरधरातलवः सुसूकर परमविबोधये भव मम शरणम्। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। फणिगणवरभूषः पार्वतीश्लाघ्यवेशः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। नैवेद्यगविशं रामे वीक्ष्य सद्भुक्तिभाग्गुरुः दर्शयद्रविं रात्रौ सत्यबोधोऽस्तु मे मुदे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्री सत्यबोधतीर्थ गुरुभ्यो नमः। श्री सत्यविक्रमयतीन्द्रकराब्जजातः श्रीमूलरामपदपङ्कजचञ्चरीकः श्री सत्यबोधकरुणादिमखद्गुणाब्धिः श्री सत्यवीरगुरुराट् मुदमातनोतु। सत्यवीरालवालोत्थः विदुषां चिन्तितप्रदः श्री सत्यधीरकल्पद्रुः भूयादिष्टार्थसिद्धये। आसेतो रातुषाराद्रे यो दिशो जितवान् मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। श्री सत्यात्मतीर्थ गुरुभ्यो नमः। दुर्वाद्यो व्रातमाद्यत्करिवरदमनोद्दाम पञ्चास्य लीलामातन्वन्मोदतीर्थागमगहनपयो राशिमन्थाचलश्रीः विख्यातः कण्ठपल्ली स्थलवरवसति श्रीरघूत्तं स नाम दद्यात् वागर्थबोधं मम परमगुरुर्ग्रन्थमेनं विधातुम्।
ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಶ್ರೇಷ್ಠವಾದ ಶ್ರೀಮದ್ ಭಾಗವತ ಪಂಚಮಸ್ಕಂದದ ಪ್ರವಚನ ಆರಂಭ ಆಗುತ್ತೆ 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 ಅಂತ ಕಿವಿಯಲ್ಲಿ ಕೇಳ್ತಾ ಕೇಳ್ತಾ ಮುಗಿತಿಕೆ ಬಂತು. ಇವತ್ತು ಮಂಗಳಕ್ಕೆ ನಾವು ಬಂದಿದ್ದೇವೆ. ಇನ್ನೂ ಮೊನ್ನೆನೆ ಶುರು ಆಗುತ್ತೆ ಅಂತ ಕಿವಿಯಲ್ಲಿ ಇತ್ತು. ಇವತ್ತು ಮಂಗಳ. ಹೀಗೆ ಚತುರ್ಥ ಸ್ಕಂದ, ತೃತೀಯ ಸ್ಕಂದ ಎಲ್ಲ ಹೀಗೆ ಆಗಿತ್ತು. ಅಂದ್ರೆ ಕಾಲ ನಿಲ್ಲುವಂಥದ್ದಲ್ಲ. ಕಾಲ ನಡೀತಾ ಇರುತ್ತೆ, ಕಾಲ ಹೋಗ್ತಾ ಇರುತ್ತೆ. ಕಾಲವನ್ನ ತಡೆದಿಟ್ಟುಕೊಳ್ಳುವ ಶಕ್ತಿ ನಮಗಿಲ್ಲ, ಕಾಲ ನಿಲ್ಲಿಸುವ ಶಕ್ತಿ ನಮಗಿಲ್ಲ. ಈಗೆಲ್ಲ ಅದೇ ಬರುತ್ತೆ ಇವತ್ತೆಲ್ಲ. ಈ ಎಲ್ಲ ನಡೆಸೋದು ಯಾರು? ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ. ಕಾಲಾಂತರ್ಗತನಾಗಿ, ಕಾಲ ನಿಯಾಮಕನಾಗಿ, ಕಾಲ ಪ್ರವರ್ತಕನಾಗಿ ಇಡೀ ಕಾಲವನ್ನು ನಡೆಸುವವನೇ ಯಾರು? ಅದು ನಾರಾಯಣ. ಕಾಲನಾಮಕ ನಾರಾಯಣ ದೇವರು ನಡೆಸ್ತಾ ಇರುತ್ತಾನೆ. ನಮಗೆ ತಡೆದಿಟ್ಟುಕೊಳ್ಳುವ ಸಾಮರ್ಥ್ಯ ಇಲ್ಲ, ಕಾಲವನ್ನು ನಿಲ್ಲಿಸುವ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬಹುದು? ಕಾಲವನ್ನ ಸತ್ಕಾಲವನ್ನಾಗಿ ಮಾಡ್ಕೋಬಹುದು ಅಷ್ಟೇ. ನಮ್ಮ ಕೆಲಸ ಅಷ್ಟೇ, ಕಾಲವನ್ನ ಸತ್ಕಾಲವನ್ನಾಗಿ ಮಾಡ್ಕೋಬಹುದು. ಏನ್ ಮಾಡಿದ್ರೆ ಸತ್ಕಾಲ ಆಗುತ್ತೆ? ಭಾಗವತ ಪ್ರವಚನ ಕೇಳಿದರೆ, ಮಾಡುವ ಆಚರಣೆಗಳನ್ನ ಮಾಡಿದರೆ, ಕರ್ಮಗಳನ್ನ ಆಚರಣೆ ಮಾಡಿದರೆ, ಆದಷ್ಟು ತೀರ್ಥಯಾತ್ರಾ ಸಂಚಾರಗಳನ್ನ ಮಾಡಿದರೆ ಅವಾಗ ನಮ್ಮ ಕಾಲ ಸತ್ಕಾಲ ಆಗತ್ತೆ. ಅಂತಹ ಸತ್ಕಾಲಕ್ಕೋಸ್ಕರ ನಾವು ಕಾಲವನ್ನ, ಯಾಕೆ ನೋಡಿ ಎಷ್ಟು ವರ್ಷ ನಾವೆಲ್ಲ ಭೂಮಿ ಬಂದು 40-50 ವರ್ಷ ಆಗ್ತಾ ಬಂತು. 30, 40, 50, 60 ಹಿಂಗಾಗ್ತಾ ಬಂತು. ಒಂದ್ ಸ್ವಲ್ಪ ನಮ್ಮ ಹಿಂದೆ ನೋಡ್ಕೋಬೇಕು. ನಾವೇನ್ ಮಾಡಿದ್ವಿ ಜೀವನದಾಗ, ನಾವೇನ್ ಮಾಡಿದ್ವಿ ನೋಡ್ಕೊಂಡ್ರೆ ಏನು ಇರೋದೇ ಇಲ್ಲ, ಏನೇನು ಇರೋದೇ ಇಲ್ಲ. ಇಷ್ಟೇ. ಮತ್ತೆ ಹೆಂಡತಿ ಮಾಡ್ಕೊಂಡ್ವಿ, ಮಕ್ಕಳು ಮಾಡ್ಕೊಂಡ್ವಿ, ಮಕ್ಕಳ ಹೆಂಡತಿ ಸಂಬಂಧ ಮನಿ ಮಾಡಿದ್ವಿ, ಮನಿ ಕಟ್ಲಿಕ್ಕೆ ಬಾಡಿಗೆ ತಗೊಂಡ್ವಿ, ಬಾಡಿಗೆ ಕೊಟ್ಟಿದ್ವಿ. ಇಷ್ಟೇ ಹೊರತು ದೇವರನ್ನ ನೆನೆಸಿದ್ವಿ ಅನ್ನೋಕ್ಕಿಂತ ಇದೇ ನೆನಪಾಗುತ್ತೆ ನಮಗೆ. ಹಿಂದೆ ಏನ್ ಮಾಡಿದ್ವಿ ಅಂದ್ರೆ ಇದೇ ನೆನಪಾಗುತ್ತೆ. ಹಂಗ್ ಮಾಡಿದ್ವಿ, ಹೆಂಗ್ ಮಾಡಿದ್ವಿ. ಆದ್ರೆ ದೇವರ ಬಗ್ಗೆ ಏನ್ ಮಾಡಿದ್ವಿ ಅನ್ನೋದು ಬೇಕಲ್ಲ. ಕಾಲವನ್ನ ಸತ್ಕಾಲನ ಮಾಡ್ಕೋಬೇಕಾದ್ರೆ ದೇವರ ಬಗ್ಗೆ ಏನ್ ಮಾಡಿದ್ವಿ? ಆಯ್ತು, ಇನ್ನಾದರೂ ಆಗುವ ಪ್ರಾಣಿ ಹಾದಿ ಹಿಡಿಯೋ ಪ್ರಾಣಿ ಅಂತಾರಲ್ಲ, ಇಷ್ಟು ದಿವಸ ಏನಾಯ್ತು ಆಯ್ತು. ಇನ್ನು ಮೇಲಾದ್ರೂ ಕೂಡ ದೇವರ ಬಗ್ಗೆ ಚಿಂತನೆ ಬರೋ ಹಾಗೆ ನಾವು ನೆನೆಯುವ ಹಾಗೆ. ಯಾಕೆಂದ್ರೆ ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ನಮ್ಮ ದಾಸರು ಹೇಳಿಕೊಡ್ತಾರೆ, ನೀವು ಮನ್ಯಾಗ ಏನೋ ಒಂದು ಅವಮಂಗಳ ಆಗ್ಯದ, ಬೆಕ್ ಬಂತು ಅವಮಂಗಳ, ಅಥವಾ ಕೆಲವೊಬ್ರೆಲ್ಲ ಅದನ್ನ ಆ ಶಕುನ ನೋಡೋರು ಇರ್ತಾರೆ. ಶಕುನ ಬೆಕ್ ಕಟ್ಟು ಹೋಗ್ಬಿಡ್ತೀರಿ, ಪ್ರವಚನಕ್ಕೆ ಹೋಗ್ಲಿಲ್ಲ ಅಂದ್ಬಿಡ್ತಾರೆ. ಪ್ರವಚನಕ್ಕೆ ಹೋಗೋ ಬೆಕ್ ಕಟ್ಟು ಹೋಗ್ಬಿಟ್ರೆ ಬೆಕ್ ಕಟ್ಟು ಹೋಗಿದ್ ಬಿಡ್ರಿ, ಸುಮ್ಮನೆ ಪ್ರವಚನಕ್ಕೆ ಹೋಗಿ ಮಾಡೋದು, ಪ್ರವಚನ ಕೆಲಸ ಮಾಡ್ಬಿಡ್ತಾರೆ. ಅವೆಲ್ಲ ಶಕುನ ಪಾಪ. ನಮ್ಮ ಶಕುನ ನಾವು ಹೋಗೋದಕ್ಕೂ ಬೆಕ್ ಕಟ್ಟು ಹೋಗೋದಕ್ಕೆ ಏನ್ ಸಂಬಂಧ? ಅದು ಪಾಪ ನಾವು ಹೆಂಗ್ ಹೊಂಟೇವೋ ಹಂಗೆ ತಾನೋ ನೋಡಿ ಹೊಟ್ಟಿರುತ್ತೆ ಅಷ್ಟೇ. ಇಲ್ಲಿ ಕೆಲವೊಂದು ಶಕುನ ಅಂತ ಇರ್ತಾವೆ. ಆದ್ರೆ ಶುಭ ಕೆಲಸಕ್ಕೆ ಹೊಂಟಾಗ ಅದು ಏನಾದ್ರೂ ಇದ್ರೆ ಅದು ಶುಭ ಕೆಲಸಕ್ಕೆ ನಾವು ಹೋಗ್ಲೇಬೇಕು. ಇವನ್ನೆಲ್ಲ ನೋಡೋಕ್ಕಿಂತ, ಬೆಕ್ಕಡ್ಡು ಹೋಯ್ತೋ ಇಲ್ಲೋ, ಆಮಿ ಬಂತೋ ಇಲ್ಲೋ, ಪಾರಿವಾಳ ಮಾತ್ರ ಬಂತಾನೋ, ಇಂಥವೆಲ್ಲ ನೋಡೋಕ್ಕಿಂತ ಹರಿಯ ನೆನೆಸೇವೋ ಇಲ್ಲೋ ನೋಡ್ಬೇಕು ಫಸ್ಟ್. ಅವತ್ತಿನ ದಿವಸ ನಾವು ದೇವರ ಸ್ಮರಣೆ ಮಾಡೇವೋ ಇಲ್ಲೋ, ಸಂಧ್ಯಾ ವಂದನೆ ಕರೆಕ್ಟ್ ಆಗಿ ಮಾಡೇವೋ ಇಲ್ವೋ, ಚಾತುರ್ಮಾಸ ವ್ರತ ಮಾಡೇವೋ ಇಲ್ವೋ, ಅದನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಅವೆಲ್ಲ ಬೆಕ್ಕು ಗೇಕು ಎಲ್ಲ ತನ್ನಷ್ಟೇ ತಾನೇ ಪಾಪ ಪರಿಹಾರ ಆಗ್ಬಿಡ್ತಾವೆಲ್ಲ. ಅವು ಯಾವ ಏನಿಲ್ಲ. ಅದನ್ನೇ ದಾಸರಂದ್ರು, ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ.
ನಿಂಗೆ ಯಾವತ್ತು ಅವಮಂಗಳ ಅಂದ್ರೆ ಹರಿಯ ನೆನೆಸದೇ ಇದ್ದ ದಿವಸನೇ ಅವಮಂಗಳ. ಅದು ನಿನ್ ಕೆಟ್ಟ ದಿವಸ ಅಂತ ತಿಳ್ಕೊಬೇಕು ನೀ ಅದನ್ನ. ಆ ತರ ಕಾಲವನ್ನ ಸತ್ಕಾಲವನ್ನಾಗಿ ಮಾಡ್ಕೋಬೇಕು. ಆದಷ್ಟು ನಮ್ಮ ಶ್ರವಣದಲ್ಲಿ ಹಾಕ್ಬೇಕು. ನಮ್ಮ ಭಕ್ತಿಯಲ್ಲಿ ಮೊದಲ ಅಂಗ ಶ್ರವಣ. ಇಲ್ರಿ ಆಚಾರ ನಾ ಕೇಳಿ ಕೇಳಿ ಎಲ್ಲ ಬಂದ್ಬಿಟ್ಟದ. ಏನ್ ಬಂದದ? ಲಕ್ಷ್ಮೀ ದೇವಿನೇ ಕೈ ಎತ್ತಾಳೆ ಏನೂ ಇಲ್ಲ ಅಂತ ಹೇಳಿ. ಏನ್ ಬರ್ತದೆ? ಎಷ್ಟು ಮತ್ ಭಾವ ಕೇಳೋದು ಮತ್ ಕೇಳೋದೆ. ಎಷ್ಟು ಈಗ 5ನೇ ಸ್ಕಂದ ಮತ್ ಮುಂದಿನ ಸ್ಕಂದ ಕೇಳಬೇಕು, ಅದು ಮುಂದಿನ ಸ್ಕಂದ, ಹಿಂಗ ಭಾಗವತ್ ಮತ್ ಕೇಳೋದೆ. ಮತ್ತೆ ಯಾರ ಆಚಾರ ಬೇರೆ ಕಡೆ ಹೇಳ್ತಾರೆ ಅವರು ಕೇಳೋದೆ. ಸಾಂಗೋಳ ಸಾಯಂಕಾಲ ಪ್ರವಚನ ಮಾಡ್ತಾರೆ, ಲೈವ್ ಕೊಡ್ತಾರೆ, ಅದನ್ನು ಕೇಳೋದೆ. ಹಿಂಗ ಕೇಳಿ ಕೇಳಿ ಕೇಳೇನೆ ಮುಂದಿನ ಹೆಜ್ಜೆ ಕಾಲಿಡ್ಲಿಕ್ಕೆ ಸಾಧ್ಯ. ನಾವು ಶ್ರವಣ ಮಾಡಿದಾಗ ಮನನ ಆಗತ್ತೆ, ಮನನ ಮಾಡಿದಾಗ ನಿಧಿಧ್ಯಾಸನ. ಹಿಂಗ ಒಂದೊಂದೇ ಶ್ರವಣಂ ಕೀರ್ತನಂ. ಮುಂದೆ ಕೀರ್ತನ ಬರ್ಲಿಕ್ಕೆ ಏನಾದ್ರೂ ಹೇಳಲಿಕ್ಕೆ ಬೇಕಲ್ಲ, ಇಲ್ಲಿ ಬೇಕಲ್ಲ, ಹೇಳಲಿಕ್ಕೆ ಇಲ್ಲಿ ಬೇಕಲ್ಲ. ಇಲ್ಲಿ ಬೇಕಾದ್ರೆ ಇಲ್ಲಿ ಬರ್ಬೇಕವು. ಕಿವ್ಯಾಗ ಬಂದಾಗ ಇಲ್ಲಿ ಕುತ್ಕೋತದೆ, ಅದು ಬಾಯಾಗ ಬರ್ತದೆ ಅವಾಗ ಕೀರ್ತನಂ. ಆಮೇಲೆ ಕೀರ್ತನ ಎಲ್ಲ ಬಂದಾಗ ನಾವು ಸ್ಮರಣೆ ಮಾಡುವ ಬರ್ತದೆ. ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಕೊನೆ ಹಂತ ಯಾವುದು? ಕೊನೆ ಹಂತ ನಮ್ಮನ್ನೇ ಅರ್ಪಿಸಿಕೊಳ್ಳೋದು, ಅದು ಕೊನೆ ಹಂತ. ಅವೆಲ್ಲ ಬರಬೇಕಾದ್ರೆ ಮೊಟ್ಟ ಮೊದಲ ಮೆಟ್ಟಿಲು ಅದು ಶ್ರವಣ. ಮಾಡ್ತಾನೆ ಇರ್ಬೇಕು. ಎಲ್ರಾಚು ನಾವು ಭಾಳ ನನ್ನಷ್ಟು 30 ವರ್ಷ ಪ್ರವಚನ ನಾವು ಕೇಳ್ಬಿಟ್ಟೇವೆ ನೋಡ್ರಿ. ನಾವು ಭಗವದ್ಗೀತಾ ಮಂಡಳಿ ಪಾಪ ಪ್ರತಿ ವರ್ಷ ಭಾಗವತ್ ಮಾಡಿಸ್ತಾರೆ, ಪ್ರತಿ ವರ್ಷ. ಹಂಗಂತೇಳಿ ಬಿಡೋದಿಲ್ಲ ಅವರು. ಮತ್ತ ವರ್ಷ ಅದೇ ಭಾಗವತನೇ, ಪ್ರತಿ ವರ್ಷ ಅದೇ ಭಾಗವತ. ಯಾಕೆ? ಕೇಳಿ 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 ನೋಡ್ರಿ ಅಷ್ಟು ಚಂದ ಬಿಡ್ರಿ ಎಲ್ಲ. ಅವರೇ ಪ್ರವಚನಕಾರ ಬಿಡ್ರಿ. ಆದ್ದರಿಂದ ಅಂತ ಭಕ್ತಿ ಯೋಗ, ಭಕ್ತಿ ಬರಬೇಕಾದ್ರೆ, ಜಾಗೃತವಾಗಿರಬೇಕಾದ್ರೆ ನಾವು ಶ್ರವಣವನ್ನ ಮಾಡಲೇಬೇಕು. ಅಂತಹ ಶ್ರವಣವನ ದೊಡ್ಡ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಶ್ರವಣ ಮಾಡಲೇಬೇಕು ಎಂಬುದಾಗಿ, ಅದಕ್ಕೆ ಆ ಶ್ರವಣ ಮಾಡಬೇಕು ಅಂತ ಇವೆಲ್ಲ ಗ್ರಂಥಗಳು, ಈ ಭಾಗವತ, ರಾಮಾಯಣ, ಮಹಾಭಾರತ, ಇವೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು ಕೊಟ್ಟಿದ್ದು ಯಾಕೆ? ಶ್ರವಣ ಮಾಡ್ರಿ. ನೀವು ಶ್ರವಣದಿಂದಲೇ ನಿಮಗೆಲ್ಲ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಕೇಳಿದ ಈಗ ಒಬ್ಬ ದೇವರ ಬಗ್ಗೆ, ಯಾವುದೋ ನಮ್ಮ ವ್ಯಕ್ತಿ ಬಗ್ಗೆ ಒಂದು ಭಕ್ತಿ ಬರಬೇಕಾದ್ರೆ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬೇಕಾದ್ರೆ, ಗೌರವ ಬರಬೇಕಾದ್ರೆ ಅವನ ಮಹಿಮಾ ಗೊತ್ತಾಗ್ಬೇಕು. ಅವ ಏನ್ ಮಾಡ್ಯಾನ ಕೆಲಸ. ಈಗ ನೆಕ್ಸ್ಟ್ ಓಟ್ ಆಗ್ಬೇಕಾದ್ರೆ ಏನ್ ಕೆಲಸ ಮಾಡ್ರ ನೋಡ್ತೀವಿ, ಅವ್ರ ಮೇಲೆ ಗೌರವ ಬರ್ಬೇಕಾದ್ರೆ ನೋಡ್ತೀವಿ. ಹಾಗೆ ನಮ್ಮ ಪರಮಾತ್ಮನ ಬಗ್ಗೆ ಗೊತ್ತಾಗಬೇಕಾದ್ರೆ, ಪರಮಾತ್ಮನ ಮೇಲೆ ಭಕ್ತಿ ಜಾಗೃತವಾಗಿರ್ಬೇಕಾದ್ರೆ ಅವನ ಮಹಿಮಾ ಗೊತ್ತಾಗ್ಬೇಕು. ಆ ಮಹಿಮಾ ತಿಳ್ಕೊಳ್ಳುವ ಮಾಧ್ಯಮ ಯಾವುದು? ಈ ಶ್ರವಣ. ಮಹಿಮಾ ತಿಳ್ಕೊಳ್ಳುವ ಕಾರ್ಯಕ್ರಮ ಯಾವುದು ಅಂದ್ರೆ ಈ ಪ್ರವಚನಗಳ ಮೂಲಕ ಶ್ರವಣವನ್ನ ಮಾಡಿದಾಗ ಮಾತ್ರ. ಇದನ್ನು ಹಾಕಿದವ್ರು ಯಾರು? ಕೊಟ್ಟ ಪದ್ಧತಿ ಯಾರು? ವೇದವ್ಯಾಸವರೇ ಹಾಕೊಟ್ಟಾರೆ. ತಮ್ಮ ಮಗನಿಗೆ ಹಾಕೊಟ್ರು ಪದ್ಧತಿ. ಶುಕಾಚಾರ್ಯರು ಪರೀಕ್ಷರಾಜನೇ ಹಾಕೊಟ್ರು, ಸೂತರು ಶೌನಕಾದಿಗಳಿಗೆ. ಹಿಂಗ ಪರಂಪರಾ ಬಂದು ಇದೆಲ್ಲ ಕಥೆ ಬಂದದೇ ಇಲ್ಲ. 2ನೇ ಸ್ಕಂದ ಬಂದೋಗ್ಯದ ಈ ಭಾಗವತ ಗತಿ ಅಂತ ಹೇಳಿ. ಭಾಗವತ ಹೆಂಗ್ ಬಂತು, ಭೂಮಂಡಲಕ್ಕೆ ಹೆಂಗ್ ಬಂತು ಅನ್ನೋದನ್ನ ಹೇಳಿಕೊಟ್ಟಾರೆ. ಅಲ್ಲಿಂದ ಭಾಗವತ ಶ್ರವಣ ಆಗಿದ್ದ ಕಥೆ ಇವೆಲ್ಲ. ಅಂತಹ ಶ್ರೀಮದ್ ಭಾಗವತದ ಕಥಾನಕವನ್ನ ನಾವು ಯಥಾಶಕ್ತಿಯಾಗಿ 5 ದಿವಸಗಳಿಂದ ಪಂಚಮ ಸ್ಕಂದ ಅದನ್ನ ಚಿಂತನೆ ಮಾಡಿದ್ದೇವೆ. ನಾ ಮೊದಲೇ ದಿವಸನೇ ಹೇಳಿದ್ದೆ, ಪಂಚಮ ಸ್ಕಂದ ಬಹಳ ಕೇಳಿದಲ್ಲ, ಹೆಂಗ್ ಅದನ್ನ ಗೊತ್ತಾಯ್ತಲ್ಲ ಪಂಚಮ ಸ್ಕಂದ. ಆತರ ತುಂಬಾ ಕಷ್ಟಕರವಾದ, ಅಂದ್ರೆ ಕಷ್ಟ ಅಂತ ತುಂಬಾ ಕಷ್ಟನೇ, ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅರ್ಥ ಮಾಡ್ಕೊಳ್ಳೋದು, ಅದು ಒಳಗೆ ಇಳಿಯೋದು. ಇವತ್ತಿನ ವಿಷಯನೂ ಹಾಗೆ ಇದೆ, ಇವತ್ತಿನ ವಿಷಯನೂ ಕೂಡ ಹಾಗೆ ಅಂತ. ಅದನ್ನ ಅರ್ಥ ಮಾಡಿಕೊಂಡು ಹೇಳೋದು ತುಂಬಾ ಕಷ್ಟಕರವಾದದ್ದು. ಅಂತಹ ಒಂದು ಪಂಚಮಸ್ಕಂದದ ಪ್ರವಚನ ಹರಿವಾಯು ಗುರುಗಳ ಅನುಗ್ರಹದಿಂದ ಸನ್ನಿಧಾನದಲ್ಲಿ, ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ನಡೆದಿದೆ. ಇವತ್ತು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದ ಪರೀಕ್ಷಿತ ರಾಜ, ಏನಂತ? ಈ ಸೂರ್ಯ ರಥ ಸಂಚಾರದ ಬಗ್ಗೆ ಹೇಳ್ರಿ ಅಂತ. ಸೂರ್ಯ ಅವನ ರಥ ಅಂತ ನಾವು ಕೇಳಿವಿ. ರಥಸಪ್ತಮಿ ಹಬ್ಬದ ದಿವಸ ಇವೆಲ್ಲ ಹಾಕ್ತೇವೆ ನೋಡಿ. ರಥಸಪ್ತಮಿ ಹಬ್ಬದ ದಿವಸ ಮಣಿ ಮೇಲೆ ಒಂದು ಸೂರ್ಯನ ಚಿತ್ರ ಬರೋದು, ರಥ ಬರೋದು, ಸೂರ್ಯನ ಚಿತ್ರ ಬರೋದು, ಅಲ್ಲಿ ತುಳಸಿ ಕಟ್ಟಿ ಮುಂದೆ ಇಟ್ಟು ಹಾಲು ಉಕ್ಕಿಸಿ ಹಬ್ಬ ಮಾಡ್ತೇವೆ, ಹಬ್ಬ ಆಚರಣೆ ಮಾಡ್ತೀವಿ. ಹಾಗೆ ಸೂರ್ಯನ ರಥ ಅಂತ ಏನೋ ಕೇಳೇವಿ. ಆ ಸೂರ್ಯನ ರಥ ಹೆಂಗಿರ್ತದೆ, ಸೂರ್ಯ ಹೆಂಗೆ ಸಂಚಾರ ಮಾಡ್ತಾನೆ, ಅವನ ಸಂಚಾರ. ಇವತ್ತೆಲ್ಲ ನಾವೇನಾದ್ರೂ ಲೆಕ್ಕ ಹಾಕ್ಲಿಕ್ಕತ್ತೇವಿ ಅಂದ್ರೆ, ಇವತ್ತು ಒಂದು ಏಕಾದಶಿ ತಿಥಿನೋ ಮತ್ತೊಂದು ತಿಥಿನೋ ಏನೋ ಒಂದು ತಿಥಿಗಳು ಎಲ್ಲ ಲೆಕ್ಕ ಹಾಕ್ಲಿಕ್ಕತ್ತೇವೆ ಅಂದ್ರೆ ಸೂರ್ಯ ಸಂಚಾರದಿಂದ ಲೆಕ್ಕ ಹಾಕ್ತಾರೆ. ಮತ್ತೆ ಎಲ್ಲ ಜ್ಯೋತಿಷ್ಕರು, ಎಲ್ಲ ಪಂಚಾಂಗ ಕರ್ತೃಗಳೆಲ್ಲ ಸೂರ್ಯ ಹೆಂಗ್ ಚಲನ ಮಾಡ್ತಾನ ಅನ್ನೋದನ್ನ ಲೆಕ್ಕ ಹಾಕಿನೇ ಪಂಚಾಂಗ ಎಲ್ಲ ಕರ್ತನ ಮಾಡ್ತಾರೆ. ಹಾಗೆ ಸೂರ್ಯ ಇದ್ರೊಳಗೂ ವಾದ ಬಹಳ ಉಂಟು. ಇದ್ರೊಳಗೂ ವಾದ ಬಹಳ. ನಮ್ಮ ಶಾಸ್ತ್ರ ಏನ್ ಹೇಳ್ತದೆ? ಸೂರ್ಯ ಸಂಚಾರ, ಭೂಮಿ ಸುತ್ತಲೂ ಸೂರ್ಯ ಸಂಚಾರ ಮಾಡ್ತಾನೆ ಅಂತ ಹೇಳ್ತಾರೆ. ಸೈನ್ಸ್ ಏನ್ ಹೇಳ್ತದೆ? ಸೂರ್ಯ ಇರ್ತಾನೆ, ಭೂಮಿನೇ ತಿರುಗ್ತದೆ ಅಂತ ಹೇಳ್ತಾರೆ. ಭೂಮಿನೇ ತಿರುಗ್ತದೆ, ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾನೆ ಅಂತ ನಾವು ಈ ಶಾಸ್ತ್ರ ಹೇಳಿದ್ರೆ ಅವ್ರು ಹಂಗ ಒಪ್ಪೋದಿಲ್ಲ. ಭೂಮಿನೇ ತಿರುಗ್ತದೆ ಅಂತ ಅವ್ರು ಹೇಳ್ತಾರೆ. ಇರ್ಲಿ, ಅವರ ವಾದ ಇರ್ಲಿ. ಒಟ್ಟಾರೆ ನಮ್ಮ ಶಾಸ್ತ್ರ ಹೇಳೋದು ಏನಂದ್ರೆ ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ. ಅದನ್ನ ಶುರು ಮಾಡ್ತಾರೆ. ಹಿಂದಿಂದ ಹೆಂಗ್ ತಿಳ್ಕೋಬೇಕು, ಈಗ ಇಲ್ಲಿ ತನಕ ಭೂಮಂಡಲದ ಕಥೆಗಳನ್ನೆಲ್ಲ ಹೇಳಿ ಅಂತರಿಕ್ಷನು ಹೆಂಗ್ ತಿಳ್ಕೋಬೇಕು ಅನ್ನೋದು ಒಂದು ಮಾತು ಹೇಳ್ತಾರೆ. ಯಥಾ ದ್ವಿದಲ ನಿಷ್ಪಾವಾದೀನಾಂ
ತದಂತರೇಣ ಅಂತರಿಕ್ಷಂ ಉಪಸಂಧಿತಂ. ಈ ಅವರೇಕಾಳು ಇರ್ತದ, ಅವರೇಕಾಳು ದ್ವಿದಳ ಅವರೇಕಾಳು ಅಂತದಲ್ಲ, ಈ ಅವರೇಕಾಳು ಒಂದ್ ಭಾಗ ಮಾಡಿಬಿಟ್ರೆ ಅದು ಎಷ್ಟು ಪ್ರಮಾಣ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಇನ್ನೊಂದು ಮಾಡೋದಿಲ್ಲ, ನಾವು ಬೇಕಾಗಿಲ್ಲ. ಒಂದು ಕಾಳು ಅಷ್ಟದ ಅಂದ್ಮೇಲೆ ಇನ್ನೊಂದು ಕಾಳು ಹಂಗೆ ಇರ್ತದೆ ಅಂತ ಹೆಂಗ್ ತಿಳ್ಕೊತಿರೋ ಹಂಗ ಇಷ್ಟು ದಿವಸ ನಿನ್ನೆ ಏನ್ ಪ್ರಮಾಣ ಹೇಳೇವಿ ಅದೇ ಪ್ರಮಾಣದಲ್ಲಿ ಅಂತರಿಕ್ಷನು ಇರ್ತದೆ ಅಂತ ತಿಳ್ಕೊಂಬಿಡಿ. ಒಂದು ಮಾತು ಹೇಳ್ಬಿಟ್ಟು ಶುಕಾಚಾರ್ಯ, ಇದೇ ಪ್ರಮಾಣ ನೀನ್ ಏನೇನೋ ಹೇಳಿದ್ವಲ್ಲ ಅದೇ ಪ್ರಮಾಣ ತೂಕದಲ್ಲಿ ಅಂತರಿಕ್ಷ ಲೋಕವು ಇರ್ತದೆ ಎಂಬುದಾಗಿ ತಿಳ್ಕೋರಿ ಅಂತ ಶುಕಾಚಾರ್ಯ ಒಂದು ಮಾತನ್ನು ಹೇಳಿ ಇನ್ನ ಸೂರ್ಯನ ಕಡೆ ಬರ್ತಾರೆ. ಸೂರ್ಯನ ರಥ ಹೆಂಗ ಹೋಗ್ತದೆ, ಸೂರ್ಯ ಯಾವ ತರ ಇರ್ತಾನೆ ಅನ್ನೋದನ್ನ ಈ ಶಾಖ ನೀಡೋದ್ರೊಳಗೆ ಅಗ್ರೇಸರ ಸೂರ್ಯದೇವ. ಮಠ ಮಧ್ಯಾಹ್ನ ಹೋಗಿ ನಿಂತ್ಕೋರಿ ನೋಡ ಸೂರ್ಯನ ಮುಂದೆ. ಈಗ ಬೇಡ, ಈಗ ಈಗ ಸೂರ್ಯ ಇಲ್ದಂಗ ಆಗ್ಬಿಡದೆ. ಈಗ ಬೇಡ, ನಾಳೆ ಬೇಸಿಗೆಗಾಲ ಬಂದ ಮಠ ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ನಾನು ನಿನ್ ಜೊತೆ ನಿಲ್ತೀನಪ್ಪ, ಸಾಧ್ಯ ತಲೆ ತೆರಿ ಬೀಳ್ತೇವೆ. ಶಾಖ ಕೊಡೋದ್ರಲ್ಲಿ ಏನು ಶಾಖ ಅವನ ನಿಜವಾಗ್ಲೂ ಸೂರ್ಯನ ಅನುಗ್ರಹ ಎಷ್ಟು ಗೊತ್ತಾ? ಅವನಿಂದಲೇ ಇವತ್ತು ಕರೆಂಟ್ ಉತ್ಪತ್ತಿ. ಅವ ಇದ್ದಾನಂತನೇ ಕರೆಂಟ್, ಈಗ ಸೋಲಾರ್ ಮಾಡ್ಕೋತೇವಿ. ಅವ ಇದ್ದಾನಂತನೇ ಬೆಳೆಗಳು, ಅವ ಇದ್ದಾನಂತಲೇ ನೀರು, ಅವ ಇದ್ದಾನಂತಲೇ ಸೂರ್ಯ ಎಲ್ಲದಕ್ಕೂ ನಮಗೆ ಅನುಗ್ರಹ ಮಾಡುವವ. ಇವತ್ತು ದೇವರಿದ್ದಾನೆ, ಒಂದು ದೇವರ ದೇವರ ಅಧೀನರಾಗಿ ದೇವರು ಹೇಳಿದ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಸೂರ್ಯ ಚಂದ್ರ ಇದ್ದದ್ದಕ್ಕೆ ನಾವೆಲ್ಲ ಬದುಕೇವಿ. ಇವತ್ತು ಸೂರ್ಯ ಚಂದ್ರ ಇದ್ದದ್ದಕ್ಕೆ ಅವ್ರು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ದದ್ದಕ್ಕೆ ನಾವು ಹಗಲು ರಾತ್ರಿ ಅನ್ಕೊಂಡು ನಾವು ಡೇಗಳನ್ನ ರಾತ್ರಿಗಳನ್ನ ನೈಟ್ಗಳನ್ನ ಕಳಿತಾ ಇದ್ದೇವೆ ನಾವೆಲ್ಲ. ಅವರ ಕಾರ್ಯ ಬಹಳ ದೊಡ್ಡದು. ಸೂರ್ಯಚಂದ್ರರ ಕಾರ್ಯ ಬಹಳ ದೊಡ್ಡದು. ಅದನ್ನ ನಿರೂಪಣೆ ಮಾಡ್ತಾರೆ. ಅವ ಇಡೀ ತ್ರಿಲೋಕಕ್ಕೆ ಬಿಸಿಲು ಕೊಡುವವನೇ ಸೂರ್ಯ. ಇಡೀ ತ್ರಿಲೋಕಗಳಿಗೆ 3 ಲೋಕಕ್ಕೆ ಆ ಬಿಸಿಲನ್ನ ಅರ್ಥಾತ್ ತಾಪವನ್ನ ಬೆಳಕನ್ನ ಕೊಟ್ಟು ಎಲ್ಲರನ್ನ ನೋಡ್ಕೊಳ್ತಾನೆ. ಅವೇ ಅವ ಸಂಚಾರ ಮಾಡ್ತಾ ಇರುವಾಗಲೇನೆ ಈ ಉತ್ತರಾಯಣ ದಕ್ಷಿಣಾಯನ ಇವೆಲ್ಲ ಅಯನಗಳು ಹಾಗೆ ನಕ್ಷತ್ರಗಳು ಇವೆಲ್ಲ ಹುಡುಗುತ್ತಾವೆ. ಇವೆಲ್ಲ ಅವೇ ಅವಾಗಲೇ ಅವ ಹೆಂಗೆಂಗ್ ಸಂಚಾರ ಮಾಡ್ತಾ ಹೋಗ್ತಾನೆ ಹಂಗಂಗ ನಕ್ಷತ್ರ, ಹಂಗಂಗ ತಿಥಿಗಳು, ಹಂಗಂಗ ಅಯನಗಳು ಇವೆಲ್ಲ ಆಗ್ತಾ ಹೋಗ್ತಾವೆ ಎಂಬುವ ಮಾತನ್ನ ಹೇಳಿ ಒಟ್ಟಾರೆ 3 ಥರ ಸಂಚಾರ ಮಾಡ್ತಾನಂತೆ ಸೂರ್ಯ. 3 ಥರ ಸಂಚಾರ ಮಾಡ್ತಾನೆ. ಒಂದು ಹೇಗೆ ಅಂದ್ರೆ ಏರೋದು, ಇಳಿಯೋದು ಮತ್ತೆ ಸಮಾನ ಚಲನೆ. ಹಿಂಗ 3 ಥರ ಸಂಚಾರ ಮಾಡ್ತಾನೆ. ಏರುವಿಕೆ, ಇಳಿಯುವಿಕೆ, ಸಮಾನ ಚಲನೆ. ಹಿಂಗ 3 ಥರ ಸಂಚಾರವನ್ನ ಸೂರ್ಯದೇವ ಮಾಡ್ತಾನೆ. ಅಲ್ಲಲ್ಲಿ ಹಿಂಗ ಬರ್ತಾ ಇರುವಾಗ ಹೆಂಗ ಆ ಕಡೆ ಬರ್ತಾನೋ ಹಂಗಂಗ ಹಗಲು, ಹಂಗಂಗ ರಾತ್ರಿ. ದಿನ ಒಂದ್ ಕಡೆ ಆ ಕಡೆ ಹೋದ ಅಂದ್ರೆ ಈ ಕಡೆ ಹಗಲು, ಈ ಕಡೆ ಬಂದ ಅಂದ್ರೆ ಆ ಕಡೆ ರಾತ್ರಿ. ಹಿಂಗ ಒಟ್ಟಾರೆ ಆ ತರ ಹಗಲು ರಾತ್ರಿ ಮಾಡ್ತಾ ಸಂಚಾರವನ್ನ ಮಾಡ್ತಾ ಇರುತ್ತಾನೆ. ಶಾಸ್ತ್ರ ಭಾಗವತ ಹೇಳೋದು ಏನಂದ್ರೆ ದಕ್ಷಿಣಾಯನದಲ್ಲಿ ಹಗಲು ಹೆಚ್ಚಾಗ್ತದಂತೆ. ಹಗಲು ಹೆಚ್ಚೊತ್ತಿರ್ತದೆ ನೋಡ್ಬೇಕಾದ್ರೆ. ಇನ್ನ ರಾತ್ರಿ ಉತ್ತರಾಯಣದಲ್ಲಿ ಏನಾಗತ್ತೆ? ರಾತ್ರಿ. ಆ ತರ ಹೀಗೆ ಅವನ ಸಂಚಾರ ಹಂಗಿರ್ತದೆ. ಆ ತರ ಸಂಚಾರ ಮಾಡ್ತಾ ಹೋಗ್ತಾನೆ. ಇವನ ಸಂಚಾರ ಕ್ರಮ ಹೇಗೆ ಅಂದ್ರೆ ಅದನ್ನು ಹೇಳ್ತಾರೆ. ಏವಂ ನವಕೋಟಯ ಏಕ ಪಂಚಾಶಲ್ಲಕ್ಷಾಣಿ ಚ ಯೋಜನಾನಾಂ ಮಾನಸೋತ್ತರಗಿರಿ ಪರ್ವತನಸ್ಯೋಪದಿಶಂತಿ. ನಾವು ನಿನ್ನೆ ಮಾನಸೋತ್ತರ ಪರ್ವತ ಅಂತ ಏನ್ ಕೇಳಿದ್ವಲ್ಲ, ಆ ಮಾನಸೋತ್ತರ ಪರ್ವತ ಏನದ ಅದರ ಸುತ್ತಲೂ 9,51,00,000 ಯೋಜನ ಅಂತ ಹೇಳ್ತಾರಂತ. ಆ ಮಾನಸ ಪರ್ವತ ಏನದ 9,51,00,000 ಯೋಜನ ಅದಂತ. ಒಂದು ಯೋಜನ ಅಂದ್ರೆ ಅಷ್ಟೇ ಅಷ್ಟು ತಿಳಿಸ್ಬಿಡ್ತೇನೆ. ಒಂದು ಯೋಜನ ಅಂದ್ರೆ 12-15 ಕಿಲೋಮೀಟರ್ ಇದ್ದಂಗ. ಅಂತ ಒಂದು ಯೋಜನಕ್ಕೆ 12-15 ಕಿಲೋಮೀಟರ್ ಆಗಿರಬೇಕಾದ್ರೆ ಅದರ ಪ್ರಮಾಣ 9,51,00,000 ಯೋಜನ. ಅದು ಏನ್ ಲೆಕ್ಕ ಹಾಕ್ತೀವಿ, ಯಾವ ಕ್ಯಾಲ್ಕುಲೇಟರ್ ಏನು ಬರಂಗಿಲ್ಲ ಅದು. ಒಟ್ಟು ಅಷ್ಟು ಯೋಜನ, ಅಷ್ಟು ಕಿಲೋಮೀಟರ್ ಇರುವಂತಹ ಒಂದು ಪರ್ವತ. ಅದು ಮೇರು ಪರ್ವತ ಏನದಲ್ಲ, ಆ ಮೇರುವಿಗಿಂತ ಅಲ್ಲಿದ ಅಂತ ಮೇರು ಎಲ್ಲ ಅದ. ಆ ಮೇರುವಿಗಿಂತ ಪೂರ್ವದಲ್ಲಿ ಮತ್ತೊಂದದ ಏನದ, ದೇವಧಾನಿ ಅಂತ ಒಂದು ಪಟ್ಟಣ. ದೇವಧಾನಿ ಅದು ಯಾರದ್ದು ಅಂದ್ರೆ ಇಂದ್ರನ ಪಟ್ಟಣ. ಮೇರುವಿಗೆ ಪೂರ್ವದ ಭಾಗದಲ್ಲಿ ಇಂದ್ರನ ಪಟ್ಟಣ ದೇವಧಾನಿ ಅಂತ. ಮೇರುವಿನ ದಕ್ಷಿಣ ದಿಕ್ಕಿನಲ್ಲಿ ಒಂದು ಪಟ್ಟಣ ಇದೆ. ಅದು ಯಾವುದು? ಸಂಯಮನಿ ಅಂತ ಒಂದು ಪಟ್ಟಣ. ಅದು ಯಾರದ್ದು? ಯಮದೇವರ ಪಟ್ಟಣ ಸಂಯಮನಿ ಅಂತ. ಇನ್ನ ಮೇರು ಸೂರ್ಯ ಮಾಡೋದು ಮೇರು ಪರ್ವತದಿಂದಲೇ ಮಾಡ್ತಾನೆ. ಮೇರು ಪರ್ವತ ಸುತ್ತಲೇ ಮಾಡ್ತಾ ಇರ್ತಾನೆ.
ಮೇರುವಿನ ಪಶ್ಚಿಮದಲ್ಲಿ ಒಂದದ ನಿಮ್ಲೋಚನಿ ಅಂತ ಒಂದು ನಿಮ್ಲೋಚನಿ ಅಂತ ಒಂದು ಪಟ್ಟಣ ಇದೆ. ಅದು ಯಾರದ್ದು ಅಂದ್ರೆ ವರುಣದೇವರ ಪಟ್ಟಣ. ನಿಮ್ಲೋಚನಿ ಅನ್ನೋದು ವರುಣದೇವರ ಪಟ್ಟಣ. ಇನ್ನು ಉತ್ತರದಲ್ಲಿ ಸೋಮನ ಪಟ್ಟಣ ಇದೆ. ಅದು ವಿಭಾವರಿ ಅಂತ ಕರೀತಾರೆ, ಅದನ್ನು ವಿಭಾವರಿ. ಹೀಗೆ ಈ 4 ದಿಕ್ಕಿಗಳಲ್ಲಿ 4 ಪಟ್ಟಣ ಅವ. 4 ಈ ಮೇರುವಿನ ಸುತ್ತಲೂ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಈ 4 ದಿಕ್ಕಿಗೆ ಒಂದೊಂದು ಪಟ್ಟಣ ಅವ. ಈ ಪಟ್ಟಣದ ಅನುಸಂಧಾನವಾಗಿ ಈ ಪಟ್ಟಣ ಸುತ್ತಲೂ ಸೂರ್ಯ ಸಂಚಾರ ಮಾಡ್ತಾ ಇರ್ತಾನೆ. ಈ ಒಂದು ಪಟ್ಟಣ ಇಟ್ಕೋತ ಒಂದೊಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ, ಮತ್ತೊಂದು ಪಟ್ಟಣಕ್ಕೆ ಹಿಂಗ ಸಂಚಾರ ಸೂರ್ಯ ಮಾಡ್ತಾ ಇರ್ತಾನೆ. ಆ 4 ಬರ್ತಾನಲ್ಲ, ಅವೇ ನಮಗೆ ಒಂದೊಂದು ಪಟ್ಟಣಕ್ಕೆ ಬಂದಾಗ ಉದಯ, ಮತ್ತೊಂದು ಪಟ್ಟಣಕ್ಕೆ ಬಂದಾಗ ಮಧ್ಯಾಹ್ನ, ಮತ್ತೊಂದು ಪಟ್ಟಣಕ್ಕೆ ಬಂದಾಗ ಸಾಯಂಕಾಲ, ಮತ್ತೊಂದು ಪಟ್ಟಣಕ್ಕೆ ಬಂದಾಗ ರಾತ್ರಿ. ಹೀಗೆ 4 ಆಗ್ತಾವ, 4 ಚೇಂಜ್ ಆಗ್ತಾವಲ್ಲ, ಅವ ಅಲ್ಲಿ ಚೇಂಜ್ ಆಗ್ಯಾನ ಅಂತ ಅರ್ಥ. ಆ ಪಟ್ಟಣಗಳಿಗೆ ಹೋಗ್ಯಾನ ಅಂತ ಅರ್ಥ. ಆ ಸೂರ್ಯ ಹೆಂಗ್ ಬರ್ತಾನ ಅನ್ನೋದು ಹೇಳ್ತಾರೆ. ಎಲ್ಲಿ ಉದಯಿಸಿರ್ತಾನಲ್ಲ ನಮ್ಗೆ ಗೊತ್ತದ, ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಸ್ಕೂಲಲ್ಲಿ. ಸೂರ್ಯ ಯಾವ ದಿಕ್ಕಿ ಉದಯ ಆಗ್ತಾನೆ? ಪೂರ್ವ. ಯಾವ ದಿಕ್ಕಿ ಮಸ್ತ್ ಆಗ್ತಾನೆ? ಪಶ್ಚಿಮ. ಎಲ್ಲಿ ಉದಯ ಆಗ್ತಾನೋ ಕರೆಕ್ಟ್ ಆಗಿ ಏನೂ ಸ್ವಲ್ಪ ಕೊರತೆ ಇಲ್ಲದಂಗ ನೇರ ಒಂದು ಸರಳ ರೇಖೆಯಲ್ಲಿ ವಿರುದ್ಧ ದಿಕ್ಕಿಗೆ ಅಸ್ತ ಆಗ್ತಾನೆ ಸೂರ್ಯದೇವ. ಹಂಗ ಅಸ್ತ ಆಗ್ತಾನೆ. ಎಲ್ಲಿ ಉದಯ ಆಗಿರ್ತಾನೋ ಅದಕ್ಕೆ ವಿರುದ್ಧವಾಗಿ ನೇರ ಲೈನ್, ಅದ ಲಾಸ್ಟ್ ಲೈನ್ ಅದು ಎಲ್ಲಿ ಹೋಗ್ತದೋ ಅಲ್ಲಿ ಅವ ಅಸ್ತನಾಗ್ತಾನೆ. ಯತ್ರ ಉದೇತಿ ತತ್ಸಮಾನ ಸೂತ್ರ ನಿಪಾತೆ ನಿಮ್ಲೋಚತಿ, ಯತ್ರ ಕ್ವಚನ ಸ್ಪಂದತೆ ತಸ್ಯ ಹೈಷ ಸಮಾನ ಸೂತ್ರ ನಿಪಾತೆ ಪ್ರಸ್ವಾಪಯತಿ, ತತ್ರ ಗತಂ ನ ಪಶ್ಯಂತಿ ಯೇ ತಮನು ಪಶ್ಯೇರನ್. ಎಲ್ಲಿ ಸೂರ್ಯ ಅಸ್ತಂಗತನಾಗ್ತಾನೋ, ಎಲ್ಲಿ ಅಸ್ತ ಆಗ್ಯಾನೋ, ಅವಾಗ ಆ ಪೂರ್ವದ ಇಲ್ಲಿರುವಂತಹ ಜನರಿಗೆ ಏನಾಗಿರ್ತದೆ? ರಾತ್ರಿ ಆಗ್ತದೆ. ಅವಾಗ ಪೂರ್ವದಲ್ಲಿರುವ ರಾತ್ರಿ ಆಗಿರ್ತದೆ. ಈ ತರ ಅವ ಹಗಲು ರಾತ್ರಿ ಮಾಡ್ತಾ ಹೋಗ್ತಾನೆ. ಇನ್ನ ಎಲ್ಲಿಂದ ಹೊರಡ್ತಾನವ? ಅವನ ಮೇರು ಪಟ್ಟಣ ಇಷ್ಟು 4 ಪಟ್ಟಣ ಅಂತ ಹೇಳಿದಲ್ಲ, ಮೇರು ಪರ್ವತದ 4 ಪಟ್ಟಣ ಅಂತ ಹೇಳಿದ. ಎಲ್ಲಿಂದ ಹೊರಡ್ತಾನೆ? ಶುರು ಮಾಡೋದು ಇಂದ್ರ ಪಟ್ಟಣ ಶುರು ಮಾಡ್ತಾನಂತ. ಇಂದ್ರನ ಪಟ್ಟಣ ಶುರು ಮಾಡ್ತಾನೆ. ಅಲ್ಲಿಂದ ಹೊರಟ ಸೂರ್ಯ ರಥ ಹೊರಡ್ತಾನೆ. ಸೂರ್ಯ ರಥ ಬೆಳಗ್ಗೆ ಹೊರಡ್ತದೆ. ಹೊರಟ್ರೆ 15 ಗಳಿಗೆ ಒಳಗ 15 ಗಳಿಗೆ ಒಳಗ 1 ಗಳಿಗೆ ಅಂದ್ರೆ 24 ನಿಮಿಷ. 1 ಗಳಿಗೆ ಅಂದ್ರೆ 24 ನಿಮಿಷ. 15 ಗಳಿಗೆ ಅಂದ್ರೆ 360 ನಿಮಿಷ. ಅಂದ್ರೆ ಎಷ್ಟು ತಾಸು ಆದಂಗಾಯ್ತು? 6 ತಾಸು. ಒಂದು ಬೆಳಿಗ್ಗೆ ಅವ ಅಲ್ಲಿಂದ ಹೊರಟ ಅಂದ್ರೆ, ಇಂದ್ರನ ಪಟ್ಟಣದಿಂದ ಹೊರಟ ಅಂದ್ರೆ 15 ಗಳಿಗೆವರೆಗ 6 ತಾಸು ಒಳಗ ಅವ ಯಮಪಟ್ಟಣಕ್ಕೆ ಬರ್ತಾನೆ. 6 ತಾಸು ಕರೆಕ್ಟ್ 6 ತಾಸಿಗೆ ಯಮಪಟ್ಟಣಕ್ಕೆ ಬರ್ತಾನೆ. ಆ ಯಮಪಟ್ಟಣಕ್ಕೆ ಬಂದಾಗ ಅದು ಎಷ್ಟು ಕೋಟಿ ಆಗಿರ್ತದ ಅಂದ್ರೆ 2,37,75,000 ಯೋಜನೆ ದಾಟಿರ್ತಾನೆ ಅಷ್ಟೊತ್ತಿಗೆ 6 ತಾಸು ಒಳಗ. ಯಾವ ಮೆಟ್ರೋ ಅಪ್ಪ ಇವಾಗ ನಮಗ? ಯಾವ ಮೆಟ್ರೋ ಅವ? ಇವರೆಲ್ಲ ಭಾರಿ ಮೆಟ್ರೋ ಮಾಡಿದ್ರು, ಎಲ್ಲ ಮಾಡಿದ್ರು. ಎಲ್ಲಿ ಹೋಗ್ತಾವ? ಮತ್ತೆ ಅದೇ 300 ಕಿಲೋಮೀಟರ್ ಒಂದು 8 ತಾಸು ಹೋಗೋ ಬದಲು 7 ತಾಸು ಹೋಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಇವ ನೋಡಿ 6 ತಾಸು ಒಳಗ ಹುಬ್ಳಿ ಬೆಂಗಳೂರು ಅಲ್ಲ, ಬೆಂಗಳೂರು ಹಾವೇರಿ ಎಲ್ಲ, 6 ತಾಸು ಒಳಗೆ ಪಟ್ಟಣದಿಂದ ಪಟ್ಟಣಕ್ಕೆ ಹಾರ್ತಾನೆ, ಪಟ್ಟಣದಿಂದ ಪಟ್ಟಣಕ್ಕೆ ಸಂಚಾರ ಮಾಡ್ತಾನೆ ಸೂರ್ಯ. ಅದು ಎಷ್ಟು? 2,37,75,000 ಯೋಜನ, ಕಿಲೋಮೀಟರ್ ಅಲ್ಲ ಯೋಜನ. ಮತ್ತೆ ಆ ತರ ಅವ ಸಂಚಾರ. ಆಮೇಲೆ ಯಮಪಟ್ಟಣ ಬಂದಿರ್ತಾನ. ಯಮಪಟ್ಟಣದಿಂದ ವರುಣ ಪಟ್ಟಣಕ್ಕೆ ಹಿಂಗೆ, ಮತ್ತ ವರುಣ ಪಟ್ಟಣದಿಂದ ಸೋಮಪಟ್ಟಣಕ್ಕೆ ಹಿಂಗೆ, ಈ ತರ 4 ದಿಕ್ಕಿಗೆ ತಿರುಗ್ತಾನೆ. ಇವು ಹಗಲು, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಈ ತರ ಅವನ ಸಂಚಾರ. ಇವನ ಜೊತೆಗೇನೆ ಗ್ರಹಗಳು, ಜ್ಯೋತಿರ್ಜಗಳು ಎಲ್ಲ ತಿರುಗ್ತಾ ಇರ್ತಾರೆ. ಇವನ್ ಜೊತೆಗೇನೆ ಅವು ಕೂಡ ತಿರುಗ್ತಾ ಇರ್ತಾರೆ. ಹೀಗೆ ಒಟ್ಟ ಸೂರ್ಯರಥ ಒಂದು ಮುಹೂರ್ತ ಒಳಗ, ಒಂದು ಮುಹೂರ್ತ ಅಂತಾನು ಕರೀತಾರೆ. ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ, 1 ಗಳಿಗೆ 24 ನಿಮಿಷ, 2 ಗಳಿಗೆ ಅಂದ್ರೆ ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಆ 48 ನಿಮಿಷ ಒಳಗ ಅವ 34,800,000 ಯೋಜನೆ ಹೋಗ್ಬಿಟ್ಟಿರ್ತಾನೆ. 34,800,000 ಯೋಜನೆ ಮುಂದೆ ಹೋಗ್ಬಿಡ್ತಾನೆ. ಆ ತರ ಅವನ ಸಂಚಾರ. ಈ ಸೂರ್ಯರಥ ಅಂತ ಹೇಳ್ತಾರಲ್ಲ ಮಾಮಿ, ಸೂರ್ಯರಥ, ಆ ಸೂರ್ಯರಥಕ್ಕೆ ಎಷ್ಟು ಚಕ್ರ ಅಂದ್ರೆ ಯಸ್ಯ ಏಕಂ ಚಕ್ರಂ. ಕೆಲವೊಬ್ರು ಏನೋ ತಿಳ್ಕೊಂಡು ಮನೆ ಒಳಗೆ ಬರೋಬೇಕಾದ್ರೆ 10 ಚಕ್ರ ಹಾಕ್ಬಿಡ್ತಾರೆ, ಸೂರ್ಯ ರಥ ಓಲೆ ಅಂತೇಳಿ. ಹಂಗ ಹಾಕ್ಬಾರ್ದು. 4 ಚಕ್ರ ಹಾಕಿದೆ, 5 ಚಕ್ರ, 10 ಚಕ್ರ, ರಥ ಅಲ್ಲ.
ಹೆಂಗು ನಮ್ಮ ರಾಯರಿಗೆ ಒಂದು ರಥ ಇರ್ತದೆ ಅಂತ ಹೇಳಿ 4 ಚಕ್ರ ಇದೆ, ಹಂಗೆ 4 ಚಕ್ರ ಹಾಕ್ಬಾರ್ದು. ಸೂರ್ಯನಿಗೆ ಒಂದೇ ಚಕ್ರ, ಸೂರ್ಯನಿಗೆ ಏಕಚಕ್ರ, ಏಕಂ ಚಕ್ರಂ. ಆ ಚಕ್ರಕ್ಕೆ ಅರೆಗಾಲಿಗಳು ಅಂತ ಇರ್ತಾವ. ಅರೆಗಾಲಿಗಳು 12 ಅರೆಗಾಲಿಗಳು. ಅವು ಯಾವುವು? 12 ಮಾಸಾಭಿಮಾನಿನಃ. 12 ಮಾಸ. ನಮ್ಮ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಾರೆ 12 ಮಾಸ ಯಾವುವು ಅಂದ್ರೆ ಅಕ್ಟೋಬರ್, ಡಿಸೆಂಬರ್, ಜನವರಿ ಹೇಳ್ಬಿಡ್ತಾರೆ. ಅದು ಅಲ್ಲ. ನಮ್ಮ ಮಾಸ ಅಂದ್ರೆ ಇದನ್ನ ಕಲಿಸ್ಕೊಡ್ಬೇಕು. ಚೈತ್ರ, ವೈಶಾಖ, ಜ್ಯೇಷ್ಠ. ಈಗ ಏನ್ ನಡೆದ? ಈಗ ಯಾವ ಮಾಸ? ಈಗ ಶ್ರಾವಣ ಮಾಸ. ಹಾಗೆ ಈ 12 ಮಾಸಗಳು ಅದಕ್ಕೆ ಸೇರ್ಕೊಂಡಿರ್ತಾವ. ಆ ಚಕ್ರ ಅರಿಗಾಲಿಗೆ ಸೇರ್ಕೊಂಡಿರ್ತಾವ. ಅವೇ ಆ 12 ಅಭಿಮಾನಿಗಳೇ ಅದಕ್ಕಿರೋದು. ಇನ್ನ 6 ಅಂಚಿನ ಪಟ್ಟಿಗಳು ಅಂತ ಇರ್ತಾವ. ಆ ಚಕ್ರಕ್ಕೆ 6 ಅಂಚಿನ ಪಟ್ಟಿಗಳು. ಅವು ಏನವು? 6 ಋತುಗಳು. ನಮ್ಮ ಮಕ್ಕಳಿಗೆ ಇವು ಏನೋ ಹೇಳ್ತಾವ. ಮತ್ತೆ ಚೈತ್ರ, ವೈಶಾಖ ಏನೋ ಹೇಳ್ಕೊಟ್ರಿ. ಋತುಗಳನ್ನು ಗೊತ್ತೇ ಇರಂಗಿಲ್ಲ ಪಾಪಕ್ಕೆ. ಋತು ಅಂದ್ರೆ ಗೊತ್ತಿಲ್ಲ. ವಸಂತ ಋತು, ಗ್ರೀಷ್ಮ ಋತು. ಈಗ ಏನ್ ನಡೆದದಿ? ವರ್ಷಾ ಋತು ನಡೆದದಿ. ವಸಂತ, ಗ್ರೀಷ್ಮ, ವರ್ಷಾ ಋತು, ಶರದ್ ಋತು, ಕೊನೆಗೆ ಶಿಶಿರ ಋತು, ಹೇಮಂತ ಋತು. ಹಿಂಗ 6 ಋತುಗಳು. ಈ ಋತುಗಳು ಅಲ್ಲಿ ಆ ಪಟ್ಟಿಗೆ ಹಚ್ಕೊಂಡಿರ್ತಾವಂತೆ. ಅವೇ ಆ ತರ ಇರ್ತಾವೆ. ಇನ್ನ ಆ ಚಕ್ರಕ್ಕೆ ಅಭಿಮಾನಿ ಯಾರು ಗೊತ್ತನು? ಸಂವತ್ಸರ. ಸಂವತ್ಸರ ಅಭಿಮಾನಿ ದೇವತೆನೇ ಆ ಚಕ್ರಕ್ಕೆ ಅಭಿಮಾನಿ. ಆ ತರ ಇನ್ನ ರಥದ ಅಚ್ಚಿನ ಒಂದು ಕೊನೆ ಎಲ್ಲದ ಗೊತ್ತನು? ರಥದ ಅಚ್ಚಿನ ಅಂತ ಇರ್ತಲ್ಲ, ಅದು ಒಂದು ಕೊನೆ. ಅದು ಮೇಲ್ಭಾಗಕ್ಕದ ಮಾನಸೋತ್ತರಕ್ಕೆ ಬಡ್ದಂತದೇನು, ಮಾನಸೋತ್ತರ ಪರ್ವತಕ್ಕೆ ಬಡ್ದದ. ಇನ್ನೊಂದು ಅಚ್ಚು, ಲಾಸ್ಟ್ ಅಚ್ಚು, ಅದು ಎಲ್ಲದ? ಆ ಮಾನಸೋತ್ತರವನ್ನ ಸುತ್ತಾ ಇದೆ. ಮಾನಸೋತ್ತರವನ್ನ ಅದು ಸುತ್ತಾ ಇದೆ. ಹೀಗೆ ರಥ ಏನದರ ವರ್ಣನೆ ಮಾಡೋದು? ಸೂರ್ಯನ ರಥ ಅಂದ್ರೆ ಎಂತ? ಏನ್ ನಾವು ತಿಳ್ಕೊಂಡಾಗ ರಾಯರಿಗೆ ಗುರುವಾರ ರಥ ಅದು, ಅಥವಾ ನಾವು ಯಾವುದೋ ನವರಾತ್ರಿ ರಥ ಅಲ್ಲದು. ಎಂತ ರಥ, ಎಂತ ರಥ, ದೊಡ್ಡ ರಥ. ಆ ಅಚ್ಚು ಎಷ್ಟದ ಉದ್ದದ ಅಂದ್ರೆ ಹೇಳ್ತಾರೆ ನೋಡಿ. ಆ ಅಚ್ಚು ಅಂತ ಹೇಳಿದ್ವಲ್ಲ, ಅದು ಎಷ್ಟು ಉದ್ದದ ಅಂದ್ರೆ 2,07,00,000 ಯೋಜನ. 2,07,00,000 ಯೋಜನ ಅದು ಉದ್ದವಾಗಿದೆ. ಅದರಲ್ಲಿ ಮತ್ತೆ ಸಣ್ಣ ಸಣ್ಣ ಅಚ್ಚುಗಳು ಅಂತ ಸೇರ್ಕೊಂಡ, ಸಣ್ಣ ಸಣ್ಣ ಅಚ್ಚುಗಳು ಅಂತೆಲ್ಲ ಸೇರ್ಕೊಂಡಾವೆ. ಹಾಗೆ ಅವು ಕೂಡ ಅದರ ಪರಿಮಾಣವಾಗಿದ್ದಾವೆ ಅಂತ ಹೇಳಿ, ಹೆಂಗ ಈ ಎಣ್ಣೆಗಾಣದ ಚಕ್ರ ತಿರುಗ್ತಾ ಇರ್ತದಲ್ಲ, ಹಂಗ ಸೂರ್ಯನ ಚಕ್ರ ತಿರುಗ್ತಾ ಇರ್ತದೆ. ಅದ್ರೊಳಗ ಗಾಯತ್ರಿ, ಬೃಹತಿ, ಉಷ್ಣಿಕ, ಜಗತಿ, ತ್ರಿಷ್ಟೋಪ, ಅನುಷ್ಟೋಪ, ಪಂಕ್ತಿ ಅಂತ 7 ಛಂದಸ್ಸುಗಳು. ಅವೇ ಏನವು? 7 ರಥಕ್ಕೆ ಕುದುರೆಗಳು. 7 ಕುದುರೆಗಳು. ಆ ಕುದುರೆ ಹಿಡ್ಕೊಂಡು ಹೋಗವ ಯಾರು ಗೊತ್ತನು? ಸಾರಥಿ. ವರುಣ ಅಲ್ಲ, ಅರುಣ ಅಂತ. ಅರುಣ. ಆ ಅರುಣ ಸಾರಥಿಯಾಗಿ ಹೋಗ್ತಾ ಇದ್ದಾನೆ. ಹೆಂಗ ಸೂರ್ಯ ಕುತ್ಕೊಂಡಾನಲ್ಲ, ಅವ ಖರೆ ಹೇಳ್ಬೇಕಂದ್ರ ಸೂರ್ಯ ಹಿಂಗ್ ಕುತ್ಕೊಂಡಾನಂದ್ರೆ ಅದಕ್ಕವ ಅವನ ಬೆನ್ನ ಹಿಂದೆ ಮಾಡ್ಕೊಂಡು ಕೊಡ್ಬೇಕು. ಖರೆ ಹೇಳ್ಬೇಕಂದ್ರ ಅವ ಸೂರ್ಯ ಹಿಂದ್ ಕುತ್ಕೊಂಡಾನಂದ್ರೆ ಅವ ಸಾರಥಿ ಆಗ್ತಾನಂದ್ರೆ ಬೆನ್ನಾದಂಗ ಆಗ್ತದೆ. ಸೂರ್ಯನಿಗೆ ಬೆನ್ನ ಆಗ್ಬಾರ್ದು ಅಂತ ಹೇಳಿ ಉಲ್ಟಾ ಕುತ್ಕೊಂಡಾನಂತ ವರುಣ. ಅರುಣ ಉಲ್ಟಾ ಕುತ್ಕೊಂಡಾನಂತ. ಉಲ್ಟಾ ಕುಟ್ಕೊಂಡ್ರು ಇಷ್ಟು ಚೆನ್ನಾಗಿ ಓಡಿಸ್ತಾನ ನೋಡಿ ಸಾರಥಿ. ಇಷ್ಟು ಚೆನ್ನಾಗಿ ಸಾರಥ್ಯವನ್ನ ಮಾಡ್ತಾನೆ. ಪುರಸ್ತಾತ್ ಸವಿತು ರರುಣಃ ಪಶ್ಚಾನ್ ನಿಯುಕ್ತಃ ಸೌತೆ ಕರ್ಮಣಿ ಕಿಲಾಸ್ತೆ ತಥಾ. ಹಾಗೆ ಅಲ್ಲಿ ವಾಲಖಿಲ್ಲರು ಅಂತ ಹತ್ಕೊಂಡಿರ್ತಾರೆ. ವಾಲಖಿಲ್ಲರು ಅಂತ ಆ ರಥಕ್ಕೆಲ್ಲ ಹತ್ಕೊಂಡಿರ್ತಾರೆ. ಅವ್ರು ಎಷ್ಟು ಮಂದಿ? 60,000 ಮಂದಿ ಇದಾರಂತ. ಅವ್ರು ಅಲ್ಲಿ ಹೆಂಗಿದಾರಂದ್ರೆ, ಅವ್ರು ಯಾವ ತರ ಇದ್ದಾರಂದ್ರೆ, ತಥಾನ್ಯೇ ನಿಯುಕ್ತಾಘ ಋಷಯಃ ಅಂಗುಷ್ಠ ಮಾತ್ರಾಘ. ಅಂಗುಷ್ಟದಷ್ಟು ಇರ್ತಾರಂತ ಬಾಬಾ. ಇರ್ತಾರೆ 60,000 ಮಂದಿ ಆ ರಥಕ್ಕೆ ಹತ್ಕೊಂಡಿರ್ತಾರಂತೆ. ಅವ್ರು ಏನ್ ಮಾಡಿ ಯಾಕಿರ್ತಾರ? ಅವರು ಯಾಕಿರ್ತಾರಂದ್ರೆ ಸೂರ್ಯನ ಸೇವಾ ಮಾಡ್ತಾ ಇರ್ತಾರೆ. ಸೂರ್ಯನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸೂರ್ಯದೇವನ ಸೌರ ಮಂತ್ರಗಳು, ಸೂರ್ಯ ಸೂಕ್ತಗಳು, ಆ ಮಂತ್ರ ಪ್ರಾರ್ಥನೆ ಮಾಡ್ತಾ ಹೊರಟಿರ್ತಾರೆ. ಪ್ರಾರ್ಥನೆ ಮಂತ್ರಗಳನ್ನು ಕೇಳಿಸ್ತಾ ಸೂರ್ಯನ ಸಂಚಾರ ಆಗ್ತಾ ಇರುತ್ತದೆ. ಹೀಗೆ ಅನೇಕರು ಯಕ್ಷರು, ಕನ್ಯರು ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳಿ ಈ ಸೂರ್ಯ ಚಲನೆ ಹಿಂಗಾಗ್ತದ ಅನ್ನೋ ವಿಷಯವನ್ನ ನಿರೂಪಣೆ ಮಾಡಿ, ಇನ್ನ ಚಂದ್ರನ ಚಲನೆ. ಆ ಚಂದ್ರ ಹೆಂಗ ಸಂಚಾಲನ ಮಾಡ್ತಾನಂದ್ರೆ ನೋಡಿ, ನಿಜವಾಗ್ಲೂ ಇದು ಸ್ವಲ್ಪ ವಿಚಾರ ಮಾಡ್ಬೇಕಾದ ವಿಷಯ. ಈ ಮೊನ್ನೆ ಚಂದ್ರಲೋಕಕ್ಕೆ ಹೋಗ್ಬಂದ್ರ ಅಂತ ಹೇಳಿದ್ರಲ್ಲ, ಚಂದ್ರಲೋಕಕ್ಕೆ ಹೋಗ್ಬಂದ್ರ ಅಂತ ಹೇಳಿದ್ರ. ಆದ್ರೆ ಇನ್ನೂ ಇವ್ರ ಆದಿತ್ಯ ಪಾಸ್ ಆಗಿಲ್ಲ. ಇವ್ರು ಹೇಳ್ಬೇಕಂದ್ರೆ ಆದಿತ್ಯ ರಾಕೆಟ್ ಪಾಸ್ ಆಗಿಲ್ಲ. ನಮ್ಮ ಶಾಸ್ತ್ರ ಹೇಳೋ ಪ್ರಕಾರ ಏವಂ ಚಂದ್ರಮಾ ಅರ್ಕ ಗಭಸ್ತಿಭ್ಯಃ ಉಪರಿಷ್ಟಾಲಕ್ಷ ಯೋಜನತಃ ಉಪಲಭ್ಯಮಾನಃ ಅರ್ಕಸ್ಯ. ಸೂರ್ಯನ ಹಿಂಗಿದ್ದಾನೆ ಅಂದ್ರೆ ಸೂರ್ಯನ ಮ್ಯಾಲ ಚಂದ್ರ ಇದ್ದಾನಂತ ನಮ್ಮ ಶಾಸ್ತ್ರ ಹೇಳೋದು. ಹಂಗ ಸೂರ್ಯನ ಮ್ಯಾಲ ಚಂದ್ರ ಇದ್ದಾನೆ. ಮತ್ ಇವರು ಆದಿತ್ಯನೇ ಪಾಸ್ ಆಗಿಲ್ಲ ಅಂದ್ರೆ ಚಂದ್ರನ್ ಹೆಂಗ್ ಪಾಸ್ ಆದ್ರು ಅಂತ. ಚಂದ್ರನ್ ಹೆಂಗ್ ಪಾಸ್ ಆದ್ರು?
ಆದಿತ್ಯನ ಮೇಲೆ ಚಂದ್ರ ಇದ್ದ. ಅದಕ್ಕೆ ನಾ ವಿಚಾರಣೀಯ ಅಂತ ಹೇಳಿದೆ. ಅದು ಹೆಂಗೆ ವಿಚಾರ ಮಾಡ್ಬೇಕು ಹಂಗೆ ವಿಚಾರ ಮಾಡ್ಬೇಕದ. ಆ ಆದಿತ್ಯನ ಮೇಲೆ ಸೂರ್ಯನ ಮೇಲೆ ಚಂದ್ರ ಇದ್ದಾನೆ. ಚಂದ್ರ ಅವ ಇದ್ದಾನೆ. ಹೆಂಗ? ಎಷ್ಟು ಲಕ್ಷ? 1,00,000 ಯೋಜನ ಮೇಲೆ ಇದ್ದಾನಂತೆ. ಸೂರ್ಯನಿಗೆ 1,00,000 ಯೋಜನ, ಸೂರ್ಯನಿಗೂ ಚಂದ್ರನಿಗೂ 1,00,000 ಯೋಜನ ಡಿಫ್ರೆನ್ಸ್ ಅದು. 1,00,000 ಯೋಜನ ಮ್ಯಾಲ ಇದ್ದಾನಂತೆ ಅವ. ಹಂಗೆ ಅವನ ತರನು ಅವನು ಸ್ವಲ್ಪ ಸ್ಪೀಡ್ ಇರ್ತಾನ. ಮತ್ತವ ಸೂರ್ಯನಿಗಿಂತ ಸ್ವಲ್ಪ ಸ್ಪೀಡು. ಸೂರ್ಯ 1 ತಿಂಗಳಲ್ಲಿ 1 ರಾಶಿ ನಕ್ಷತ್ರ ದಾಟಿದ್ರೆ ಇವ 1 ಪಕ್ಷದಲ್ಲಿ ದಾಟ್ಬಿಡ್ತಾನಂತೆ. ಚಂದ್ರ ಒಂದೇ ಪಕ್ಷದಲ್ಲಿ ದಾಟ್ಬಿಡ್ತಾನೆ. ಈ ತರ ಚಂದ್ರನ ಸಂಚಾರ ಇರುತ್ತೆ. ಚಂದ್ರ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾ ಇರ್ತಾನೆ. ಚಂದ್ರ ಯಾರಿಗೆ ಬೇಡ? ಸೂರ್ಯನ ಬಗ್ಗೆ ಸ್ವಲ್ಪ ಏನ್ರಿ ಸೂರ್ಯ ಎಂತ ಅಂತ ಸ್ವಲ್ಪ ಬಯೋರು ಇರ್ತಾರೆ. ಬಯೋರು ಅಂದ್ರೆ ತಾಪ ಆಗ್ತದೆ ಅಂತ ಹೇಳೋರು ಇರ್ತಾರೆ. ಚಂದ್ರನ ಬಗ್ಗೆ ಸಂತೋಷ, ಚಂದ್ರ ಬರ್ಬೇಕು, ಚಂದ್ರ ತಂಪು ಕೊಡುವವ, ಆನಂದ ಕೊಡುವವ. ಅಂತಹ ಚಂದ್ರ ಅದನ್ನೇ ಅಂತಾರೆ. ಚಂದ್ರ ಏನಂದ್ರೆ ಪ್ರಾಣಾಪ್ಯಯನಶೀಲತ್ವಾತ್ ಸರ್ವಮಯಗ, ಎಲ್ಲರಿಗೂ ಒಳ್ಳೆಯದನ್ನೇ ಅನುಗ್ರಹವನ್ನೇ ಮಾಡುವವ ಚಂದ್ರ, ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಅವನಂತಹ ಚಂದ್ರನ ಸಂಚಾರ ಅಂತ ನಿರೂಪಣೆ ಮಾಡಿ, ಇನ್ನು ಮುಂದೆ ಒಟ್ಟು ನಕ್ಷತ್ರಗಳು ಎಷ್ಟು? ನಕ್ಷತ್ರಗಳು 27. ಆದ್ರೆ ಶಾಸ್ತ್ರ ಹೇಳ್ತದೆ 28 ಆಗ್ತಾವಂತ ಒಂದು ಹೇಳ್ತದೆ. 28 ಆಗ್ತವೆ. ಅದು ಶಾಸ್ತ್ರ ಹೇಳೋದು ಏನಂದ್ರೆ, ಈ ಉತ್ತರಾಷಾಢ ನಕ್ಷತ್ರದಲ್ಲ, ಉತ್ತರಾಷಾಢ, ಆ ಉತ್ತರಾಷಾಢ ನಕ್ಷತ್ರದ ಉತ್ತರಾರ್ಧ, ಅದರೊಳಗ ಎಲ್ಲ ಇದನ್ನಿರ್ತಾವ, ಇಷ್ಟು ಪರಿಮಾಣ ಅಂತ ಇರ್ತದೆ, ಅದರ ಉತ್ತರಾರ್ಧ ಮತ್ತು ಶ್ರವಣ ನಕ್ಷತ್ರದ ಪೂರ್ವಾರ್ಧ ಸೇರ್ಕೊಂಡ್ರೆ ಒಂದೊಂದು ನಕ್ಷತ್ರ ಅಂತ ಆಗ್ತದೆ. ಒಂದು ನಕ್ಷತ್ರ ಅಂತ ಆಗ್ತದೆ. ಅದಕ್ಕೆ ಏನು ಕರೀತಾರೆ? ಅಭಿಜಿತು ಅಂತ ಕರೀತಾರೆ. ಅದನ್ನು ಅಭಿಜಿತ್ ಅಂತ ಕರೀತಾರೆ. ಆ ಅಭಿಜಿತ್ ಸೇರಿದ್ರೆ ಅದು ಎಷ್ಟಾಗ್ತವೆ? 28 ಆಗ್ತವೆ. ಹೀಗೆ ಆ 28 ಇವೆಲ್ಲ ಪರಮಾತ್ಮನ ಅನುಗ್ರಹದಿಂದ ಇವೆಲ್ಲ ಸಂಚಾರಗಳು ನಡೀತಾ ಇರುತ್ತವೆ ಅಂತ ಮತ್ತೆ ಪರಮಾತ್ಮನ ಅನುಗ್ರಹವನ್ನೇ ಪ್ರಾರ್ಥನೆ ಮಾಡಿ, ಈ ನಕ್ಷತ್ರಗಳೇನಿದ್ದಾವಲ್ಲ, ಈ ನಕ್ಷತ್ರಗಳು ಚಂದ್ರಮಂಡಲ ಅಂತ ಏನ್ ಹೇಳಿದ್ವಲ್ಲ, ಆ ಚಂದ್ರಮಂಡಲಕ್ಕಿಂತ 1,00,000 ಯೋಜನ ಮೇಲೆ ನಕ್ಷತ್ರ ಇರ್ತಾವಂತ. ನಕ್ಷತ್ರ ಆ ನಕ್ಷತ್ರಗಳಿಗಿಂತ 2,00,000 ಯೋಜನ, 2,00,000 ಯೋಜನ ಮೇಲೆ ಶುಕ್ರ ಇದ್ದಾನೆ. 2,00,000 ಯೋಜನೆ ನೋಡಿ, ಮ್ಯಾಲಿನ ಲೋಕಗಳೆಲ್ಲ ಹೇಳ್ತಾ ಇದ್ದಾರೆ. ಶುಕ್ರ ಇದ್ದಾನೆ. ಅವನು ಕೂಡ ಸೂರ್ಯನಂತೆ ಶೀಘ್ರಗತಿಯಲ್ಲಿ, ಮಂದಗತಿಯಲ್ಲಿ ಹೋಗ್ತಾ ಅವನು ಕೂಡ ಇರ್ತಾನೆ. ಇನ್ನ ಬುಧ ಗ್ರಹ ಶುಕ್ರನಿಂದ 2,00,000 ಯೋಜನ ಮೇಲೆ ಇದ್ದಾನೆ. ಯಾರು? ಬುಧ. ಅವನು 2,00,000 ಯೋಜನ ಮೇಲೆ ಇದ್ದಾನೆ. ಅವನು ಸಂಚಾರ ಮಾಡ್ತಾ ಇರ್ತಾನೆ. ಅಂಗಾರಕ ಅವನು ಗ್ರಹ ಬುಧನಿಗಿಂತ 2,00,000 ಮೇಲೆ, ಮತ್ತೆ 2,00,000 ಯೋಜನ. 2,00,000 ಅಂದ್ರೆ 2,00,000 ಯೋಜನ ಅಂತ ಅರ್ಥ ಮೇಲೆ. ಅದರ ಮೇಲೆ ಗುರುಗ್ರಹ, ಅಂಗಾರನಿಗಿಂತ ಮೇಲೆ 2,00,000 ಯೋಜನ ಮೇಲೆ ಗುರುಗ್ರಹ ಇದ್ದಾನೆ. ಶನಿಗ್ರಹ ಅವ ಗುರುಗ್ರಹದ ಮೇಲೆ ಶನಿಗ್ರಹ, ಅವನು 2,00,000 ಯೋಜನ ಮೇಲೆ ಇದ್ದಾನೆ. ಅದರ ಮೇಲೆ ಬರೋದೇ ಸಪ್ತರ್ಷಿ ಮಂಡಲ. ಆ ಶನಿ ಮಂಡಲದ ಮೇಲೆ, ಶನಿಗ್ರಹದ ಮೇಲೆ ಅಲ್ಲಿ ಇರೋದು ಕರೆಕ್ಟ್ ಆಗಿ ಎಷ್ಟು? ಇಲ್ಲೆಲ್ಲ 2,00,000 ಯೋಜನ ಹೇಳಿದ್ರೆ ಶನಿಗ್ರಹಕ್ಕೆ 11,00,000 ಯೋಜನ ದೂರದಲ್ಲಿ ಸಪ್ತರ್ಷಿ ಮಂಡಲ ಇದೆ. ಸಪ್ತರ್ಷಿ ಮಂಡಲ 11, ಶನಿಗ್ರಹಕ್ಕೂ ಮತ್ತು ಸಪ್ತರ್ಷಿ ಮಂಡಲಕ್ಕೂ 11,00,000 ಯೋಜನ ಡಿಫ್ರೆನ್ಸ್ ಅದು. ಆ 11,00,000 ಯೋಜನದ ಮೇಲೆ, ಅಂದ್ರೆ ಸಪ್ತರ್ಷಿ ಮಂಡಲದ ಮೇಲೆ 13,00,000 ಯೋಜನದಲ್ಲಿ ಧ್ರುವಲೋಕ ಇದೆ. ಧ್ರುವಲೋಕ ಅಲ್ಲೇ ಯಾರಿರ್ತಾರೆ? ಧ್ರುವರಾಜರಿರ್ತಾರೆ. ಅಲ್ಲೇ ದೇವರು ಯಾರಿದ್ದಾರೆ? ಶಿವಶುಮಾರ ರೂಪಿ ಪರಮಾತ್ಮ ಇದ್ದಾನೆ. ಇದಕ್ಕೆಲ್ಲ ಈ ಧ್ರುವರಾಜ ಯಾರು ಅಂದ್ರೆ ಉತ್ತಾನಪಾದನ ಮಗ. ಉತ್ತಾನಪಾದನ ಹೆಂಡತಿ ಸುನೀತಿಯಲ್ಲಿ ಹುಟ್ಟಿದ ಮಗ ಧ್ರುವರಾಜ. ಅಂತಹ ಧ್ರುವರಾಜರು ತಾವು ತಪಸ್ಸು, ಉಪಾಸನೆ, ಸೇವಾ ಮಾಡ್ತಾ ಇರುತ್ತಾರೆ. ಇಂದಿಗೂ ಇದ್ದಾರೆ, ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಚತುರ್ಥ ಸ್ಕಂದದಲ್ಲಿ ಹೇಳಿ ಆಗಿದೆ ಅಂತಾರೆ ಶುಕಾಚಾರ್ಯ. ಮತ್ತೆ ಹೇಳಂಗಿಲ್ಲ ಅಂತಾರೆ. ಆ ಧ್ರುವನ ಬಗ್ಗೆ ಎಲ್ಲ ಹೇಳಿ ಆಗಿದೆ. ಅಂತಹ ಧ್ರುವರಾಜರು ಏನು ಹೆಂಗ ಧ್ರುವ ನಕ್ಷತ್ರ ಅಂತದ, ಆ ಧ್ರುವ ನಕ್ಷತ್ರವನ್ನ ಮಾಡ್ತಾ ಅನುಗ್ರಹ ಮಾಡ್ತಾ ಇರುವವನೇ ದೇವರು. ಅದು ಯಾರು? ಶಿಂಶುಮಾರ ರೂಪಿ ಪರಮಾತ್ಮ. ಈ ನಾವು ತೀರ್ಥ ಮಾಡ್ತೇವಲ್ಲ, ತೀರ್ಥ ಅಂದ್ರೆ ತೀರ್ಥ ಅಂತ ಆಗಬೇಕಾದ್ರೆ ಮಿನಿಮಮ್ ಇಷ್ಟಿರಬೇಕು ಅಂತ. ಇದೇನು? 1 ಶಾಲಿಗ್ರಾಮ, ಸುದರ್ಶನ 1, 2 ಚಕ್ರಾಂಕಿತ 2 ಇರಬೇಕು ಅಂತ. ಚಕ್ರಾಂಕಿತ 2 ಇರಬೇಕು. 1 ಶಾಲಿಗ್ರಾಮ ಇರ್ಬೋದು, 1 ಸುದರ್ಶನ ಇರ್ಬೋದು. ಚಕ್ರಾಂಕಿತ 2, ಕೃಷ್ಣನ್ ಪ್ರತಿಮಾ, 1 ವಿಷ್ಣುಪಾದ,
ಮತ್ತೊಂದು ಶಿಂಶುಮಾರ ಪ್ರತಿಮಾ. ಈ ಶಿಂಶುಮಾರ ಪ್ರತಿಮಾ ಇವೆಲ್ಲ ಇದ್ದಾಗ ಶಂಖದಿಂದ ಅಭಿಷೇಕ ಮಾಡಿದಾಗಲೇ ಅದು ತೀರ್ಥ ಅಂತ ಕರೆಸ್ಕೊಳ್ತದೆ. ಅದು ತೀರ್ಥ ಅಂತ ಕರೆಸ್ಕೊಳ್ತದೆ. ಇದ್ರ ಮೇಲೆ ಬೀಳ್ಬೇಕು, ನೀರು ಬಿದ್ದಾಗ ಅದು ತೀರ್ಥ. ಹಾಗಾದ್ರೆ ಇಲ್ರಿ ಆಚಾರ್ಯ ನಮ್ಮ ಮನ್ಯಾಗ ಒಂದೇ ಶಾಲಿಗ್ರಾಮ ಒಂದೇ ಅದರಿ, ವಿಷ್ಣುಪಾದ ಒಂದೇ ಅದರಿ, ಇನ್ನು ಸಂಗ್ರಹ ಮಾಡ್ರಿ ಅಂತ ಅರ್ಥದ. ಸಂಗ್ರಹ ಮಾಡ್ಬೇಕು, ಎಲ್ಲ ಸಿಗ್ತಾವ. ಶಿಂಶುಮಾರ ರೂಪಿ ಪರಮಾತ್ಮ ಸಿಗ್ತಾನೆ. ಪರಮಾತ್ಮ ಸಿಗಂಗಿಲ್ಲ, ಪರಮಾತ್ಮ ಪ್ರತಿಮಾ ಸಿಗ್ತದೆ. ಅಂತ ಪ್ರತಿಮಾ ಸಂಗ್ರಹ ಮಾಡಿ ಸ್ವಾಮಿಗಳೇ ಅಭಿಷೇಕ ಮಾಡಿಸ್ಕೊಂಡು ತಂದು ಇಟ್ಕೋಬೇಕು. ತಂದು ಇಟ್ಕೊಂಡು ಪೂಜೆಯನ್ನ ನಾವು ಮಾಡ್ತಾ ಇರಬೇಕು. ಅಷ್ಟು ಶಿಂಶುಮಾರಿಗೆ ಅಷ್ಟು ಮಹತ್ವ ಹೇಳಿದ್ದಾರೆ. ಶಿಂಶುಮಾರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನು ಶಿಂಶುಮಾರ ಹೆಂಗಿದ್ದಾನೆ ಅಂದ್ರೆ ಚೇಳಿನ ಆಕಾರದಲ್ಲಿ ಇದ್ದಾನಂತೆ. ಚೇಳಿನ ಆಕಾರದಲ್ಲಿ, ಅದಕ್ಕೆ ಮೂರ್ತಿ ಹಂಗೆ ಇರ್ತದೆ, ಚೇಳಿನ ಆಕಾರದಲ್ಲಿ ಇದ್ದಾನೆ. ಆ ಶಿಂಶುಮಾರ ಮೂರ್ತಿ ಏನ್ ಚೇಳಿನ ಆಕಾರದಲ್ಲಿ ಇದ್ದಾನೆ, ಒಂದೊಂದು ಅವಯವಕ್ಕೆ ಇವೆಲ್ಲ ಗ್ರಹ ಹತ್ಕೊಂಡ್ಬಿಟ್ಟಾವಂತೇನೋ. ಒಂದೊಂದು ಅವಯವಕ್ಕ ಒಂದೊಂದು ಕಡೆ ಎಲ್ಲ ಇವತ್ತು ಅಲ್ಲಿ ಅಂದ್ರೆ ಈಗ ನಾವು ಮ್ಯಾಲೆ ಏನೋ ಕಟ್ಟಿರ್ತೇವೆ ನೋಡ್ರಿ, ಈ ಜೋಕಾಲಿ ಕಟ್ಟಿರ್ತಾರೆ, ಜೋಕಾಲಿ. ಆ ಜೋಕಾಲಿ ಗಟ್ಟಿ ಯಾಕೆ ಕುತ್ಕೊಂಡದಪ್ಪ ಅಂದ್ರೆ ಮ್ಯಾಲೆ ಅದು ಹಿಡ್ಕೊಂಡದಂತಾನೆ ಕುತ್ಕೊಂಡಿರ್ತದೆ. ಹಂಗ ಇವೆಲ್ಲ ಯಾಕೆ ಇಷ್ಟು ಗಟ್ಟ್ಯವ ಅಂದ್ರೆ ಮ್ಯಾಲವ ಹಿಡ್ಕೊಂಡಾನ ಶಿವಶುಮಾರ ರೂಪಿ ಪರಮಾತ್ಮ. ಎಲ್ಲ ಗ್ರಹಗತಿಗಳನ್ನ, ಎಲ್ಲ ಸೂರ್ಯಚಂದ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಾನ. ಎಲ್ಲ ಹಿಡ್ಕೊಂಡಿದ್ದಕ್ಕ ಅವೆಲ್ಲ ಆರಾಮಾಗಿ ತಮ್ಮ ಪಾಡಿ ತಾವು ಸುತ್ತಾಡ್ತಾ ಇರ್ತಾವೆ. ಅದನ್ನ ಹೇಳ್ತಾರೆ. ಶಿಂಶುಮಾರ ಮೂರ್ತಿ ಪರಮಾತ್ಮ ಹೆಂಗಿದ್ದಾನೆ ಅಂದ್ರೆ ಅವ ತಲೆಯನ್ನ ಕೆಳಗೆ ಮಾಡಿದ್ದಾನಂತೆ. ತಲೆಯನ್ನು ಕೆಳಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆ ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಬಾಲದಲ್ಲಿ ಪ್ರಜಾಪತಿ, ಅಗ್ನಿ, ಇಂದ್ರ, ಧರ್ಮ ಇವರಿದ್ದಾರಂತೆ. ಬಾಲದ ಬುಡದಲ್ಲಿ ಧಾತೃ ವಿಧಾತೃ ಇದ್ದಾರಂತೆ, ನಕ್ಷತ್ರಗಳಿದ್ದಾವೆ. ನಡುವಿನಲ್ಲಿ ಸಪ್ತರ್ಷಿಗಳು, ಬಲಕ್ಕೆ ಸೂರ್ಯ, ಆಮೇಲೆ ಅಭಿಜಿತ್, ಪುನರ್ವಸು, 14 ನಕ್ಷತ್ರಗಳು. ಇವೆಲ್ಲವೂ ಕೂಡ ಹಿಂಗ ಒಟ್ಟಾರೆ ನಕ್ಷತ್ರಗಳು ಎಲ್ಲ ಏನೇನು ಗ್ರಹಗತಿಗಳು ಕೇಳಿದ್ವಿ ಎಲ್ಲವೂ ಕೂಡ ಅವನವನ ಒಂದೊಂದು ಅವಯವಗಳು ಒಂದೊಂದು ಅಂಗಾಂಗಗಳಿಗೆ ಹೊತ್ತುಕೊಂಡು ಇದ್ದಾವೆ. ಬೆನ್ನಿನಲ್ಲಿ ಅಜಬೀತಿ, ಉದರದಲ್ಲಿ ಆಕಾಶಗಂಗಾ, ಪುನರ್ವಸು, ಪುಷ್ಯ ನಕ್ಷತ್ರಗಳು ಎಲ್ಲ ಕಡೆಗೂ ತುಂಬಿಕೊಂಡು ಇದ್ದಾವೆ. ಹೀಗೆ ಆ ಶಿಂಶುಮಾರ ರೂಪಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಮೇಲಿನ ದವಡೆಯಲ್ಲಿ ಅಗಸ್ತ್ಯ ನಕ್ಷತ್ರ ಅದಂತ ನೋಡಿ. ನಕ್ಷತ್ರ ಬರೀ ಅಷ್ಟೇನ ಮದುವೆ ಆದಾಗ ತೋರಿಸ್ತಾರೆ. ಯಾವುದು ಅದೊಂದೇ ಗೊತ್ತು ನಮಗೆ. ಅದು ಅರುಂಧತಿ ನಕ್ಷತ್ರ ನೋಡ್ರಿಪಾ ಅಂತ ತೋರಿಸ್ಬಿಡ್ತಾರೆ ಅಷ್ಟೇ. ಕಂಡಿರ್ತದೋ ಬಿಡ್ತೋ, ಕಾಣಿಸ್ತು ಅನ್ಕೊಂಡ್ಬಂದ್ಬಿಡ್ತೀವಿ ನಾವು. ಆದ್ರೆ ನಕ್ಷತ್ರಗಳು ಎಷ್ಟೋ ಗೊತ್ತಾ. ಅಗಸ್ತ್ಯ ನಕ್ಷತ್ರ ಅದು ಮೇಲಿನ ದವಡೆ ಒಳಗದಂತೆ. ಆಮೇಲೆ ಕೆಳಗಿನ ದವಡೆ ಒಳಗೆ ಯಮ ನಕ್ಷತ್ರ, ಮುಖದಲ್ಲಿ ಕುಜ, ಉಪಸ್ಥದಲ್ಲಿ ಶನೈಶ್ಚರ, ಕುತ್ತಿಗೆಯಲ್ಲಿ ಗುರು, ಎದೆಯಲ್ಲಿ ರವಿ, ಹೃದಯದಲ್ಲಿ ನಾರಾಯಣ, ಮನಸ್ಸಿನಲ್ಲಿ ಚಂದ್ರ. ನಾರಾಯಣ ನಕ್ಷತ್ರನೂ ಅದಂತೆ. ಮನಸ್ಸಿನಲ್ಲಿ ಚಂದ್ರ, ನಾಭಿಯಲ್ಲಿ ಶುಕ್ರ, ಸ್ತನಗಳಲ್ಲಿ ಅಶ್ವಿನಿಗಳು, ಪ್ರಾಣಾಪನಗಳಲ್ಲಿ ಬುಧ, ಕಂಠದಲ್ಲಿ ರಾಹು, ಸರ್ವಾಂಗಗಳಲ್ಲಿ ಕೇತುಗಳು, ರೋಮಗಳಲ್ಲಿ ಎಲ್ಲ ನಕ್ಷತ್ರಗಳು, ಬೇರೆ ಬೇರೆ ನಕ್ಷತ್ರಗಳೆಲ್ಲ ಇದ್ದಾವೆ. ಹೀಗೆ ಆ ಧ್ರುವಲೋಕದಲ್ಲಿ ಅರ್ಥಾತ್ ಶಿಂಶುಮಾರ ಲೋಕದಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಇದು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಏತದು ಹೈವ ಭಗವತೋ ವಿಷ್ಣೋಘೋ ಸರ್ವದೇವತಾಮಯಂ ರೂಪಮಹರಹ ಸಂಧ್ಯಾಯಾಂ ಪ್ರಯತೋ ನಿರೀಕ್ಷಮಾಣ ಉಪತಿಷ್ಠೇತ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ ಅಂತ ಶಿವಶುಮಾರ ರೂಪಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಿಂಗ ಇಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಯಾರು ದಿನಾಲು ಪ್ರಾರ್ಥನೆ ಮಾಡ್ತಾರೋ, ಇಲ್ಲಿ ನಮಗೆ ಹೇಳ್ತಾರೆ ಶಿವಶುಮಾರ ರೂಪಿ ಪರಮಾತ್ಮನನ್ನು ಯಾರು ದಿನ ಚಿಂತನೆ ಮಾಡ್ತಾರೋ, ಈ ಗ್ರಹ ನಕ್ಷತ್ರ ತಾರಾಗಳು ಸರ್ವದೇವತಾ ಆಶ್ರಯನಾದ ಈ ಶಿವಶುಮಾರ ರೂಪಿ ಪರಮಾತ್ಮನಿಗೆ ಯಾರು ದಿನ ಈ ಮಂತ್ರದಿಂದ, ಈ ಮಂತ್ರ ಹೇಳ್ಬೇಕು ಅಂತದ, ಈ ಮಂತ್ರದಿಂದ ಯಾರು ದಿನ ಪ್ರಾರ್ಥನೆ ಯಾವುದು 3 ಕಾಲ ಮಾಡ್ಬೇಕಂತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಹೆಂಗ ಮಾತ್ರೆ ಇಟ್ಕೊಂಡಿರ್ತೀವಿ ನೋಡಿ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಕರೆಕ್ಟ್ ಆ ಮಾತ್ರೆ ಮಿಸ್ ಮಾಡೋದಿಲ್ಲ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೊದಲೇ ತಗೋಬೇಕು, ತಗೊಂಡೆ ಈ ಥೈರಾಯ್ಡ್ ಗೀರೆಲ್ಲ ಮೊದಲೇ ತಗೋಬೇಕಂತ. ಆಮೇಲೆ ಮಧ್ಯಾಹ್ನ ಒಂದು ಗುಳಿಗೆ, ರಾತ್ರಿ ಒಂದು ಗುಳಿಗೆ. ಹೆಂಗೆ ಕರೆಕ್ಟ್ ಆಗಿ ತಗೊಳ್ತೇವೋ ಹಾಗೆ ಕರೆಕ್ಟ್ ಆಗಿ ಶಿವಶುಮಾರ ರೂಪಿ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಪ್ರಾರ್ಥನೆಯನ್ನ ಮಾಡಬೇಕು. ಯಾರು ಮಾಡ್ತಾರೋ ಅವರಿಗೆ ನಮಸ್ಯತಗಾಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಂ ಆಶು ಪಾಪಂ. ಹೆಂಗ ನಾವು 3 ಸಲ ನೀವು ಪ್ರಾರ್ಥನೆ ಮಾಡಿಬಿಟ್ರೆ 3 ಥರ ನೀವು 3 ಕಾಲದಲ್ಲಿ ಮಾಡಿದಂತಹ ಪಾಪಗಳನ್ನು ಕಳೆದು ಬಿಡ್ತಾನೆ ಶಿವಶುಮಾರ ರೂಪಿ ಪರಮಾತ್ಮ. ಮಾಡ್ತೀವಿ. ಬೆಳಗ್ಗೆ ಎದ್ಕೊಳ್ಳೆ ಬೆಡ್ ಕಾಫಿ ಕುಡಿತೀವಿ, ದೊಡ್ಡ ಪಾಪ. ಬೆಳಗ್ಗೆ ಮೊದಲೇ ಪಾಪನೇ ಏನು, ಬೆಡ್ ಕಾಫಿ ಕುಡಿಯೋದು. ಮಧ್ಯಾಹ್ನ ಏನ್ ಮಾಡ್ತೀವಿ, ಪ್ಯಾಂಟ್ ಶರ್ಟ್ ಮೇಲೆ ಊಟ ಮಾಡೋದು. ಸಾಯಂಕಾಲ ಏನ್ ಮಾಡ್ತೀವಿ, ಏನೋ ಪಾಪ. ಹಿಂಗ ಈ ತರ ಏನೇನು ಪಾಪ ಮಾಡ್ತೇವ ಆಮೇಲೆ ಮಾಡ್ತೇನೆ. ಈ ತರ ಏನು
ಕಾಫಿ ಕುಡಿದ್ ಪಾಪ ಅಂತಲ್ಲ, ಬೆಡ್ ಕಾಫಿ ಕುಡಿದ್ ಪಾಪ. ಒಂದರ್ಥದಲ್ಲಿ ಕಾಫಿ ಬರಂಗಿಲ್ಲ ಅಂತ ಹೇಳಕ್ ಬರಂಗಿಲ್ಲ, ಆದ್ರೆ ಕುಡಿಯೋದಾದ್ರೆ ಸ್ನಾನ ಮಾಡಿ ಕುಡಿಬೇಕು. ಕುಡಿಯೋದಾದ್ರೆ ಸ್ನಾನ ಸಂಧ್ಯಾ ವಂದನ ಮಾಡಿ ಪೂಜಾ ಮಾಡಿ ಕಾಫಿ ನೈವೇದ್ಯ ಮಾಡಿ. ದೇವರಿಗೆ ಬರಲ್ಲ ಅಂದ್ಮೇಲೆ ನಮಗೆ ಯಾಕೆ ಬರ್ತದೆ? ಅಷ್ಟೇ ಗೊತ್ತು. ದೇವರಿಗೆ ನೈವೇದ್ಯ ಇಲ್ಲ ಅಂದಮೇಲೆ ನಾವು ಬರಲ್ಲ. ಆದ್ರಿಂದ ಕಾಫಿ ಕುಡಿಯೋದಿಲ್ಲ, ಕುಡಿಬೇಕು ಅಂತ ಅನಿಸಿದ್ರು ಕೂಡ ಏನೋ ಕುಡಿಬೇಕಪ್ಪ ನಮ್ಗೆ ಆರೋಗ್ಯ ಸರಿ ಇಲ್ಲ, ಕಾಫಿ ಚಟ ಸಾಧನೆ ಇಲ್ಲ ಅಂತಿದ್ರು ಸ್ನಾನ ಮಾಡಿ ಕುಡಿ. ಅದು ನಾ ಹೇಳಿದ್ದು, ಭಾಗವತ್ ಹೇಳಿಲ್ಲ. ಮತ್ತೆ ನಾ ಹೇಳ್ತೇನೆ, ಸ್ನಾನ ಮಾಡಿ ಸಂಧ್ಯಾ ವಂದನ ಮಾಡಿ ಚಂದ ಗೋಪಿಚನ ಹಚ್ಕೊಂಡು ಚಂದವಾಗಿ ಕಾಫಿ ಕುಡ್ಲಿಕ್ಕೆ ಅಡ್ಡಿ ಇಲ್ಲ ನನ್ನ ಪ್ರಕಾರ. ಕುಡಿದೇ ಇದ್ರೆ ಚಲೋ ಇಲ್ಲ. ಒಟ್ಟಾರೆ ಆದ್ರೆ ಬೆಡ್ ಕಾಫಿ ಅಂತೂ ಒಪ್ಪೋದೇ ಇಲ್ಲ. ಬೆಳಗ್ಗೆ ಎದ್ದು ಕೂಡ ಕೆಲವೊಬ್ರು ಹಂಗಾಗ್ಬಿಡ್ತದೆ, ಬೆಡ್ ಕಾಫಿ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಪಾಪ. ಬೆಳಗ್ಗೆ ಎದ್ದು ಕೂಡ ಯಾರಾದ್ರೂ ತಂದು ಕಾಫಿ ಇಟ್ರೇನೆ, ಚಹಾ ಇಟ್ರೇನೆ ಮುಂದೆ ಕುಡೋದ್ ಮೇಲೆ ಮುಂದೆ ದೇವ್ರ ಮನೆಗೆ ಹೋಗಿ ಅಡಿಗೆ ಮನೆಗೆ ಹೋಗಿ ಎಲ್ಲ ಅಡಿಗೆ ಮಾಡ್ತಾರೆ ಪಾಪ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಹಾಗಾಗ್ಬಿಡ್ತದೆ. ಆ ಥರ ಇಟ್ಕೋಬಾರ್ದು. ಕಾಫಿ ಕುಡಿಯೋದಾಗಿದ್ರೆ ಬೆಳಗ್ಗೆ ಎದ್ದು ಕೂಡಲೇ ನಮ್ದೆಲ್ಲ ಕಳ್ಕೋಬೇಕು, ಎಲ್ಲ ಅಶುದ್ಧಿ ಹೋಗ್ಬೇಕು. ಮೊದಲು ಈ ಹೇಳ್ಬೇಕಂದ್ರೆ ನಮ್ಮ ಬಾಯಿ ಎಷ್ಟು ಅಶುದ್ಧಿ ಇರ್ತದೆ ಗೊತ್ತಾ? ಇದನ್ನೆಲ್ಲ ಪರೀಕ್ಷೆ ಮಾಡ್ಯಾರ. ಒಬ್ಬ ಯಾವನೋ ಶೇಂಗಾ ಇಟ್ಕೊಂಡು ಮಕ್ಕೊಂಡಂತ ಮನುಷ್ಯ, ಶೇಂಗಾ ಇಟ್ಕೊಂಡು ಎಲ್ಲ ಪರೀಕ್ಷೆ ಆಗಿದೆ ಎಲ್ಲ. ಶೇಂಗಾ ಇಟ್ಕೊಂಡು ಮಕ್ಕೊಂಡ, ಬೆಳಿಗ್ಗೆ ಎದ್ದ, ಶೇಂಗಾ ಬಾಯಾಗ ಇತ್ತು, ಆ ಶೇಂಗಾವನ್ನ ಹೊರಗೆ ಹೋಗದ, ಕೋಳಿ ತಿಂತು ಸತ್ತೋಯ್ತು. ಅಷ್ಟು ವಿಷ ನಮ್ಮ ಬಾಯಾಗಿರ್ತದೆ, ಅಂತ ಬಾಯಿ ಹಲ್ ತಿಕ್ಕೊಳ್ಳಾರ್ದ ಬ್ರಷ್ ಮಾಡಲಾರ್ದ ಬಂದು ನಾವು ಕಾಫಿ ಕುಡಿತೀವಿ ಅಂದ್ರೆ ವಿಷವನ್ನ ಹಾಕೊಂಡಂಗ ಅಂತ ಅರ್ಥ ಅದಕ್ಕೆ. ಆದ್ರಿಂದ ನಾವು ಬಾಯಿ ಸ್ವಚ್ಛ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಆ ತರ ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ದನ್ನೇ ಇವತ್ತೆಲ್ಲ ಸೈನ್ಸ್ ಹೇಳ್ತಾ ಇದೆ ಅಷ್ಟೇ. ಹೀಗೆ ಇಂತಹ ಯಾರು 3 ತರ ಚಿಂತನೆ ಮಾಡ್ತಾರೋ ಅವರಿಗೆಲ್ಲ 3 ಪಾಪಗಳು ಹೋಗ್ತಾವೆ ಅಂತ ಹೇಳಿ, ಇನ್ನ ರಾಹುವಿನ ಬಗ್ಗೆ ಹೇಳ್ತಾರೆ. ರಾಹುಗ್ರಹ, ರಾಹು ಅವನು ಕೂಡ ಸಂಚಾರ ಮಾಡ್ತಾನೆ. ಅವನ ಸೂರ್ಯಮಂಡಲ ಅಂದ್ರೆ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ ಏನು ವಿಸ್ತಾರವಾಗಿದೆಯೋ ಅಷ್ಟೇ ವಿಸ್ತಾರ ಅವನು ಕೂಡ ಇದ್ದಾನಂತೆ. ಅವನು ಕೂಡ ಸಂಚಾರ ಮಾಡ್ತಾ ಇರ್ತಾನೆ. ಈ ರಾಹುವಿನ ಬಗ್ಗೆ ನಮ್ಮ ಸಮುದ್ರ ಮಥನ ಮುಂದೆ ಬರ್ಲಿಕ್ಕಿದೆ, ಸಮುದ್ರ ಮಥ ಅಷ್ಟಮ ಸ್ಕಂದದಲ್ಲಿ ಬರ್ಲಿಕ್ಕಿದೆ. ಸಮುದ್ರ ಮಥನ ಮಾಡುವಾಗ ಅಮೃತ ಕಲಶ ತಗೊಂಬಂದ, ಧನ್ವಂತರಿ ರೂಪಿ ಪರಮಾತ್ಮ ತಗೊಂಬಂದಾಗ ಅದನ್ನು ಮೋಹಿನಿ ರೂಪಿಯಲ್ಲಿ ಆಗಿ ಬಡಿಸ್ತಾ ಇರುವಾಗ ರಾಹು ಬಂದ. ಅದು ಸೂರ್ಯಚಂದ್ರ ಹೇಳಿದ್ರು, ಇವ ರಾಹು ನೋಡಿವ ಅಂತ ಹೇಳಿ. ಅವ ರಾಹು ಅವ ದುಷ್ಟ ಅಸುರ, ಅವ ಬಂದು ದೇವತಾ ವೇಷದಲ್ಲಿ ಕುತ್ಕೊಂಡಿದ್ದ. ಸೂರ್ಯಚಂದ್ರ ಹೇಳಿದ್ರು ಇವ ರಾಹು ಅಂತ ಹೇಳಿ. ಅದಕ್ಕೆ ದೇವ್ರ ಏನ್ ಮಾಡಿದ? ಶಿರಚ್ಛೇದನ ಮಾಡಿದ. ಯಾವಾಗ ಸೂರ್ಯಚಂದ್ರ ಇವನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು, ಯಾರ ಬಗ್ಗೆ? ರಾಹುವಿನ ಬಗ್ಗೆ. ಅದಕ್ಕ ರಾಹುಗೆ ಸೂರ್ಯಚಂದ್ರ ಮೇಲೆ ಸಿಟ್ಟು, ಸೂರ್ಯಚಂದ್ರ ಮೇಲೆ. ಅದಕ್ಕೆ ಅವ ಏನ್ ಮಾಡ್ತಾನೆ? ಅಟ್ಯಾಕ್ ಮಾಡ್ತಾನೆ. ಅವನು ರಾಹು ಸೂರ್ಯನನ್ನ ಅಟ್ಯಾಕ್ ಮಾಡ್ತಾನೆ, ಚಂದ್ರನನ್ನ ಹಿಡ್ಕೊಳ್ತಾನೆ. ಸೂರ್ಯನನ್ನು ಯಾವತ್ತು ಹಿಡ್ಕೊಳ್ತಾನೋ ಅದೇ ಸೂರ್ಯಗ್ರಹಣ, ಯಾವತ್ತು ಅವ ಚಂದ್ರನ ಹಿಡ್ಕೊಳ್ತಾನೋ ಅದೇ ಚಂದ್ರಗ್ರಹಣ. ಈ ಸಮುದ್ರ ಮಥನ ಕಾಲದಲ್ಲಿ ನನಗೂ ಅಮೃತ ಬರಲಾದ ಮಾಡಿದ್ರು, ಇವರು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿ ಸೂರ್ಯಚಂದ್ರ ಮೇಲೆ ಸಿಟ್ಟಿನಿಂದ ಆ ತರ ಮಾಡ್ತಾ ಇದ್ದುದಕ್ಕೆ ಆ ತರ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಕರೀತಾರೆ ಎಂಬುದಾಗಿ ಹೇಳ್ತಾರೆ. ಆ ರಾಹು ಮಂಡಲ ಏನು ಮ್ಯಾಲೆ ಇದೆ, ಆ ಮಂಡಲಕ್ಕಿಂತ 10,000 ಯೋಜನ ಮ್ಯಾಲೆ ಸಿದ್ಧ ಚಾರಣರು ವಿದ್ಯಾಧರರು ಇರ್ತಾರಂತೆ. ಸಿದ್ಧರು, ಚಾರಣರು, ವಿದ್ಯಾಧರರು ಎಲ್ಲ ದೇವತಾ ಸ್ವರೂಪರು, ಅವರೆಲ್ಲ ಅಲ್ಲಿರ್ತಾರೆ. ಅವುಗಳ ಅಲ್ಲೇ ಹತ್ತಿರನೇ ಯಕ್ಷ, ರಾಕ್ಷಸ, ಪಿಶಾಚ, ಭೂತಗಳು, ಪ್ರೇತಗಳು ಇವೆಲ್ಲ ಅಲ್ಲಿರ್ತಾವೆ ಅಂತ ಹೇಳಿ, ಇನ್ನು ಮುಂದೆ ಕೆಳಗಿನಿಂದ ಹೇಳ್ತಾರೆ. ಕೆಳಗಿಂದು ಏನ್ ಕೆಳಗು? ಈ ಭೂಮಂಡಲ ಕೆಳಗಲ್ಲ, ಅಲ್ಲೇ ಸೂರ್ಯಮಂಡಲ ಅಲ್ಲೇ ಕೆಳಗಲ್ಲಿ ಏನಿದೆ ಅಂದ್ರೆ 100 ಯೋಜನದಷ್ಟು ಕೆಳಗ ಹಂಸ, ಸಾರಸ, ಶೇನ, ಗರುಡ ಪಕ್ಷಿಗಳೆಲ್ಲ ಹಾರಾಡ್ತಾ ಇರ್ತವೆ. ಹತ್ರ ಭೂಲೋಕಕ್ಕೆ ಬರ್ತಾರೆ. ಅಂದ್ರೆ ಇವೇ ನಮ್ ಗರುಡ ಹಾರಾಡ್ತಾರೆ ಅಂದ್ರೆ ಭೂಲೋಕ ತನಕನೇ ಇದೆಲ್ಲ. ಈ ತರ ಭೂಲೋಕ ತನಕ ಮತ್ತೆ ಬಂತು. ಇಷ್ಟು ಭೂಲೋಕದ ಮೇಲೆ ಇರುವಂತಹ ಒಂದು ವೃತ್ತಾಂತ. ಶುಕಾಚಾರ್ಯ ಹೇಳ್ತಾರೆ. ಎಷ್ಟು ಅರ್ಥ ಆಯ್ತೋ ಎಷ್ಟು ಬಿಡೋ ಗೊತ್ತಿಲ್ಲ. ಒಟ್ಟಾರೆ ಮೇಲಿನ ಲೋಕಗಳ ವೃತ್ತಾಂತ ಇಷ್ಟು ಹೀಗಿರ್ತದೆ. ಆ ಗ್ರಹ ಈ ಗ್ರಹ ಇಷ್ಟಿಷ್ಟು ಮೇಲೆ ಇರ್ತಾವೆ. ಅವರವ್ರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಒಟ್ಟಾರೆ ಎಲ್ಲದಕ್ಕೂ ಕೊಂಡಿ ಶಿಂಶುಮಾರೂಪಿ ಪರಮಾತ್ಮ. ಆ ಶಿಂಶುಮಾರೂಪಿ ಪರಮಾತ್ಮ ಇಟ್ಟುಕೊಂಡು ಎಲ್ಲವನ್ನ ನಡೆಸ್ತಾ ಇರುವಂತೆ ನೋಡ್ಕೊಳ್ತಾನೆ ಆ ಪರಮಾತ್ಮ. ಅವ್ರವ್ರ ಕೆಲಸ ದಿನಾಲು ನಡೆಯೋ ಹಂಗೆ ಏನೂ ತಪ್ಪಲಾರ್ದಂಗ ನೋಡ್ರಿ. ನಾವು ದಿನಾಲು ಉಪವಾಸ ಪೂಜಾ ಮಾಡ್ತಾನೆ ಇರ್ತೇವಪ್ಪ. ಒಂದಿವ್ಸ ಜ್ವರ ಬಂದ್ರೆ ಬಿಟ್ಬಿಡ್ರಿ, ಮುಗಿದೋಯ್ತು. ಆದ್ರೆ ಅವ್ರು ಹಂಗಲ್ಲ. ತಮ್ಮ ದಿನನಿತ್ಯದ ಕೆಲಸ ಜ್ವರ ಬರ್ಲಿ, ಬೆಕ್ಕ ಬರ್ಲಿ, ಏನು ಬಂದ್ರೆ ಬರ್ಲಿ, ಬಿಟ್ರೆ ಬೀಳ್ಲಿ, ಒಟ್ಟಾರೆ ತಮ್ಮ ಕೆಲಸ ತಮ್ಮ ಡ್ಯೂಟಿ ಮಾಡ್ಲೇಬೇಕು. ಆ ತರ ಕರೆಕ್ಟ್ ಆಗಿ ನಡಿಬೇಕಂದ್ರೆ ನಡೀತಾನೆ ಇರ್ಬೇಕು. ಇದನ್ನೆಲ್ಲ ನೋಡ್ಕೊಳ್ಳುವವನೇ ಅವನು ಶಿಂಶುಮಾರೂಪಿ ಪರಮಾತ್ಮ ಎಂಬುದಾಗಿ ಹೇಳಿ, ಇನ್ನ ಭೂಮಂಡಲ ಕೆಳಗದ ಬಗ್ಗೆ ಹೇಳ್ತಾರೆ. ಭೂಮಂಡಲ ಕೆಳಗೆ ಏನವ? ಭೂಮಂಡಲ ಕೆಳಗೆ ಅಂದ್ರೆ ಅವೇ ಏನವು? ಪಾತಾಳಾದಿ ಲೋಕಗಳು. ಅಲ್ಲಿಯೂ ಕೂಡ ಭೂ ಕೆಳಗಳಿರುವಂತಹ ಯಾವ್ಯಾವ? ಅತಲ, ವಿತಲ, ಸುತಲ, ಪಾತಾಳ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ ಅಂತ ಕೊನೆಗಿರೋದೇ ಪಾತಾಳ. ಪಾತಾಳ ಅಂದ್ರೆ ನಿಮ್ ಪಾತಾಳಕ್ಕೆ ಕಳಿಸ್ತೇನೆ ಅಂತಿರ್ತಾರ, ವಯೋಮುಂದ್ ಅಂತಿರ್ತಾರೆ. ಮಗನ ನಿಮ್ ಪಾತಾಳಕ್ಕೆ ಹಾಕ್ತೇನೆ ಅಂತಾರೆ.
ನಿಮ್ ಮೊದಲು ಭೂಮಿಯಾಗಿರು, ಆಮೇಲೆ ನೋಡೋಣಂತ ಮಾತಾಡಕ. ಎಲ್ಲಿ ಎಲ್ಲಿ ಪಾತಾಳ, ಏನ್ ಪಾತಾಳ, ಎಷ್ಟು ದೂರದ, ಎಷ್ಟು ಒಳಗದ, ಲಾಸ್ಟ್ ಇರೋದೇ ಪಾತಾಳ. ಅಂತಹ ಪಾತಾಳದಲ್ಲಿ ಅಲ್ಲೆಲ್ಲ ಕೊನೆಗೆ ಪರಮಾತ್ಮನೇ ಇರ್ತಾನೆ ಎಂಬುದಾಗಿ ಹೇಳ್ತಾ ಅಲ್ಲಿ ಹೇಳ್ತಾರೆ ನೋಡಿ. ಹೆಂಗೆ ಹೇಳ್ತಾರೆ ಅಂದ್ರೆ, ಹೆಂಗ ಸ್ವರ್ಗ ಸುಖ ಇರ್ತದಲ್ಲ, ಸ್ವರ್ಗ ಸುಖ ಹಂಗ ಅಲ್ಲಿ ಒಳಗೆ ಕೆಳಗೂ ಸ್ವರ್ಗ ಸುಖ, ಅಲ್ಲಿಯೂ ಸುಖಗಳು, ಆರಾಮಾಗಿ ಜೀವನ ಮಾಡ್ಕೋತ ಅಲ್ಲಿಯೂ ಇರ್ತಾರಂತೆ. ಹಾಗಾದ್ರೆ ಈ ಪರೀಕ್ಷಾ ರಾಜ ಕೇಳ್ತಾನೆ, ಈ ಪಾತಾಳ ಲೋಕಗಳಲ್ಲಿ ಏನೇನು ಇರ್ತದನ್ನ ಈ ಬಗ್ಗೆ ಹೇಳ್ರಿ ಅಂತ ಒಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅಲ್ಲಿ ಈ ಪಾತಾಳಾದಿ ಲೋಕಗಳಲ್ಲಿ ಕತ್ಲಿ ಭಯನೇ ಇಲ್ಲ ಅಂತ. ಕತ್ಲಿ ಭಯನೇ, ನಮ್ಗೆ ಕತ್ಲಿ ಭಯ ಅದು, ಕತ್ಲಿ ಆದ್ಕೊಳ್ಳಿ ಭಯ, ಕೆಲವೊಬ್ರಿಗೆ ಭಯ ಆಗ್ಬಿಡೋದು ಪಾಪ, ನನಗೂ ಭಯ ಅದ. ಈ ಪಾತಾಳದ ಲೋಕಗಳಲ್ಲಿ ಭಯನೇ ಇಲ್ಲ. ಯಾಕೆಂದ್ರೆ ಯತ್ರ ಹಿ ಮಹಾ ಹಿ ಪ್ರವರ ಶಿರೋಮಣಯ ಶಾರ್ವರಂ ತಮಃ ಪ್ರಬಾಧಂತೆ. ನಾಗಮಣಿ ಅಂತಾರಲ್ಲ, ನಾಗಮಣಿ, ಹೆಡೆ ಮೇಲೆ ಅದು ಮಣಿ ಇರ್ತದಂತ. ಮಣಿ ನಮಗೆಲ್ಲ ಕಾಣಂಗಿಲ್ಲ, ಆ ಮಣಿ ಸಿಕ್ಕರು ಭಾರಿ ಅಂತ ಹೇಳ್ತಾರೆ. ಆ ಮಣಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಗಮಣಿ ಅದು. ಆ ಮಣಿ ಎಲ್ಲ ಇವೇ ಇರ್ತಾವೆಲ್ಲ, ಕೆಳಗೆ ಇವೇ ಇರ್ತಾವೆ. ಅವೆಲ್ಲ ಒಂದೊಂದ್ರ ಮೇಲೆ ಒಂದೊಂದು ಮಣಿ ಅಂದ್ರೆ ಎಷ್ಟು ಇರ್ತಾವ ಅಷ್ಟೆಲ್ಲ ಮಣಿ ಪ್ರಕಾಶದಿಂದ ಯಾವಾಗ್ಲೂ ಬೆಳಕೆ ಇರ್ತದೆ, ಯಾವಾಗ್ಲೂ ಬೆಳಕೆ. ಕತ್ಲಿ ಭಯನೇ ಇಲ್ಲ ಅಲ್ಲಿ, ಕತ್ಲಿ ಭಯನೇ ಇರೋದಿಲ್ಲ ಅಂತ ನಿರೂಪಣೆ ಮಾಡ್ತಾರೆ. ಹೀಗೆ ಆಮೇಲೆ ಇರೋದೇ ಫಸ್ಟ್ ಇರೋದೇ ಕೆಳಗಿರೋದೇ, ನಮ್ಮ ಭೂಮಂಡಲ ಕೆಳಗಿರೋದೇ ಅತಲ ಲೋಕ. ಫಸ್ಟ್ ಇರೋದು ಏನದ ಅತಲ ಲೋಕ. ಆ ಅತಲ ಲೋಕದಲ್ಲಿ ಮಯ, ಒಳ್ಳೆ ಅವ ಮಯ ಅಂದ್ರೆ ಯಾರು ಗೊತ್ತನು, ಒಳ್ಳೆ ಇಂಜಿನಿಯರ್ ಅವ. ಅಂತ ಮಯನ ಮಗ ಅವ ಬಲ ಅಂತ ಒಬ್ಬ ಇದ್ದಾನೆ, ಬಲ. ಅವ ಅತಲದಲ್ಲಿ ಇರ್ತಾನೆ, ಅತಲ ಲೋಕದಲ್ಲಿ. ಅವ ಬಲನ ರಾಜ್ಯ, ಅವನು ಪೂರ್ತಿ ಅವನೇ ನೋಡ್ಕೊಳ್ತಾನೆ. ಅವ ಮಯನ ಮಗ ಏನ್ ಮಾಡ್ಯಾನ ಅಂದ್ರೆ 96 ಬಗೆಯ ಮಾಯಾ ಮಾಡ್ಯಾನ. ಮಾಯಾ ವಿದ್ಯಾ ಅಂತ ಕರೀತಾರಲ್ಲ, ಅದನ್ನೇ ಕೆಲವೊಂದೆಲ್ಲ ಈಗೂ ಇಟ್ಕೊಂಡಾರ. ಈ ಮಾಯಾವಿಗಳು ಮತ್ತೆ ಇರ್ತಾರೆ ನೋಡಿ, ಮಾಯಾ ವಿದ್ಯಾ ಅದನ್ನ ಮಾಡಿದ್ರು, ಜಾದೂ ಮಾಡಿದ್ರು ಅಂತ ಅರ್ಧ. ಅವೇ ಕೆಲವೊಂದು ವಿದ್ಯಾ ಉಳ್ಕೊಂಡಾವ ಈಗೂ ಕೂಡ. ಅಂತಹ ಆ ಬಲ ಹಿಂಗ ಅಂತ ಆಕಳಿಸಿದಂತೆ. ಹೆಂಗ ಪ್ರವಚನದಾಗ ನಿದ್ದೆ ಮಾಡಿ ಆಕಳಿಸ್ತಾರ ನೋಡಿ ಕೆಲವೊಬ್ರೆಲ್ಲ. ನನ್ನ ಹತ್ರ ಒಬ್ರು ಬಂದ್ರು, ಆಚಾರ ನಿದ್ದೆನೇ ಇಲ್ರಿಪ್ಪ, ಏನ್ ಮಾಡೋದ್ರಿ ಅಂತ ಕೇಳಿದ್ರು. ನನ್ನ ಹತ್ರ ಒಬ್ರು ಬಂದ್ರು, ಅದ್ರ ನಿದ್ದೆನೇ ಇಲ್ಲ ಅಂತ. ಪ್ರವಚನಕ್ಕೆ ಬರ್ರಿ ಎಂದೆ ನಾನು. ಅದಕ್ಕೆ ಅವ್ರು ನಾ ಶ್ರೀ ಗುರುಭ್ಯೋ ನಮಃ ಅಂದ ತಕ್ಷಣ ಯಾವ ಡಾಕ್ಟರ್ ತೋರಿಸಿದ್ರು ಬರದೇ ಇದ್ದ ನಿದ್ದೆ ಬಂದ್ಬಿಡ್ತಪ್ಪ ಅವ್ರಿಗೆ. ಪ್ರವಚನ ಕೂತಾ ನಿದ್ದೆ ಬಂದ್ಬಿಡ್ತು. ಅವ್ರು ಅಂದ್ರು, ಆಚಾರ ಏನ್ ನಿದ್ದೆ ಕೊಟ್ರಿಪ್ಪ, ಇನ್ನು ಒಟ್ಟು ಪ್ರವಚನ ಬಿಡಂಗಿಲ್ರಿ ನಾನು ಅಂದ್ರು. ಹಿಂಗ ಅವ್ರ ಪ್ರವಚನಕ್ಕೆ ಬರ್ಕೋತ ಈ ಪಾಪ ಅವರು ದೊಡ್ಡ ಭಕ್ತರಾಗ್ಯಾರ. ದಿನಾಲು ಕೇಳಿ 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 ದೊಡ್ಡ ಭಕ್ತರಾಗ್ಯಾರ. ಹೀಗೆ ಅಂದ್ರೆ ಈ ಪ್ರವಚನ ಅಂದ್ಕೊಳ್ಳಿ ಆಕಳಿಕಿ ನಿದ್ದಿ ಅಂತ ಹಂಗಲ್ಲ. ಈ ಪ್ರವಚನ ಅಂದ್ರೆ ಕೇಳಬೇಕು. ಹಾಗೆ ಆಕಳಿಕೆ ಅಂತ ಮಾಡ್ತಾರಲ್ಲ, ಮಾಡ್ತಾರಲ್ಲ, ಹಂಗವ ಮಯನ ಮಗ ಬಲ ಅಂತ ಆಕಳಿಕೆ ಮಾಡಿದಂತ. ಆಕಳಿಸಿದಾಗ 3 ಮಕ್ಕಳು ಹುಟ್ಟಿದ್ರು. ಆಕಳಿಸಿದಾಗಲೇ 3 ಮಕ್ಕಳು ಹುಟ್ಟಿದ್ರು. ಅವರು ಯಾರ್ಯಾರು ಅಂದ್ರೆ ಸ್ವೈರಿಣಿ, ಕಾಮಿನಿ, ಪುಂಶ್ಚಲಿ ಅಂತ. ಅವರು ಸ್ವಲ್ಪ ದುಷ್ಟ ಸ್ತ್ರೀಯರು ಅವ್ರು ಹುಟ್ಟಿದ್ರು ಅಂತ ನಿರೂಪಣೆ ಮಾಡಿ, ಇನ್ನ ಅದರ ಕೆಳಗಿರೋದು ವಿತಲ ಲೋಕ. ಅತಲ ಲೋಕದಲ್ಲಿ ಇವನ ಸಾಮ್ರಾಜ್ಯ. ವಿತಲ ಲೋಕದಲ್ಲಿ ಹಾಟಕೇಶ್ವರ ಇದ್ದಾನಂತೆ. ಹಾಟಕೇಶ್ವರ, ಎಷ್ಟು ಚಂದ ಹೆಸರು. ಅದು ಯಾರು? ಶಿವ, ರುದ್ರದೇವರೇ ಅಲ್ಲಿ ರಾಜರಾಗಿ ಅವ್ರು ಇದ್ದಾರಂತೆ. ಭೂತಗಣಗಳೆಲ್ಲ ಅಲ್ಲಿದ್ದಾವೆ. ಅವರು ಪಾರ್ವತಿ ದೇವಿ ಜೊತೆ ವಿಹಾರ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ನದಿ ಹರಿತಿದೆ, ಅದಕ್ಕೆ ಹೆಸರು ಹಾಟಕಾ ನದಿ ಅಂತ. ಹಾಟಕಾ ನದಿಯಲ್ಲಿ ಇದ್ದಾನಾದ್ರಿಂದ ಹಾಟಕೇಶ್ವರ ಅವ ಅಂತ. ಹಾಟಕಾ ನದಿ ಅಂತ ಹರಿತದೆ. ಅದು ಹರಿತಾ ಮೊನ್ನೆ ಕತೆ ಕೇಳಿದ್ವಲ್ಲ, ಹರಿತಾ ಅದು ಬಂಗಾರ ಆಗ್ತದೆ ಅಂತ ಹಾಟಕ. ಅದಕ್ಕೆ ಹಾಟಕಾಂಬರನ ಸೇವೆ ಅಂತ ಬರ್ತದೆ ನೋಡಿ, ಹಾಟಕಾಂಬರನ ಸೇವೆ ಅಂತ ಬರ್ತದೆ. ಹಾಗೆ ಹಾಟಕ ಅಂತ ಆ ನದಿ ಹರಿತಾ ಅದು ಬಂಗಾರ ಅಂತ ಆಗತ್ತೆ. ಅದನ್ನ ಆಭರಣ ಹಾಕೊಳ್ತಾರೆ, ಎಲ್ಲರೂ ಮಾಡ್ಕೊಳ್ತಾರೆ ಅಂತ ನಿರೂಪಣೆ ಮಾಡಿ, ಅದರ ಕೆಳಗೆ ಸುತಲ ಲೋಕ, ಇದು ವಿತಲ ಲೋಕದ್ದು. ಕೆಳಗೆ ಸುತಲ ಲೋಕ. ಅಲ್ಲಿ ವಿರೋಚನ ಪುತ್ರ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ ಇರ್ತಾರೆ. ಅಲ್ಲಿ ಯಾರಿರ್ತಾರೆ? ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿಯನ್ನು ನೋಡ್ಕೊಳ್ತಾ ಯಾರಿರ್ತಾರೆ? ವಾಮನ ದೇವರಿದ್ದಾರೆ. ನಿನ್ನೆ ಕತೆ ಕೇಳಿದ್ವಲ್ಲ, ವಾಮನ ದೇವರಿದ್ದಾರೆ. ಅಂತ ವಾಮನ ದೇವರ ಬಗ್ಗೆ ಮತ್ತೆ ನಿಮ್ಗೆ ಬೇಕಂದ್ರೆ ನೀನು ಕಾಯ್ ಅಂತಾರೆ ಶುಕಾಚಾರ. ನೀವು ವಾಮನ ದೇವರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಅಷ್ಟಮ ಸ್ಕಂದ ಬರೋ ತನಕ ದುರ್ಗದ ಬೆಲೆ ಯಾರು ಬಿಡಬೇಡ್ರಿ ಮತ್ತೆ. ಆದ್ದರಿಂದ ಅಂತಹ ವಾಮನ ದೇವರ ಬಗ್ಗೆ ವಿಶೇಷವಾಗಿ ಹೇಳಿಕ್ಕಿದ್ದಾರೆ ಎಂಬುದಾಗಿ ನಿರೂಪಣೆ ಮಾಡ್ತಾ, ಅದರ ಕೆಳಗೆ ತಲಾತಲ ಲೋಕ ಇದೆ. ಅದ್ರ ಕೆಳಗೆ ಎಷ್ಟು ಚಂದ ನೋಡ್ರಿ ಲೋಕ ಹೆಸರು, ತಲಾತಲ ಲೋಕ. ಆ ಲೋಕದಲ್ಲಿ ಒಂದ್ಸಲ ಈ ವಾಮನರೂಪಿ ಪರಮಾತ್ಮ ಹೇಳುವಾಗ ಜಸ್ಟ್ ಒಂದ್ ಕತಿ. ಈ ರಾವಣ ಬಂದ ಮೇಲೆ ಎಲ್ಲಾ ಲೋಕ ಗೆಲ್ಬೇಕಂತ ಹೋಗ್ತಾನಂತ. ರಾವಣ ಎಲ್ಲಾ ಲೋಕ ಗೆಲ್ಬೇಕು ಅಂತ ಈ ಬಲಿಚಕ್ರವರ್ತಿ ಇದ್ದ ಲೋಕಕ್ಕೂ ಬರ್ತಾನಂತ. ಅಲ್ಲಿ ಬಂದಾಗ ಕಾಯ್ಲಿಕ್ಕೆ ಯಾರಿದ್ದಾರೆ? ಬಲಿಯ ಮನೆಯ ಕಾಯ್ದ ಯಾರು?
ವಾಮನ ಇದ್ದದ್ದಕ್ಕ ಒಂದು ಹೆಂಗ ಅವತ್ತು ವಾಮನ ಬಲಿರ ಚಕ್ರವರ್ತಿಯ ಮನೆ ಮುಂದೆ ಕೇಳಿದಾಗ ಒಂದ್ ಪಾದ ಮ್ಯಾಲ ಬಡ್ದಿದ್ ಗಂಗಾ ಬಂದ್ಲು, ಹಂಗ ಒಂದ್ ಹೆಬ್ಬೆಳ್ ಬಡಿಸಿದವಗ ರಾವಣಗ. ಆ ರಾವಣಕ್ ಬಲಿಚಕ್ರವರ್ತಿ ಮನೆ ಹತ್ರ ಬರ್ತೀಯ ಮಗನ, ಮಾಡ್ತೀನಿ ಬಾ ಅಂತೇಳಿ ವಾಮನ ಒಂದ್ ಸ್ವಲ್ಪ ಸ್ಪರ್ಶ ಮಾಡಿಸಿದ್ರೆ ಅವ 10,000 ಯೋಜನ ದೂರ ಬಿದ್ಬಿಟ್ಟ ಪಾಪ. ರಾವಣ 10,000 ಯೋಜನ ಹೋಗಿ ದೂರ ಬಿದ್ಬಿಟ್ಟ. ಹೀಗೆ ಹಾಗಾದ್ರೆ ಯಾಕೆ ಕಥೆ ಹೇಳಿದ್ರು ಅಂದ್ರೆ, ಹಿಂಗೆ ಯಾರು ಬರ್ತಾರೋ ಅವನ್ನೆಲ್ಲ ಬಲಿಚಕ್ರವರ್ತಿಯನ್ನ ಕಾಯ್ಲಿಕ್ಕೆ ಅಂತಾನೆ ಪರಮಾತ್ಮ ಅಲ್ಲಿ ವಾಮನನಾಗಿ ಸನ್ನಿಧನಾಗಿ ಇಲ್ಲಿದ್ದಾನೆ. ಕೆಳಗೆ ಇರೋದೇ ತಲಾತಲ ಲೋಕ. ಅಲ್ಲಿ ಯಾರಿದ್ದಾರೆ? ಮಯ. ಏನು ಮೊದಲೇ ಲೋಕದಲ್ಲಿ ಬಲ ಅಂತ ಏನಿದ್ದಾನಲ್ಲ ಅವರಪ್ಪ ಮಯ ಅಲ್ಲಿದ್ದಾನಂತೆ. ಮಯ ಅಲ್ಲಿದ್ದಾನೆ. ಅವ ಇಡೀ ಮಾಯಾವಿಗಳ ಗುರು ಅವ ಅಂತ ಆತರ ಅವ ಇದ್ದಾನೆ. ಅದರ ಕೆಳಗಿರುವುದು ತಲಾತಲ ಲೋಕದಲ್ಲಿ ಕೆಳಗಿರುವುದು ಮಹಾತಲ ಲೋಕ ಅಂತ. ಮಹಾತಲ ಲೋಕ ಅಲ್ಲಿ ಅನೇಕ ಕದ್ರು ಪುತ್ರರು. ಅವ್ರು ಯಾರು? ಶೇಷ ಎಲ್ಲ ನಾಗಗಳು, ಎಲ್ಲ ಅನೇಕ ನಾಗಗಳು ಎಲ್ಲ ಅಲ್ಲೇ ಅವ ಅಂತ. ಎಲ್ಲ ಅಲ್ಲೇ ಅವ. ಕೆಲವೊಂದೆಲ್ಲ ಮೇಲೆ ಬಂದ, ಕೆಲವೊಂದೆಲ್ಲ ಇಲ್ಲೂ ಹರಿದಾಡ್ತಾ ಇರ್ತವೆ. ಅವು ಯಾವ್ಯಾವ? ಕುಹಕ, ತಕ್ಷಕ, ಕಾಲಿಯ, ಸುಷೇಣ, ಎಲ್ಲ ದೊಡ್ಡ 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 ಹೆಸರುಗಳು ಅವೆಲ್ಲವೂ ಕೂಡ ಅಲ್ಲೇ ಇದ್ದಾವೆ. ಇವರ ಸ್ವಲ್ಪ ಭಯ ಪಡ್ತಿರ್ತಾರಂತ. ಯಾರಿಗೆ? ಗರುಡನಿಗೆ. ಎಲ್ಲೂ ಗರುಡ ಬರ್ತಾನೋ ಅಂತ ಭಯ ಪಡ್ಕೋತ ಅಲ್ಲೇ ಇರ್ತಾರೆ ಎಂಬುದಾಗಿ ಅವರ ಬಗ್ಗೆ ನಿರೂಪಣೆ ಮಾಡಿ, ತಲಾತಲಕ್ಕಿಂತ ಕೆಳಗೆ ಯಾವ್ದಿರ್ತದೆ? ರಸಾತಲ ಲೋಕ. ರಸಾತಲ ಅಲ್ಲಿ ದೈತ್ಯರು, ದಾನವರು, ರಾಕ್ಷಸರು ಅಲ್ಲೆಲ್ಲ ತುಂಬಿಕೊಂಡಿರ್ತಾರೆ. ಅದರ ಕೆಳಗಿರೋದೇ ಪಾತಾಳ. ಕೊನೆಯದು ಪಾತಾಳ. ಆ ಪಾತಾಳದಲ್ಲಿ ಶಂಖ, ಕುಲಿಕ, ಮಹಾಶಂಖ, ಶ್ವೇತ, ಧೃತರಾಷ್ಟ್ರ, ಶಂಖಚೂಡ, ಕಂಬಲ, ಅಶ್ವತರ, ದೇವದತ್ತ, ಧನಂಜಯ ಅಂತ ಅನೇಕ ಹೆಸರುಗಳಲ್ಲಿ ನಾಗಗಳೇ ಅಲ್ಲೂ ಕೂಡ ಪಾತಾಳದಲ್ಲಿರುವವು ನಾಗಗಳೇ. ಅನೇಕ ಬಗೆಯ ನಾಗಗಳು ವಾಸ ಮಾಡ್ಕೊಂಡಿದ್ದಾವೆ. ಇವಕ್ಕೆಲ್ಲ ಅಧಿಪತಿ ವಾಸುಕಿ. ಇವಕ್ಕೆಲ್ಲ ಅಧಿಪತಿ ಯಾರು? ವಾಸುಕಿ. ಆ ವಾಸುಕಿ ಇಟ್ಟುಕೊಂಡು ಇದ್ದಾನಂತೆ. ಹೀಗೆ ಅಲ್ಲಿ ಕೆಲವೊಂದವ 5 ಹೆಡೆವು, 7 ಹೆಡೆವು. ನಾವು ನಾಗಪ್ಪನ ಹಬ್ಬಕ್ಕೆ ಮಾಡ್ತೇವಲ್ಲ 5 ಹೆಡೆ ಎಲ್ಲ ಹೀಗೆ ಪೂಜಾ. ಆ ತರ ಅಲ್ಲಿ ಅವೆಲ್ಲ ಇದ್ದಾವೆ ಅಂತ ಹೇಳಿ, ಹಾಗೆ ಅಲ್ಲೂ ಕೂಡ ರತ್ನಗಳಿರೋದಕ್ಕೆ ಬೆಳಕಿರ್ತದೆ, ಯಾವಾಗಲೂ ಬೆಳಕೆ ಇರ್ತದೆ ಎಂಬುದನ್ನು ನಿರೂಪಣೆ ಮಾಡಿ, ಆ ಪಾತಾಳ ಲೋಕ ಲಾಸ್ಟ್. ಹೌದಾ? ಪಾತಾಳ ಲೋಕ ಲಾಸ್ಟ್, ಇನ್ಯಾವ ಲೋಕ ಇಲ್ಲ. ಆ ಪಾತಾಳ ಲೋಕದ ಕೆಳಗೆ ಕರೆಕ್ಟ್ ಆಗಿ 30,000 ಯೋಜನ ದೂರದಲ್ಲಿ ಒಬ್ಬರಿದ್ದಾರೆ. ಯಾರು? ಶೇಷದೇವರು. ಯಾರಿದ್ದಾರೆ? ತಸ್ಯ ಮೂಲ ದೇಶೇ 30 ಯೋಜನ ಸಹಸ್ರಾಂತರ ಆಸ್ತೇಯಾ ವೈ ಕಲಾ ಭಗವತಸ್ತಾಮಸಿ ಸಮಾಖ್ಯಾತ ಅನಂತ ಇತಿ ಸಾತ್ವತಾಘ. ಅನಂತ ಅಂದ್ರೆ ಶೇಷದೇವ. ಶೇಷದೇವರಿದ್ದಾರೆ. ಅವ್ರು ಯಾಕಿದ್ದಾರಲ್ಲಿ ಅಂತಂದ್ರೆ, ತಸ್ಯ ಇದಂ ಕ್ಷಿತಿಮಂಡಲಂ ಭಗವತಃ ಅನಂತ ಮೂರ್ತೆಗೆ ಸಹಸ್ರ ಶಿರಸಃ ಏಕಸ್ಮಿನ್ನೇವ ಶಿರಸಿ ಧ್ರಿಯಮಾಣಂ ಸಿದ್ಧಾರ್ಥ ಇವ ಲಕ್ಷ್ಯತೆ. ಏನು 1000 ಅಡಿಯ ಶೇಷದೇವರು ಏನಿದ್ದಾರಲ್ಲ ಅವರು ಕೆಳಗಿದ್ದಾರೆ. ಇಡೀ ಈ ಪಾತಾಳಾದಿ ಲೋಕಗಳನ್ನ, ಇಡೀ ಜಗತ್ತನ್ನ ಒಂದೇ ಹೆಡೆ ಮೇಲೆ ಹತ್ಕೊಂಡು ನಿಂತ್ಕೊಂಡು ಅಂತಾರಂತ. 1000 ಹೆಡೆಯ ಶೇಷದೇವರು ಒಂದೇ ಹೆಡೆ ಮೇಲೆ ಹತ್ಕೊಂಡು ನಿಂತ್ಕೊಂಡ. ಅವ್ರಿಗೆ ಎಷ್ಟಾಗ್ಯದ ಅಂತಂದ್ರೆ ಆ ಭಾರ, ಏನ್ರಿ ಎಷ್ಟು ಭಾರ ಆಗ್ಯದ ಪಾಪ. ಅವ್ರು ಎಷ್ಟು ಭಾರ ಆಗ್ಯದ ಅಂದ್ರೆ ಸಾಸಿವಿ ಕಾಳು ಇಟ್ಕೊಂಡಷ್ಟು ಆಗ್ಯದಂತೆ. ನಾವು ನಮ್ಮ ಒಗ್ಗರಣೆ ಡಬ್ಬಿ ಒಳಗಿನ ಸಾಸಿವಿ ಕಾಳು ಒಂದ್ ತಗೊಂಡು ಹಿಂಗೆ ಇಟ್ಕೊಂಡ್ರೆ ಏನ್ ಭಾರ ಆಗ್ತದಪ್ಪ? ಏನ್ ಇಟ್ಕೊಂಡಂತೂ ಗೊತ್ತಾಗಿಲ್ಲ. ಒಂದಲ್ಲ, ಇಡೀ ಸಾಸಿವಿ ಕಾಳು ಡಬ್ಬಿ ಇಟ್ರೇನೆ ಭಾರ ಅನ್ಸಂಗಿಲ್ಲ. ಅದು ಹಂಗಿರ್ತದೆ. ಅಂತ ಒಂದ್ ಸಾಸಿವಿ ಕಾಳು ಇಟ್ರೆ ಏನ್ ಭಾರನೋ ಅಷ್ಟು ಭಾರ ಶೇಷದೇವರಿಗೆ ಆಗಿದೆ ಅಂತೆ. ಎಂತ ಪರಾಕ್ರಮ, ಎಂತ ಮಹಾನುಭಾವರು ಶೇಷದೇವರು. ಅಂತಹ ಶೇಷದೇವರ ಮಹತ್ವವನ್ನು ನಿರೂಪಣೆ ಮಾಡಿ, ಅವನೇ ಶೇಷ ಅಂದ್ರೆ ಯಾರು? ಅದೇ ಅನಂತ ಅಂತ ದೇವರು. ಆ ದೇವರೇ ಇಲ್ಲ ನೋಡ್ಕೊಳ್ತಾ ಇದ್ದ ದೇವರೇ ನಿಂತುಕೊಂಡು ಇಡೀ ಜಗತ್ತನ್ನ ನಿಯಮನ ಮಾಡ್ತಾ ಇದ್ದಾನೆ ಅನ್ನುವುದನ್ನ ನಿರೂಪಣೆ ಮಾಡ್ತಾ ಅಂತಾರೆ ಶುಕಾಚಾರ್ಯರು. ನೋಡಪ್ಪ, ಇವು ನಿಂಗೆ ಏನ್ ಹೇಳೇನಲ್ಲ, ಇವೆಲ್ಲವೂ ಕೂಡ ಕೆಲವೊಂದು ದೊಡ್ಡ ಲೋಕಗಳು, ಕೆಲವೊಂದು ಸಣ್ಣ ಲೋಕಗಳು, ಅವ್ರವ್ರಿಗೆ ತಕ್ಕಂತೆ, ಅವ್ರವ್ರ ತಾರತಮ್ಯಕ್ಕೆ ತಕ್ಕಂತೆ ಅವರೆಲ್ಲ ಆರಾಮಾಗಿರ್ತಾರೆ. ಅದನ್ನ ನಾನು ನಿಂಗೆ ವರ್ಣನೆ ಮಾಡಿದ್ದೇನೆ ಅಂತ ಶುಕಾಚಾರ್ಯರು ನಿರೂಪಣೆಯನ್ನ ಮಾಡಿ, ಇಷ್ಟು ನಿನಗೆ ಹೇಳೇನೆ, ಕೇಳಪ್ಪ, ಇಷ್ಟು ಹೇಳೇನೆ, ಇನ್ನೇನು ಕೇಳಬೇಕು ಅಂತಿ ಅಂದ್ರಲ್ಲ ಶುಕಾಚಾರ್ಯ. ಇನ್ನೇನು ಕೇಳಬೇಕು ಅಂತ ಇಚ್ಛಾ ಪಡ್ತಿ? ಅದಕ್ಕೆ ಅವ ಅಂತಾನೆ, ಪುಣ್ಯ ಮಾಡಿದ್ರೆ ಸ್ವರ್ಗ ಮೋಕ್ಷ ಇವೆಲ್ಲ ಲೋಕ ಸಿಗ್ತಾವ ಅಂತ ಗೊತ್ತಾಯ್ತು. ಪಾಪ ಮಾಡಿದ್ರೆ ಏನ್ ಸಿಗ್ತಾವ ಅಂತ ಹೇಳ್ರಿ ಅಂದ. ಪಾಪ ಮಾಡಿದ್ರೆ ಏನ್ ಸಿಗ್ತಾವೆ, ಏನೇನ್ ಪಾಪ ಮಾಡಿದ್ರಿ, ಏನೇನು ಶಿಕ್ಷೆ ಆಗ್ತಾವೆ ಅದನ್ನ ಹೇಳ್ರಿ ಎಂಬುದಾಗಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ. ಹೇಳ್ರಿ, ಎಲ್ಲರೂ ಭಯ ಪಡಬೇಡ್ರಿ. ಹೆಂಗ ಭಾಗವತ ವರ್ಣನೆ ಮಾಡ್ತದೋ ಹಂಗ ನೋಡ್ಕೋತ ಹೋಗೋಣ ಅಂತ. ಏನು ಪಾಪಗಳು, ಏನೋ ಅದರ ಶಿಕ್ಷೆಗಳು, ಹಿಂಗ್ ಶಿಕ್ಷೆ ಅವ ಅಂತಾದ್ರೂ ನಮ್ ತಲೆಯಾಗಿರ್ಲಿ. ಮೊದ್ಲು ಮುಂದೆ ಪಾಪ ಮಾಡ್ತೀವೋ, ಪಾಪ ಮಾಡ್ಕೋತ ಪುಣ್ಯ ಮಾಡ್ತೀವೋ, ಆಮೇಲೆ
ಇಷ್ಟು ಶಿಕ್ಷೆ ಅವಲ ಅಂತ ಮೊದಲು ತಲೆಯಾಗಿರಲಿ. ಆ ತರ ತಲೆಯಾಗಿ ಇಟ್ಕೊಂಡು ನಾವು ಭಾಗವತವನ್ನು ಕೇಳೋಣ ಅಂತ. ಶುಕಾಚಾರ ಅಂತಾರೆ, ನೋಡಪ್ಪ, ಅದರಲ್ಲೂ ನಾನಾ ವಿಧವಾಗಿದ್ದಾವೆ ಆ ಲೋಕಗಳು ಕೂಡ. ಮಾಮಿ ಹಿಂದೆ ಹೋಗ್ಬಿಟ್ರಲ್ಲ, ಈಗ ಶುರು ಆಗ್ತಮ್ಮ, ಕೇಳ್ಬೇಕು ನೀವು. ಭಾಳ ಹೆದರಿಕೆ ಆಗ್ತವ್ರಿ ಬಾಬಾ. ಹೀಗೆ ಅವೆಲ್ಲ ಇದ್ದಾವೆ, ನಾನು ಹೇಳ್ತೀನಿ ಕೇಳು ಎಂಬುದಾಗಿ. ಈ ಭೂಮಿಗಿಂತ ಕೆಳಗೇನೆ ಯಾವಂತೀವೆಲ್ಲ, ಭೂಮಿಗಿಂತ ಕೆಳಗೇನೆ ಇವೆಲ್ಲ ನರಕಗಳಿದ್ದಾವೆ. ನರಕಗಳೆಲ್ಲ ಅಲ್ಲೇ ಇರೋದು. ಅಲ್ಲಿ ಅನೇಕರು ಎಲ್ಲ ವಾಸ ಮಾಡ್ಕೊಂಡಿರ್ತಾರೆ. ಅಲ್ಲಿ ನಿಯಾಮಕನಾಗಿ, ಈ ನರಕಗಳಿಗೆ ನಿಯಾಮಕನಾಗಿ ಯಾರಿರ್ತಾರೆ? ಅವನೇ ನಮ್ಮನ್ನು ಕರ್ಕೊಂಡು ಹೋಗೋದು. ಯಮ ಪಾಶ ಬಿತ್ತು ಅಂದ್ರೆ ಅವ್ ಬೇಕಾದವ ಇರಲಿ, ಬೇಕಾದ ಡಾಕ್ಟರ್ ಏನ್ ಬೇಕಾದ್ ಮಾಡಿದ್ರು, ICU ಒಳಗಿದ್ರು ಗೋವಿಂದನೇ. ಯಾರೋ ಒಬ್ರು ಟೆಸ್ಟ್ ಮಾಡಿದ್ರಂತ, ಈ ಜೀವ ಹೆಂಗ್ ಹೋಗ್ತಿದ್ದು ದೇಹದಿಂದ, ಅದೊಂದು ಸೈಂಟಿಸ್ಟ್, ಅದೊಂದು ಸೈನ್ಸ್, ಹೆಂಗ್ ಹೋಗ್ತದಿದ್ದು ನಾವು ನೋಡ್ಬೇಕು ಅಂತ ಭಾರಿ ಗ್ಲಾಸ್ ಹಾಕಿ, ಒಬ್ಬ ಈಗ ತಾನೇ ಇನ್ನೇನವ ಸಾಯ್ತಾನೆ ಅನ್ನೋ ವ್ಯಕ್ತಿನ ಇಟ್ಕೊಂಡು ಏನೋ ಸ್ವಲ್ಪ ರಂಧ್ರ ಇಲ್ದಂಗ, ಯಾವಂದ ಉಸಿರಾಟನೂ ಹೊರಗೆ ಹೋಗ್ಲಾರ್ದಂಗ, ಉಸಿರು ಹೊರಗೆ ಹೋಗ್ಲಾರ್ದಂಗ ಒಂದ್ ದೊಡ್ಡ ಗ್ಲಾಸ್ ಡಬ್ಬಿ ಮಾಡಿದ್ರೆ ಗ್ಲಾಸ್ ಒಡೆದು ಹೋಯ್ತಂತೆ ಜೀವ. ಎಲ್ಲಿ ಹೋಯ್ತು ಅದು ಯಾರಿಗೂ ಕಂಡಿಡ್ಲಿಕ್ಕಾಗಿಲ್ಲ. ಹೆಂಗ್ ಹೋಗ್ತದ ಅನ್ನೋದು ಕಂಡಿಡ್ಲಿಕ್ಕಾಗಿಲ್ಲ. ಅದೆಲ್ಲ ದೇವರ ಇಚ್ಛಾ, ಬರೋದು ಹೋಗೋದು. ಬಂದಾಗ್ಲೂ ಹಂಗೆ ಬರ್ತೇವಿ, ಹೋಗೋ ಮುಂದೆ ಹಂಗೆ ಹೋಗ್ತೇವಿ. ಅದಕ್ಕಿದ್ದಾಗ ನೀ ಆರಾಮ್ ಸಾಧನೆ ಮಾಡು ಅಂತ ಹೇಳ್ತಾರೆ ಶಾಸ್ತ್ರ. ಅದಕ್ಕ ಬರೋ ಮುಂದೂ ಏನು ತಗೊಂಬರಲ್ಲ, ಹೋಗೋ ಮುಂದೂ ಏನು ತಗೊಂಡ್ ಹೋಗಲ್ಲ. ಇಲ್ರಿ ನನ್ನ ಮೊಬೈಲ್ ಭಾಳ ಇಷ್ಟಪಟ್ಟು ಮೊಬೈಲ್ ಅಂತ ಅಲ್ಲೇ ಹಾಕ್ತಾರೆ. ಏನೇನೇನು ತಗೊಂಡು ಹೋಗಲ್ಲ, ಏನೇನು ತಗೊಂಬರಲ್ಲ. ತಗೊಂಡು ಹೋಗೋದಾಗಿದ್ರೆ ನಿನ್ ಜೊತೆಗೆ ಅದು ಪುಣ್ಯ, ತಗೊಂಡು ಹೋಗಿದ್ರೆ ಪಾಪ. ಅದೇನು ತಗೊಂಡು ಹೋಗ್ತೀವಿ ಹೊರತು ಬೇರೆ ಏನು ತಗೊಂಡು ಹೋಗಲ್ಲ. ಗರುಡ ಪುರಾಣ ಒಂದು ಮಾತು ಹೇಳ್ತದೆ. ಗರುಡ ಪುರಾಣ ಈ ಬೇಡ ಆದ್ರೂ ಹೇಳ್ತದೆ ಒಂದು ಮಾತು. ಏನಂದ್ರೆ, ಅಲ್ಲೋ ನೀ ಯಾವುದೋ ಒಂದು ಊರಿಗೆ ಹೋಗೋಬೇಕಾರ ನೀ ಬುದ್ಧಿ ಗಂಟು ಒಂದು ಮಾಡ್ಕೋತಿಲ್ಲ, ಬುದ್ಧಿ ಗಂಟು ಅಂತ ಹೇಳಿ. ನಿನ್ನ ಹತ್ರ ಒಂದು ಬುದ್ಧಿ ಗಂಟೆ ಇರ್ಲಿಪ್ಪ, ಅವಲಕ್ಕಿ ಡಬ್ಬಿ ಇರ್ಲಿ ಅಂತ ಮಾಡ್ಕೋತಿಲ್ಲ. ಎಲ್ಲ ಈಗ ಹೈದರಾಬಾದಿಗೆ ಹೋಗ್ತೀವಲ್ಲ, ಊಟ ಇದ್ದೇ ಇರ್ತದೆ. ಆದ್ರೂ ನಮ್ಮ ಹತ್ರ ಒಂದು ಅವಲಕ್ಕಿ ಡಬ್ಬಿ ಬೇಕಪ್ಪ, ಅವಲಕ್ಕಿ ಕವರ್ ಬೇಕು. ಯಾಕೆ ಯಾವಾಗ ಅದು ಏನು ಇರ್ತೋ ಗೊತ್ತಿಲ್ಲ, ಎಲ್ಲಿ ಪರಿಸ್ಥಿತಿ ಬರ್ತೋ ಗೊತ್ತಿಲ್ಲ. ಒಂದು ಅವಲಕ್ಕಿ ಕವರ್ ಬೇಕು. ಅವಲಕ್ಕಿ ಉಂಡಿ ಅಂತ ಹೆಂಗ ಮಾಡ್ಕೋತೀವೋ ಹಂಗ ನಿನ್ನ ನೋಡ್ಕೋತೀಯಲ್ಲ. ಹಂಗಲ್ಲಿ ಯಮದೇವ್ರು ಕೇಳ್ತಾರಂತೆ, ಅಲ್ಲೋ ಯಾವ್ದೋ ಬೆಂಗಳೂರು ಹುಬ್ಬಳ್ಳಿ ಅಡ್ಡಾಳವನೇ ಈ ಬುತ್ತಿ ಗಂಟು ತಗೋತಿ, ಅದು ಮತ್ತೆ ಬುತ್ತಿ ಗಂಟು ಖರೆ ಬೇಕು. ಇವೆಲ್ಲ ಸುಮ್ ಹುಚ್ಚುಚ್ಚು ಮಾಡ್ತಾವೆ. ಬೆಳಗ್ಗೆ ರಾತ್ರಿ 10 ಟ್ರೈನ್ ಅಂದ್ರೆ ಊಟ ಮಾಡ್ಕೊಂಡು ಹೋಗೋದಿಲ್ಲ. 10 ಹೋಗಿ ಅಲ್ಲೇ ಊಟ ಮಾಡ್ತಾರೆ ಇವರು. ಟ್ರೈನಾಗ ಊಟ ಮಾಡೋದು ಅದೊಂದು ಸ್ಟೈಲ್. ಅದೊಂದು ಎಲ್ಲ ಕಟ್ಕೊಂಡು ಮನ್ಯಾಗೆಲ್ಲ ಅಡಿಗೆ ಮಾಡಿ ಚಂದ ಅದಕ್ಕೊಂದು ದೊಡ್ಡ ಬ್ಯಾಗ್ ಮಾಡಿ ಅಲ್ಲಿ ಬಿಚ್ಚೋದು ಟ್ರೈನಾಗ. ಅದೆಲ್ಲ ಬೇಕಾಗಿಲ್ಲ. ಎಲ್ಲ ಇಲ್ಲ, ಏನಿದ್ರು ಶುದ್ಧವಾಗಿ ಆಹಾರವನ್ನು ತಿಂದು ಹೋಗ್ಬೇಕು. ಕೆಲವೊಬ್ರು ಅಂತ ಹೇಳಿಕ್ ಹೋದ್ರ, ಇಲ್ರಿ ಆಚಾರ ನಮ್ದೇ ಊಟ್ರಿ, ಇದು ನಮ್ಮ ಮನಿದೇ ಊಟ್ರಿ, ಇಲ್ಲೇ ಮನ್ಯಾಗ ಟ್ರೈನ್ನಾಗ ತಗೊಂಡಿಲ್ರಿ ಅಂತಾರೆ. ಟ್ರೈನ್ನಾಗ ತಗೊಳ್ಳೋದು ಬೇಡ, ಆದ್ರೆ ಅಶುದ್ಧಿ ಹೋಯ್ತಲ್ಲ. ಎಲ್ಲ ಅದೇ ಡ್ರೆಸ್ಸು ಎಲ್ಲಾರು ಮುಟ್ಕೊಂಡು ಆ ತರ ತಿನ್ನೋದಾಗ್ತದಲ್ಲ, ಅದಕ್ಕೆ ಅದು ಬೇಡ. ಹಾಗೆ ಯಮದೇವ್ರು ಕೇಳ್ತಾರಂತೆ, ಅಲ್ಲೋ ಯಾವ್ದೋ ಬೆಂಗಳೂರು ಹುಬ್ಬಳ್ಳಿಗೆ ಹೋದಾಗಲೇ ನೀ ಬುತ್ತಿ ಗಂಟು ಮರೆಯಂಗಿಲ್ಲ, ಅವಲಕ್ಕಿ ಗಂಟು ಮರೆಯಂಗಿಲ್ಲ ಅಂತದ್ದು ಇಷ್ಟು ಮ್ಯಾಲಿನ ಲೋಕಕ್ಕೆ ಬರ್ಲಿಗತ್ತಿ ಬುತ್ತಿ ಗಂಟು ಯಾಕೆ ಮರ್ತು ಬಂದಿ ಅಂತ ಕೇಳ್ತಾರಂತೆ. ಬುತ್ತಿ ಗಂಟು ಯಾಕೆ ಮರ್ತು ಬಂದಿ? ಏನ್ ಬುತ್ತಿ ಅಂದ್ರೇನು? ತಿರುಪತಿ ಬುತ್ತಿನ ಅದು ಯಾವ ಬುತ್ತಿ? ಪುಣ್ಯ ಪಾಪಗಳೆಂಬ ಬುತ್ತಿ, ಪುಣ್ಯ ಬುತ್ತಿ. ಯಾಕೆ ಆ ಗಂಟೆ ಬಿದ್ದು ಬಂದಿ ಅಂತ ಕೇಳ್ತಾರೆ. ಒಂದು ವೇಳೆ ಪುಣ್ಯದ ಗಂಟಿನ ಬುತ್ತಿ ಇದ್ಬಿಟ್ಟಿತ್ತಂದ್ರೆ, ಬುತ್ತಿ ಗಂಟೆ ಇದ್ಬಿಟ್ಟಿತ್ತಂದ್ರೆ ನೀನ್ ಇಷ್ಟು ಕಷ್ಟಪಡಬೇಕಾಗಿದ್ದೇ ಇಲ್ಲ. ನೀ ಆರಾಮಾಗಿ ತಿನ್ಕೋತ ದೇವರನ್ನ ನೋಡ್ಕೋತ ಇರ್ಬೋದಾಗಿತ್ತು. ಮತ್ತೆ ನೀನ್ ಬುತ್ತಿ ಗಂಟೆ ಬಿಟ್ಟು ಪಾಪದ ತೊಂಬಂದಿ ಅನುಭವಿಸು ಅಂತ ಯಮದೇವರು ಹೇಳ್ತಾರಂತೆ. ಆ ಮಾತುಗಳನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಯಾವ್ಯಾವ ಅನ್ನೋದನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ತಿಳ್ಕೊಂಬಿಡಿ, ಒಟ್ಟು 28 ನರಕಗಳು. ಒಟ್ಟಾರೆ ನರಕಗಳು 28. ಅಷ್ಟೇ ಅಲ್ಲ, ಒಟ್ಟು ಹೆಸರುಗಳು 28. ಇನ್ನು ಬೇರೆ ಬೇರೆ ಬೇಕಾದಷ್ಟು ಅವ. ಒಟ್ಟು ಮಹಾನರಕಗಳು ಅಂದ್ರೆ 28. ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕರಮುಖ, ಅಂಧಕೂಪ, ಕೃಮಿಭೋಜನ, ಸಂದಂಶ, ತಪ್ತಸೂರ್ಮಿ, ವಜ್ರ ಕಂಟಕ ಶಾಲ್ಮಲಿ. ಏನ್ ನೋಡಿ ಹೆಸರು, ದೊಡ್ಡ ಹೆಸರು. ವಜ್ರ ಕಂಟಕ ಶಾಲ್ಮಲಿ, ವೈತರಣಿ, ಪೂಯೋದ, ಪ್ರಾಣರೋಧ, ವಿಶಸನ, ಲಾಲಾಭಕ್ಷ, ಸಾರಮೇಯಾದನ, ಅವೀಚಿ ಮತ್ತು ಅಯಃಪಾನ ಅಂತ ಇವು ನರಕಗಳು. ಇವು ಒಟ್ಟು ಎಷ್ಟು? 21. ಇನ್ನ ಪ್ಲಸ್ ಆಗ್ತಾವ ಮತ್ತು 21. ಇನ್ನು 7 ಯಾವ್ಯಾವು? ಅವು ಕ್ಷಾರಕರ್ದಮ, ರಕ್ಷೋಗಣ ಭೋಜನ, ಶೂಲಪ್ರೋತ, ದಂದಶೂಕ, ಅಬಟ ನಿರೋಧ, ಪರ್ಯಾವರ್ತನ, ಸೂಚಿಮುಖ ಅಂತ 7. 7 + 21 ಎಷ್ಟಾಯ್ತು? ಹಿಂಗ 28 ಮಹಾನರಕಗಳು ಅಂತ. ಇದ್ರ ಬಗ್ಗೆ ಮುಗಿದ ಅನ್ಕೋಬೇಡ್ರಿ. ಈಗ ಅದ ನೋಡ್ರಿ. ಈಗ ಸ್ಟಾರ್ಟ್. ಈಗ ಏನ್ ಮಾಡಿದ್ರೆ ಏನಾಗತ್ತೆ? ಇವೆಲ್ಲ ನರಕಗಳು ಯಾವಾಗ ಸಿಗುತ್ತೆ ಅಂದ್ರೆ,
ತತ್ರ ಯಸ್ತು ಪರವಿತ್ತಾಪತ್ಯ ಕಳತ್ರಾಣ್ಯಪಹರತಿ ಸಹಿ ಕಾಲಪಾಶಬದ್ಧೋ ಯಮ ಪುರುಷೈಃ ಅತಿ ಭಯಾನಕೈಃ ತಾಮಿಸ್ತ್ರೇ ನರಕೆ ಬಲಾನ್ ನಿಪಾತ್ಯತೆ. ಬೇರೆ ಯಾರೋ ಮನೆಯ ಹಣ ಕದ್ರೆ, ಮತ್ತೊಬ್ಬರ ಮನೆಯ ಸಂಪತ್ತನ್ನ ದೋಚಿಸಿದರೆ, ನಮ್ದಲ್ಲದೆ ಇದ್ದ ಸಂಪತ್ತು, ದುಡ್ಡು, ಏನೋ ಒಂದು ಪದಾರ್ಥ ಅಥವಾ ಮಕ್ಕಳನ್ನ ಅಪಹಾರ, ನಮ್ದಲ್ಲದೆ ಇದ್ದದ್ದು, ಯಾವುದೋ ನಮ್ದಲ್ಲ ಖರೆ, ಆದ್ರೆ ನಮ್ದೊಂದು ಮಾಡ್ಕೊಂಡಿರ್ತೀವಿ, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಅಪಹಾರ ಮಾಡಿದ್ರೆ ಅವ್ರಿಗೆ ಏನಾಗತ್ತೆ? ಅವರಿಗೆ ಒಳ್ಳೆ ತಾಮಿಸ್ರ ಪ್ರಾಪ್ತಿ ಆಗ್ತದೆ. ತಾಮಿಸ್ರ ಲೋಕ. ಅಲ್ಲಿ ಏನಿರ್ತದೆ? ಅಲ್ಲಿ ಆ ನರಕದಲ್ಲಿ ಏನಿರ್ತದೆ ಅಂದ್ರೆ ಅನ್ನ ಇರಂಗಿಲ್ಲ. ಚೋತ್ ಬಿಡ ಅನ್ನ ಯಾರು ಬೇಕು? ಬೇಡ, ನಮ್ಗೆ ಚಪಾತಿ ಬೇಕು. ಚಪಾತಿ ಇರಂಗಿಲ್ಲ. ಬೇಡ ಬಿಡಾಚಾರ, ನಾವು ನೀರು ಕುಡ್ಕೋದಿರ್ತೀವಿ. ಜಲಂನ ನೀರಿಲ್ಲ. ಆಮೇಲೆ ಏಟುಗಳು ಬೀಳ್ತಾ ಇರ್ತವೆ. ಅದಕ್ಕಿಂತ ಮುಖ್ಯವಾಗಿ ಕತ್ತಲಿರ್ತದೆ. ಆ ತರ ಕತ್ತಲೆಯಲ್ಲಿ ಹಾಕ್ತಾರೆ. ಇದು ಪರವಸ್ತುಗಳನ್ನ ಕದ್ರೆ ಭಾರೀ ಕತ್ತಲು ತುಂಬಿದಂತಹ ತಾಮಿಸ್ರ ಲೋಕದಲ್ಲಿ ಹಾಕ್ತಾರೆ. ಇನ್ನೊಬ್ಬರನ್ನ ವಸ್ತು ತಗೊಳ್ಳೋದು, ಇನ್ನೊಬ್ರು ವಸ್ತು ತಗೊಳ್ಳೋದೇ, ಆದ್ರೆ ಹಂಗ ತಗೊಂಬರೋದಲ್ಲ, ಅವ್ರು ಹತ್ಯೆ ಮಾಡಿ ತಗೊಂಬರೋದು. ಕೆಲವ್ರು ಹೋಗಿ ಹತ್ಯೆ ಮಾಡಿ ಅವ್ರನ್ನ ಕದ್ದು ತಗೊಂಬರ್ತಾರಲ್ಲ, ಅಂಥವರಿಗೆ ಅಂಧತಾಮಿಸ್ರ ಆಗತ್ತೆ. ಅಂಥವರಿಗೆ ಅಂಧತಾಮಿಸ್ರ. ಅದು ಹೆಂಗಿರ್ತದೆ? ಕತ್ತಲಿರ್ತದೆ, ಖರೆ ಕತ್ತಲಿರ್ತದೆ, ಇಲ್ಲ ಅಂತಲ್ಲ. ಆ ಕತ್ತಲಿ ಸ್ವಲ್ಪ ಏನೋ ಕತ್ತಲಿ ಅದನ್ನು ಗೊತ್ತರೇ ಆಗ್ತದೆ. ಈ ಕತ್ತಲಿ ಕಣ್ಣೆಲ್ಲ ಕತ್ತಲಾಗ್ಬಿಟ್ಟದೆ, ಕಣ್ಣು ಕಿತ್ಕೊಂಡು ಹೋಗ್ಬಿಡ್ತದೆ. ಆ ತರ ಅಂಧತಾಮಿಸ್ರ ಎಂಬ ಕತ್ತಲಿ, ಅದಕ್ಕೆ ಅಂಧತಾಮಿಸ್ರ ಅಂತ ಕರೀತಾರೆ. ಇನ್ನ ಮೂರನೇದ್ದು, ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಎಲ್ರಿಗೂ ದ್ರೋಹ ಮಾಡಿ ಚಂಡ ಹಾಕೋದಂತಾರಲ್ಲ, ಟಪಿಗೆ ಹಾಕೋದಂತಾರಲ್ಲ, ಹಂಗ ಟಪಿಗಿ ಹಾಕಿ ತನ್ನ ಮನೆ ನೋಡ್ಕೊಳ್ತಾ ಹೋದ್ರೆ ಮತ್ತೊಬ್ರಿಗೆ ಟಪಿಗಿ ಹಾಕಿ ಮತ್ತೊಬ್ರಿಗೆ ಮೋಸ ಮಾಡಿ ತನ್ನ ಕುಟುಂಬ ಮಾತ್ರ ಆರಾಮಾಗಿರ್ಬೇಕು, ನಾ ಮಾತ್ರ ಆರಾಮಾಗಿರ್ಬೇಕಪ್ಪ, ಅದು ಮತ್ತೊಬ್ರಿಗೆ ಬೇಕಾದಾಗ್ಲಿ ಅಂತ ಹಿಂಗ ಮಾಡೋವ ಅವ ಎಲ್ಲಿ ಬೀಳ್ತಾನಂದ್ರೆ ರೌರವ ನರಕದಲ್ಲಿ ಬೀಳ್ತಾನಂತವ. ಅಂತಹ ವ್ಯಕ್ತಿಗಳು ರೌರವ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಹೆಂಗಿರ್ತದ ಅಂತಂದ್ರೆ, ಅಲ್ಲಿ ರೌರವ ಅಂದ್ರೆ ರುರುಗಳಿರ್ತಾವಂತಲ್ಲ, ಅದಕ್ಕೆ ರೌರವ ಅಂತ ಕರೀತಾರೆ. ಅಲ್ಲಿ ಏನಿರ್ತವೆ? ರುರುಗಳು ಅಂದ್ರೆ ಏನ್ ಗೊತ್ತಾನು? ಸರ್ಪದಂತಹ ಒಂದು ಪ್ರಾಣಿಗಳು, ಎಲ್ಲ ಸರ್ಪದಂತಹ ಪ್ರಾಣಿಗಳು. ಅವು ಬಹಳ ಚಲೋ ಕೆಲಸ ಮಾಡಿ ಬಾಯಿ ಕಚ್ಚಿದೇವ ಕಾಯ್ತಾ ಇರ್ತಾವಂತವೆಲ್ಲ. ಆ ಕಚ್ಚಿ ಸಾಯಿಸ್ತಾವಂತ. ಆ ತರ ರೌರವ ನರಕದಲ್ಲಿ ಅವ ಬೀಳ್ತಾನೆ. ಇನ್ನ ಮಹಾರೌರವ, ಭಾರೀ ದ್ರೋಹ ಮಾಡಿ ಶರೀರ ಪೋಷಣೆಗೋಸ್ಕರ ಅಂತಾನೆ ಬದುಕ್ತಾ ಇರೋವ, ಬರೀ ಶರೀರ ಪೋಷಣೆಗೆ ಮತ್ತೊಬ್ಬರನ್ನ ಮೋಸ ಮಾಡಿ ಬದುಕುವವ, ಅವ ಮಾಂಸ ತಿನ್ನುವವ, ಇಂಥವರೆಲ್ಲ ಮಹಾರೌರವ ನರಕದಲ್ಲಿ ಬೀಳ್ತಾರೆ. ಮಹಾರೌರ ಅಲ್ಲಿಯೂ ಇಂಥ ಜಾತಿಗಳ ಸರ್ಪಗಳೆಲ್ಲ ಇರ್ತವೆ. ಇನ್ನ ಪಶು ಪಕ್ಷಿಗಳನ್ನ ಬೇಯಿಸಿ ತಿನ್ನೋರು ಅವ್ರು ಎಲ್ಲಿ ಬೀಳ್ತಾರೆ ಅಂದ್ರೆ ನಿಷ್ಕುರುಣಿ, ಕುಂಭೀಪಾಕದಲ್ಲಿ ಅವರು ಬೀಳ್ತಾರೆ. ಯಮಾನುಚರಾಘ ಕುಂಭೀಪಾಕೆ ತಪ್ತ ತೈಲ ಉಪರುಂಧಯಂತಿ. ಈ ಕುಂಭೀಪಾಕದಲ್ಲಿ ಹೆಂಗಿರ್ತದ ಶಿಕ್ಷಾ ಅಂತಂದ್ರೆ, ಅವ್ರು ಹೆಂಗ ಪಾಪ ತಿಂದಿರ್ತಾರಲ್ಲ, ಹಂಗ ಬಾಪಣ ನೀನು ಮಾಡ್ತೇನೆ ಬಾ ಅಂತ ಹೇಳಿ ಇವರನ್ನು ಕುಂಭೀಪಾಕದಲ್ಲಿ ಕರೀತಾರಂತೆ. ಕುಂಭೀಪಾಕ ಅಂದ್ರೆ ಏನು? ಒಂದು ಕಡಾಯಿ ಒಳಗ ಬುಟ್ಟಿ ಒಳಗ ಎಣ್ಣೆ ಹಾಕಿ ಕರೀತಾರಂತ, ಆ ಜೀವನನ್ನ ಕರೀತಾರೆ. ಆ ತರ ಶಿಕ್ಷಾ ಅಲ್ರಿ. ಆಯ್ತು, ಒಂಥರ ಆಗ್ತಾರ, ಸತ್ತು ಹೋಗ್ಬಿಡ್ತಾನಲ್ಲ ಅಂತಂದ್ರೆ ಸತ್ತು ಹೋಗಲ್ಲವ, ಜೀವ ಎಂದೆಂದೆಂದು ಸತ್ತು ಹೋಗಲ್ಲ. ಈ ತರ ಶಿಕ್ಷಾ ಅವನಿಗೆ ಆಗ್ತಾ ಇರ್ತದೆ, ಆ ತರ ಅನುಭವ ಆಗ್ತಾ ಇರ್ತದೆ. ಸಾಯಿಸ್ಲಿಕ್ಕೆ ಬಿಡಂಗಿಲ್ಲ. ಮತ್ತೆ ಸತ್ತು ಕೆಲವು ಬಂದಿರ್ತಾರ, ಈ ರೋಗ ಸಾಕಾಗೋಗ್ಬಿಟ್ಟದ್ರೆ ಸತ್ತು ಸಾಕಾಗ ನೋಡ್ರಿ ಅಂತ ಇರ್ತಾರೆ. ಈ ರೋಗದ ಸಂಬಂಧ ರೋಗ ಬಹಳ ದೊಡ್ಡದಾಗಿದೆ, ನಂಗೆ ಈ ರೋಗ ಒಟ್ಟು ಎಲ್ಲಿ ಯಾವ ಡಾಕ್ಟರ್ ಪರಿಹಾರ ಮಾಡ್ಲಿಕ್ಕೆ ಆಗ್ಬಿಡ್ತು, ಬೇಗ ಹೋಗ್ಬಿಟ್ರೆ ಸಾಕ್ರಿ ಅಂತಾರೆ. ಬೇಗ ಹೋಗಿ ಏನ್ ಮಾಡ್ತೀವಿ, ಅಲ್ಲಿ ದೊಡ್ಡದಲ್ಲ, ಬೇಗ ಹೋದ್ರ ಹಂಗ ಸತ್ರು ಕೂಡ ಸಾಯಿಸ್ಲಿಕ್ಕೆ ಬಿಡಂಗಿಲ್ಲ, ಶಿಕ್ಷೆ ಕೂಡ ಬಿಡಂಗಿಲ್ಲ. ಆ ತರ ನೋಡ್ಕೊಳ್ತಾರೆ. ಇನ್ನ ಯಸ್ತ್ವಿಘ ಪಿತೃ ಮಾತೃ ಬ್ರಹ್ಮ ದೃಕ್ ಸಕಾಲ ಸೂತ್ರ ಸಂಜ್ಞಕೆ ನರಕೆ ಅಯುತ ಯೋಜನ ಪರಿಮಂಡಲೇ
ತಾಮ್ರಮಯೇ ಖಲೆ ಉಪರ್ಯದಸ್ತಾಗ್ನ್ಯರ್ಕಾಭ್ಯಾಂ ತಪ್ಯಮಾನೆ ಅಭಿನಿವೇಶಿತಃ. ಇನ್ಯಾರಾದ್ರೂ ತಂದೆ ತಾಯಿಗಳಿಗೆ ದ್ರೋಹ ಮಾಡಿದ್ರೆ, ತಂದೆ ತಾಯಿಗಳಿಗೆ ವಿರುದ್ಧ ನಡೆದ್ರೆ, ತಂದೆ ತಾಯಿಗಳಿಗೆ ಕೆಟ್ಟದನ್ನು ಮಾಡಿದ್ರೆ, ಬ್ರಾಹ್ಮಣರಿಗೆ ದ್ರೋಹ ಮಾಡಿದರೆ, ಪಿತೃ ಮಾತೃ ಬ್ರಹ್ಮದೃಕ್, ಬ್ರಹ್ಮ ಅಂದ್ರೆ ಬ್ರಾಹ್ಮಣರು, ಬ್ರಹ್ಮನಿಗೆ ದ್ರೋಹ ಮಾಡೋರು, ಬ್ರಾಹ್ಮಣರಿಗೆ ದ್ರೋಹ ಮಾಡೋರು, ಅವ್ರನ್ನ ನಿಂದ ಮಾಡೋರು, ಅವ್ರನ್ನ ಅಸಹ್ಯ ಮಾಡೋರು, ಇಂಥವರೆಲ್ಲ ಕಾಲಸೂತ್ರ ಎಂಬ ನರಕದಲ್ಲಿ ಬೀಳ್ತಾರೆ. ಅಂಥವರೆಲ್ಲ ಕಾಲಸೂತ್ರ ನರಕದಲ್ಲಿ ಬೀಳ್ತಾರೆ. ಆ ಕಾಲಸೂತ್ರ ನರಕದಲ್ಲಿ ಎಂಥ ಶಿಕ್ಷೆ ಅದ ಅಂದ್ರೆ 10,000 ಯೋಜನ ವಿಸ್ತಾರವಾದ ಒಂದು ಪಾತ್ರೆ ಅದಂತ. ಅದು ಯಾವುದು? ತಾಮ್ರದ ಪಾತ್ರೆ. 10,000 ಯೋಜನ ವಿಸ್ತಾರದಂಥದ್ದು. ಅದು ಹೆಂಗಿರ್ತದೆ ಅಂದ್ರೆ, ಅದು ಯಾಕೆ ಮಾಡಿರ್ತಾರೆ ಅಂದ್ರೆ, ಈ ಧಾನ್ಯಗಳನ್ನು ಒಣಗಿಸ್ಲಿಕ್ಕೆ ಅಂತ ಮಾಡುತ್ತಾರೆ. ಆ ತರ ಅದು ಬಿಸಿ ಇರ್ತದಂತದೇನೋ, ಬಿಸಿ ಕೆಳಗೆ ಒಟ್ಟು ಆರದೇ ಇದ್ದ ಅಗ್ನಿ ಉರಿತಾ ಇರ್ತದೆ ಕೆಳಗೆ. ಆ ತಾಮ್ರದ ಪಾತ್ರದ ಕೆಳಗಡೆ ಒಂದು ಬಿಸಿ, ಎಂದೂ ಅದು ಹೋಗಲಾರ್ದಂಗ ಬಿಸಿ ಉರಿತಾ ಇರ್ತದಂತೆ, ಬಿಸಿ ಉರಿತಾ ಇರ್ತದೆ. ಆ ತರ ಶಾಖ ಇರ್ತದೆ. ಮ್ಯಾಲೆ ಸೂರ್ಯನ ಶಾಖ, ಮ್ಯಾಲೆ ಸೂರ್ಯನ ಶಾಖ, ಕೆಳಗೆ ಈ ಶಾಖ. ಆ ಶಾಖದಲ್ಲಿ ಅವನನ್ನು ಹಾಕ್ತಾರೆ, ಅವರನ್ನ ತಾಮ್ರ ಪಾತ್ರೆ ಹಾಕ್ತಾರೆ. ಖರೇ ತಾಮ್ರ ಏನು ಗೊತ್ತಾ? ತಾಮ್ರ ಭಾರಿ ಶಾಖ ಅದು. ತಾಮ್ರದ ಪಾತ್ರೆ ಇಟ್ಟ ತಕ್ಷಣ ಬಿಸಿ ಆಗ್ಬಿಡ್ತದ. ಹಂಗ ಅಂತಹ ತಾಮ್ರದ ಪಾತ್ರೆ ಒಳಗ, ತಾಮ್ರದ ಕಡಾಯಿ ಒಳಗ ಕೆಳಗೂ ಬಿಸಿ ಮ್ಯಾಲೂ ಬಿಸಿ, ಅವನನ್ನ ಅಲ್ಲಿ ಹಾಕಿ ಅವನನ್ನ ಹಿಂಗ ಫ್ರೈ ಮಾಡ್ತಾರೆ. ಫ್ರೈ ಮಾಡ್ದಂಗೆ ಮಾಡ್ತಾರಂತೆ. ಆ ತರ ಶಿಕ್ಷಾ ಕೊಡ್ತಾರೆ. ಏನವು ಶಿಕ್ಷೆಗಳು? ಮತ್ತೆ ಇನ್ನ ವೇದ ವಿಹಿತವಾದ ಮಾರ್ಗಗಳನ್ನು ಯಾರು ಬಿಡ್ತಾರೋ, ಆಚರಣೆಗಳನ್ನು ಯಾರು ಬಿಡ್ತಾರೋ, ಹೆಂಗ ಸುಮ್ಮನೆ ಹೆಂಗ್ ಬೇಕಂಗ್ ನಡೆಯೋ, ಇದು ಬಿಡಪ್ಪ, ಈ ದೇವರಲ್ಲಿ ನೋಡ್ತಾನೆ, ನಮ್ಮ ಮನೆಯಲ್ಲಿ ನೋಡ್ತಾನೆ ದೇವರು. ನಾವು ಇದನ್ನ ಎಚ್ಚರಿಕೆ ಇಟ್ಕೋಬೇಕು. ಪಕ್ಕದವ್ರು ನೋಡಿಲ್ಲ ಅಂದ್ರು, ಆಚಾರ ನೋಡಿಲ್ಲ ಅಂದ್ರು, ಕೆಲವೊಬ್ರು ಆಚಾರ ಆಚಾರ ಬಂದಾರ ಅಂದ್ರೆ ಕಾಫಿ ಬಿಟ್ಬಿಡ್ತಾರೆ, ಕಾಫಿ ಕೊಡೋದು ಬಿಟ್ಬಿಡ್ತಾರೆ. ಆಚಾರ ಬಂದಾರ ಅಂದ್ಕೊಳ್ಳೆ ಆಚಾರ ಸ್ವಾಮಿಗಳು ಬಂದಾರ ಅಂದ್ಕೊಳ್ಳೆ ಬಿಟ್ಬಿಡ್ತಾರೆ. ಅವ್ರಿಗೆ ಹೆದರೋಕ್ಕಿಂತ ನಮ್ಮಲ್ಲಿರೋ ದೇವ್ರಿಗೆ ಹೆದರ್ಬೇಕು. ಅವ್ರಿಗೆ ಹೆದರಿ ಮಾಡೋಕ್ಕಿಂತ ನಮ್ಮಲ್ಲಿ ದೇವರಿದ್ದಾನೆ. ಕನಕದಾಸರು ಏಕಾದಶಿ ದಿವಸ ಬಾಳೆಹಣ್ಣು ಕೊಟ್ರು. ಪಾಪ ಕನಕದಾಸರಿಗೆ ಬಾಳೆಹಣ್ಣು ಕೊಟ್ರು, ಎಲ್ಲರಿಗೂ ಬಾಳೆಹಣ್ಣು ಕೊಡೋಂಗ ಕೊಟ್ರು. ಏಕಾದಶಿ ದಿವಸ ಯಾರಿಗೂ ಕಾಣಲಾರ್ದಂಗ ನೀ ತಿನ್ಕೊಂಬರ್ರಿ ಅಂತಂದ್ರು. ಪಾಪ ಯಾರೋ ಶಿಷ್ಯರೇನೋ ಹೆಂಗೋ ಮಾಡ್ಕೊಂಬಂದ್ರು. ಕನಕದಾಸರು ಮತ್ತೆ ವಾಪಸ್ ಬಂದ್ರು. ಏನಂತ? ನಾನು ಯಾರಿಗೂ ನೋಡ್ಲಾರ್ದಂತ ಜಾಗ ಎಲ್ಲೂ ಸಿಗ್ಲಿಲ್ಲ ಅಂದ್ರಂತ. ಯಾರು ನೋಡ್ಲಾರ್ದ ಜಾಗ ಸಿಗಲೇ ಇಲ್ಲ. ಯಾಕ? ಇವ್ರು ನೋಡ್ತಾ ಇಲ್ಲ, ಖರೆ ದೇವ್ರು ಮಾತ್ರ ಎಲ್ಲಾ ಕಡೆ ನೋಡ್ತಾ ಇದ್ದಾನೆ. CCTVಕ್ಕಿಂತ CCTV ಅವ. ನಮ್ಮ CCTV ಇಡೋದು ಬೇಡ ಅವಾಗ, ಅಂತ CCTV ಅವ. ಎಲ್ಲಾ ಕಡೆ ಲಕ್ಷ ಇಟ್ಟಿರ್ತಾನೆ ದೇವರು, ಎಲ್ಲಾ ಕಡೆ ಇದ್ದಾನವ, ಎಲ್ಲಾ ಕಡೆ ನೋಡ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಮಾತ್ರ ನಾವು ಹೆದರ್ಬೇಕು. ಅವನಿಗೆ ಮಾತ್ರ ನಾವು, ಅವ್ರಿಗೆ ಗೊತ್ತಾಗಿಲ್ಲ, ಇವ್ರಿಗೆ ಗೊತ್ತಾಗಲ್ಲ, ಭೂಮಂಡಲದ ಯಾರಿಗೂ ಗೊತ್ತಾಗಿಲ್ಲ ಖರೆ, ಆದ್ರೆ ದೇವರಿಗೆ ಮಾತ್ರ. ನಿನ್ ಪಾದ ಯಮದೂತರು ಕರೆಕ್ಟ್ ಆಗಿ ಇಟ್ಟಿರ್ತಾರ ಲೆಕ್ಕ. ನಮ್ಮ ಹೆಸರು ನೋಟ್ಬುಕ್ ಇರ್ತಾವ, ನೋಟ್ಬುಕ್. ಆ ನೋಟ್ಬುಕ್ಗಳಲ್ಲಿ ಪುಣ್ಯದ ಲಿಸ್ಟ್ ಒಂದ್ ಕಡೆಗೆ, ಪಾಪದ ಲಿಸ್ಟ್ ಒಂದ್ ಕಡೆಗೆ. ಮತ್ ಮರ್ತು ಹೋಯ್ತು ಅನ್ಕೋಬೇಡ. ನಮಗೆಲ್ಲ ಕೆಲವು ಮರ್ತು ಹೋಗ್ಬಿಡ್ತಾವ. ನಾನು ಸಣ್ಣವಿದ್ದಾಗ ಏನ್ ಮಾಡಿಲ್ಲ ಮರ್ತು ಹೋಗ್ಬಿಟ್ಟದ. ಅವ್ರಿಗೆ ಹಂಗಲ್ಲ. ಇಂತಿಂತ ಡೇಟ್, ಇಂತಿಂತ ಟೈಮ್, ಇಂತಿಂತ ಊರಾಗ, ಇಂತಿಂತ ಅವಸ್ಥೆಯೊಳಗೆ ನೀ ಹಿಂಗ್ ಮಾಡಿ ಅಂತ ನೆನಪಿಸ್ತಾರ ನಮಗೆಲ್ಲ ಯಮದೂತರು. ಹಿಂಗ್ ಮಾಡಿ ನೀನು, ಅದಕ್ಕೆ ಈ ಶಿಕ್ಷಾ ನೆನಪಿಸಿ ಕೊಡ್ತಾ ಇರ್ತಾರೆ. ಆದ್ರಿಂದ ಅದಕ್ಕೆ ನಾವು ಹೆದರ್ತಾ ಇರಬೇಕು. ಯಾರು ವೇದ ವಿಹಿತವಾದ ಮಾರ್ಗಗಳನ್ನ ಬಿಡ್ತಾ ಹೋಗ್ತಾರೋ ಅವರು ಅಸಿಪತ್ರವನ ಎಂಬುದಲ್ಲಿ ಬೀಳ್ತಾರಂತೆ. ಅಸಿಪತ್ರವನ ಅಂತ ಒಂದು ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನಿರ್ತದೆ ಅಂದ್ರೆ, ಕತ್ತಿ ಅಂತ ಒಂದು ಆಯುಧ ತಗೊಂಡು ಹೊಡಿತಾ ಇರ್ತಾರೆ. ಕತ್ತಿ ತಗೊಂಡು ಹೊಡಿತಾ ಇರ್ತಾರೆ. ಅದಕ್ಕೆ ಅಸಿಪತ್ರವನ ಅಂತ ಕರೀತಾರೆ. ಆ ತರ ಅದು ಕತ್ತಿ ತಗೊಳ್ಳೋಕ್ಕಿಂತ ಕತ್ತಿಯಂತ ಹರಿತವಾದ ತಾಳೆ ವೃಕ್ಷ ಇರ್ತಾವಂತ. ಆ ವೃಕ್ಷದ ಮೇಲೆ ಹಿಂಗ್ ಹಾಯಿಸಿ ಹಿಂಗ್ ಎಳಿತಾರಂತೆ. ಅಂದ್ರೆ ಅವು ಚೂಪ ಎಲೆಗಳಿರ್ತಾವ, ಮ್ಯಾಲ ಈ ಜೀವನ ಹಿಂಗ್ ಮಾಡಿ ಹಿಂಗ್ ಎಳಿತಾರಂತ. ಆ ತರ ಅಸಿಪತ್ರವನ, ಈ ತರ ಒಂದು ಕೊಡ್ತಾರೆ. ಇನ್ನ ರಾಜ ಆಗಿರ್ಲಿ, ರಾಜರ ಭಟರಾಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಯಾರಾದ್ರೂ ನಿರುಪರಾಧಿಗೆ ಶಿಕ್ಷೆ ಕೊಟ್ರೆ, ಇದೊಂದು ಮಹತ್ವದ್ದು. ನಿರುಪರಾಧಿ, ಅಪರಾಧಿಯಾಗಿ ಶಿಕ್ಷೆ ಆಗ್ಲಿ, ನಿರುಪರಾಧಿಗೆ ಶಿಕ್ಷಾ ಕೊಟ್ರೆ ಅಂಥವಾ, ಆಮೇಲೆ ಬ್ರಾಹ್ಮಣರಿಗೆ ಮತ್ತೆ ದೇಹದಂಡನ ಇದ್ದ ಬ್ರಾಹ್ಮಣರಿಗೆ ಉಪವಾಸ ಕೂಡಿಸಿದ್ರೆ, ಬ್ರಾಹ್ಮಣರಿಗೆ ಇದನ್ನ ಮಾಡಿದ್ರೆ ಅವ ಸೂಕರ ಮುಖ ಎಂಬುದಲ್ಲಿ ಬೀಳ್ತಾನಂತೆ. ಸೂಕರ ಮುಖ ಎಂಬ ನರಕದಲ್ಲಿ ಬೀಳ್ತಾನೆ. ಅಲ್ಲಿ ಹೆಂಗಿರ್ತದೆ ಸೂಕರ ಮುಖ ಅಂದ್ರೆ? ಹೆಂಗಿರ್ತದೆ ಅಂತಂದ್ರೆ, ಆ ಯಮನ ದೂತರು ನಮ್ನ ಏನ್ ಮಾಡ್ತಾರೆ ಅಂದ್ರೆ ಹಿಂಡ್ ಬಿಡ್ತಾರಂತೆ. ಹಿಂಗಿನ ಯಾವಾಗ ಈ ಕಬ್ಬಿನ ರಸ ಹಿಂಡ್ತಾರಲ್ಲ, ಹಂಗ ಇವನ ಜೀವನ ಹಿಂಡ್ ಬಿಡ್ತಾರ. ಹಿಂಗ ಇವನ ಹಿಂಡ್ ಬಿಡ್ತಾರ, ಸಾಯಂಗಿಲ್ಲ ಮತ್ತೆ.
ಅಷ್ಟು ಹಿಂಡಿದ್ರು ಸಾಯಂಗಿಲ್ಲ. ಆ ತರ ಅವ ಅಯ್ಯೋ 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 ಅಂತ ಇರ್ತಾನೆ ಜೀವ. ಅಯ್ಯೋ ನಂಗೆ ಎಷ್ಟು ಶಿಕ್ಷಾ ಎಷ್ಟು ಶಿಕ್ಷಾ ಅಂತ ಇರ್ತಾನೆ. ಇನ್ನ ಒಂದ್ ಮಾತು ಹೇಳ್ತಾರೆ, ಸೊಳ್ಳಿ ನಮ್ಮನ್ನು ಕಚ್ಚುತ್ತಾವ, ನೊಣ ಕಚ್ಚುತ್ತಾವ, ಅವು ಮತ್ತೊಂದು ಎಲ್ಲ ಕಚ್ಚುತ್ತಾವ, ರಕ್ತ ಹೀರ್ತಾವ. ಆದ್ರೆ ಅವಕ್ಕ ಜ್ಞಾನ ಇಲ್ಲ. ಹಿಂಗ್ ಕಚ್ಚಬೇಕು ಅನ್ನೋ ಜ್ಞಾನ ಇಲ್ಲ. ಏನೋ ಆಹಾರ ಬೇಕು, ಮಾಡ್ತಾವ, ಬಂದ್ಬಿಡ್ತಾವ. ಆದ್ರೆ ಅದಕ್ಕಿಂತ ಕಡಿ ಮಾಡ್ತಾರ ನೋಡಿ ನನ್ನ ಶಾಸ್ತ್ರ. ಅದಕ್ಕಿಂತ ಅಲ್ಲೋ ಸೊಳ್ಳಿಗಿಂತ ಕಡಿ ಆಗಿರಲ್ಲೋ ನೀವೆಲ್ಲ ಅಂತ ಬೈತಾರ ನೋಡಿ. ಸೊಳ್ಳಿ ಪಾಪ ಅವ್ ಏನ್ ಮಾಡ್ತಾವ, ಅಜ್ಞಾನದಿಂದ ಬಂದು ಕಚ್ಚುತ್ತಾವ. ನೀವು ಎಲ್ಲಾ ಬುದ್ಧಿ ಕೊಟ್ಟು ಕಚ್ಚುತ್ತಿರಲ್ಲ. ನೀವೆಲ್ಲ ಬುದ್ಧಿ ಕೊಟ್ಟು ಕಚ್ಚೋದಂದ್ರೇನು, ಅಷ್ಟು ನೀವು ತಪ್ಪು ಕೆಲಸ ಮಾಡ್ತಾ ಇದ್ದೀರಲ್ಲ ಎಂಬುದಾಗಿ ನಮಗೆ ಹೇಳ್ತಾರಂತೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಪ್ರಾಣಿ ಹಿಂಸಾ ಇತ್ಯಾದಿಗಳನ್ನು ಮಾಡಬಾರ್ದು. ಪ್ರಾಣಿ ಹಿಂಸಾ, ಮತ್ತೊಂದು ಹಿಂಸಾ ಇತ್ಯಾದಿಗಳನ್ನ ನಾವು ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ, ಆ ಹಿಂಸಾದಿಗಳನ್ನ ಮಾಡಿದರೆ ಅವರು ಮತ್ತೊಂದು ನರಕದಲ್ಲಿ ಬೀಳ್ತಾರೆ. ಅದು ಅಲ್ಲಿ ಹೆಂಗಿರ್ತದ ಅಂತಂದ್ರೆ, ಅಲ್ಲೆಲ್ಲ ಸೊಳ್ಳಿ ಕಾಯ್ತಾ ಇರ್ತಾವ. ಸೊಳ್ಳಿ ನೊಣಗಳೆಲ್ಲ ಕಾಯ್ತಾ ಇದ್ದುಕೊಂಡು ಕಚ್ಚಲಿಕ್ಕೆ ಬರ್ತಾವ. ಕಚ್ಚಲಿಕ್ಕೆ ನಿದ್ದೆ ಮಾಡ್ಲಿಕ್ಕೆ ಕೊಡಂಗಿಲ್ಲ, ಒಟ್ಟು ನಿದ್ದೆ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಆ ತರ ಒಂದು ಪಾಪ ಅದಕ್ಕಿದೆ, ಶಿಕ್ಷಾ ಅಲ್ಲಿರ್ತದೆ. ಹೀಗೆ ನಿರೂಪಣೆ ಮಾಡಿ ಇನ್ನ ಮತ್ತೊಂದು ಹೇಳ್ತಾರೆ, ಕ್ರಿಮಿಭೋಜನ ಅಂತ ಒಂದು ನರಕ. ಕ್ರಿಮಿಭೋಜನ ಅಂತ ಅಲ್ಲಿ ಯಾರು ಆಬಾಲ ವೃದ್ಧರ ಪರ್ಯಂತ ಯಾರು ಮರ್ಯಾದೆ ಕೊಡೋದಿಲ್ವೋ, ಬಾಲಕರಿಗೆ ಒಂಥರ ಮರ್ಯಾದೆ ಕೊಡ್ಬೇಕು. ಬಾಲಕರಾದವರಿಗೆ ಪ್ರೀತಿ, ಬ್ರಾಹ್ಮಣರಿಗೆ ಗೌರವ, ಹಿಂಗ ಎಲ್ಲರಿಗೂ ಗೌರವಾದಿಗಳನ್ನು ಕೊಡಬೇಕು ಅಂತದ. ಒಂದು ವೇಳೆ ಯಥಾಯೋಗ್ಯವಾಗಿ ಹಂಚದೆ ಅಂದ್ರೆ, ಯಾರ್ಯಾರಿಗೋ ಕೊಟ್ಟೆ, ಫಸ್ಟ್ ಬಾಲಕರಿಗೆ ಕೊಟ್ಬಿಟ್ಟೆ, ಚಲೋ ಬ್ರಾಹ್ಮಣ ಆಚಾರ ಬಂದಿರ್ತಾರೆ, ಆಚಾರ ಬಿಟ್ಟು ಫಸ್ಟ್ ಯಾರೋ ಒಬ್ಬ ಹುಡುಗ ಕೊಟ್ಬಿಟ್ಟೆ, ಹಿಂಗ ಏನಾದ್ರೂ ಅವಮರ್ಯಾದೆ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಅವರು ಕ್ರಿಮಿಭೋಜನ ಎಂಬ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನು ಕ್ರಿಮಿ ಊಟಕ್ಕೆ ಹಾಕ್ತಾರಂತ, ಕ್ರಿಮಿಗಳನ್ನ ಊಟಕ್ಕೆ ಹಾಕ್ತಾರ. ಆ ತರ ಕ್ರಿಮಿಭೋಜನನೇ ಮಾಡ್ಬೇಕಲ್ಲಿ. ಆ ತರ ಅಲ್ಲಿ ಒಂದು ನರಕ. ಹೀಗೆ ಅದು ಹೆಂಗದ, 1,00,000 ಯೋಜನ ವಿಸ್ತಾರವಾದ ಕ್ರಿಮಿಕುಂಡನೇ ಅದಂತ. ಕ್ರಿಮಿಗಳಿಗೋಸ್ಕರ ಒಂದು ಕುಂಡನೇ ಅದ. ಆ ಕ್ರಿಮಿಕುಂಡ ಒಳಗೆ ಹಾಕ್ಬಿಡ್ತಾರ. ಹಂಗ ಕ್ರಿಮಿ ತಿನ್ಕೋತ ಇರ್ಬೇಕು. ಆ ತರ ಜೀವನಿಗೆ ಅಷ್ಟು ಶಿಕ್ಷೆ ಇದೆ. ಅದಕ್ಕೋಸ್ಕರ ಬಹಳ ಇವೆಲ್ಲ ನರಕಗಳು ಯಾಕೆಂದ್ರೆ ನಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ, ಇವೆಲ್ಲ ಎಚ್ಚರಿಕೆ ಕೊಡ್ಲಿಕ್ಕೆ ಹಿಂಗೆಲ್ಲ ಅವಪ. ಅದಕ್ಕೋಸ್ಕರ ನಿಮ್ಗೆ ಸಾಧನೆ ಮಾಡಿ. ಅದಕ್ಕೆ ನಮ್ಮ ಕಲಿಯುಗದಲ್ಲಿ ಬಹಳ ಬೇಡ, ನಮಗೆ ಬಹಳ ಬೇಡ. ನಾಮಸ್ಮರಣೆ ಮಾಡ್ಲಿಕ್ಕೆ ಏನಾಗೋದು ನಮಗೆ, ನಾಮಸ್ಮರಣೆ ಆದಷ್ಟು ನಾಮಸ್ಮರಣೆ, ಹರಿನಾಮಸ್ಮರಣೆ, ಹರಯೇ ನಮಃ, ಹರೇ ರಾಮ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ. ಇಷ್ಟಲ್ಲಿಕ್ಕೆ ನಾವು ಇದರಿಂದ ಪಾಪ ಪರಿಹಾರ ಬಿಡ್ತಾರೆ ನಮಗೆಲ್ಲ. ಇದರಿಂದ ಪಾಪ ಇವನೂ ಬಿಟ್ಟು ಮತ್ತೂ ಪಾಪಗಳಂತೂ ಮಾಡೋದು ಬಿಡಂತೂ ಬಿಡಲ್ಲ. ನಾವೆಲ್ಲ ಪಾಪಗಳಂತೂ ಮಾಡೋದು ಬಿಡಂಗಿಲ್ಲ. ಯಾಕೆ ಕೆಲವೊಂದು ತಿಳಿದು ಮಾಡ್ತೀವಿ, ತಿಳಿಯೋದೇನು ಮಾಡ್ತಾ ಇರ್ತೀವಿ, ಅವಮಾನ ಮಾಡ್ತೇವಿ, ಮತ್ತೊಂದು ಮಾಡ್ತೇವಿ, ಮನಸ್ಸಿಗೆ ನೋವಾಗುವಂತ ನಡ್ಕೋತೀವಿ. ಎಷ್ಟೇ ಬೇಡ ಅಂದ್ರೂ ಹಾಗೆ ಆಗ್ತಿರ್ತಾವು, ತಿಳಿದು ಆಗ್ತಿರ್ತೀವಿ. ಅದಕ್ಕೋಸ್ಕರ ಅದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂದ್ರೆ, ಅದು ದೇವರ ಸಂಕೀರ್ತನ, ಆದಷ್ಟು ದೇವರ ಧ್ಯಾನ. ನಮ್ಮ ಮನಸ್ಸು ತಲೆ ಎಲ್ಲಿರ್ಬೇಕಂದ್ರೆ ಆದಷ್ಟು ದೇವರಲ್ಲೇ ಇರೋ ನೋಡ್ಕೋಬೇಕು. ಅದು ಹೆಂಗ್ರಿ ಆಚಾರ, ಎಷ್ಟೊಂದು ದೇವ್ರ ಮನೆಗೆ ಕೂಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಶಾಸ್ತ್ರ ಮನೆ ಏನ್ ಹೇಳ್ತು, ದೇವ್ರ ಮನ್ಯಾಗ ಕೂಡಂತ ಯಾರಂದ್ರು? ದೇವ್ರ ಮನ್ಯಾಗ ಕೂಡಂತ ಯಾರಂದ್ರು? ನೀ ದೇವ್ರ ಮನ್ಯಾಗ ಕೂಡೋದು ಬೇಡ, ನಿನ್ ಮನಸ್ಸು ದೇವ್ರ ಮನೆಯಲ್ಲಿ ಇಟ್ಟು ಸಾಕು ಅಷ್ಟೇ. ನಿನ್ ಮನಸ್ಸು ದೇವರಲ್ಲಿ ನೋಡ್ಕೊಂಡು ಸಾಕು. ಅದು ಆಫೀಸಿಗಾರೆ ಹೋಗು, CBT ಮಾರ್ಕೆಟಿಗಾರೆ ಹೋಗು, ಒಟ್ಟಾರೆ ಏನು ಮಾರ್ಕೆಟ್ಗೆ ಯಾಕೆ ಹೋಗ್ಬೇಕು? ನಾಳೆ ಹಬ್ಬದ, ನಾಳೆ ನವರಾತ್ರಿ ಹಬ್ಬ ಬಂತು, ಹಾಗಾದ್ರೆ ಹೂ ತೊಗೊಂಬರ್ಬೇಕು ದೇವರಿಗೋಸ್ಕರ. ಹೂವ ನಾ ಏನಾದ್ರು ಒಟ್ಟಾರೆ ಏನಾದ್ರು ದೇವರು ಅಂತಾನೆ ಧ್ಯಾನ ಮಾಡ್ಬೇಕು ಹೊರತು, ಯಾರೋ ನಮ್ಮ ಮಕ್ಕಳು ಫಸ್ಟ್ ಬಂದಾರ ತಕ್ಷಣ ಏನ್ ತಲೆ ಬರ್ಬೇಕು? ತಕ್ಷಣ ತಲೆಯಾಗ ದೇವರ ಅನುಗ್ರಹ ಅನ್ಬೇಕು. ದೇವರ ಹರಿವಾಯು ಗುರುಗಳ ಅನುಗ್ರಹ ಅಂತ ತಕ್ಷಣ ತಲೆಯಾಗ ಬರ್ಬೇಕು ಹೊರತು, ಇಲ್ಲಿ ಟ್ಯೂಷನ್ ಟೀಚರ್ ಕಳ್ಸಿಕೊಟ್ಟಾರ ಅಂತ ಅನ್ಬಾರ್ದು. ಮತ್ತೆ ಟ್ಯೂಷನ್ ಟೀಚರ್ ಪಾಪ ಅವ್ರು ಭಾರಿ ಕಳ್ಸಿಕೊಟ್ಟಾರ ಅಂತ ಹೇಳಿ ಫಸ್ಟ್ ಬಂದಾನಲ್ಲ. ಟ್ಯೂಷನ್ ಟೀಚರ್ ಕಳಿಸಿ ಕೊಟ್ಟಿದ್ರ ಎಲ್ಲರೂ ಫಸ್ಟ್ ಬರ್ಬೇಕಾಯ್ತು. ನಿಮ್ಮ ಮಗ ಅಷ್ಟೇ ಯಾಕೆ ಬಂದ? ಹಾಗಾದ್ರೆ ದೇವರ ಅನುಗ್ರಹ, ಎಲ್ಲದಕ್ಕೂ ದೇವರ ಅನುಗ್ರಹ ಬೇಕು. ಎಲ್ಲನನ್ನೂ ದೇವರ ಅನುಗ್ರಹ ಅಂತಾನೆ ಪ್ರಾರ್ಥನೆ ಮಾಡಬೇಕು ಹೊರತು, ನಾವು ಯಾವುದನ್ನ ಬಿಟ್ಟು ದೇವರನ್ನು ಬಿಟ್ಟು ಎಂದೂ ಮನಿಬಾರ್ದು. ಅದನ್ನೇ ಎಚ್ಚರಿಕೆ ಕೊಡ್ತಾರೆ. ಇನ್ನ ಬ್ಯಾರೆ ಯಾವುದೋ ಇನ್ನೊಬ್ಬರ ಬಂಗಾರ ಕಳ್ತ ಆಗ್ಲೇ ಬಂದದ ಇದು. ಮತ್ತೆ ಅದನ್ನ ಇನ್ನೊಂದು ಹೇಳ್ತಾರೆ, ಬಂಗಾರ ಆಭರಣ ಕಳ್ತನ ಮಾಡೋದು. ಕೆಲವೊಬ್ಬರ ಮನೆಗೆ ಹೋಗಿರ್ತಾರೆ ಪಾಪ, ಹೆಣ್ಮಗಳು ಯಾರೋ ಚಂದ ನೆಕ್ಲೆಸ್ ಹಾಕೊಂಡಿರ್ತಾಳೆ, ಹಾಕಿ ಹಿಂಗೆ ಇಟ್ಟಿರ್ತಾಳ, ಎತ್ಬಿಟ್ಟಿರ್ತಾರೆ ಯಾರು, ಭಾಳ ಚಂದ ಎತ್ಬಿಟ್ಟಿರ್ತಾರೆ. ಅಂತ ಆಭರಣ ಕಳ್ಳತನ ಮಾಡಿದ್ರೆ ಅವರಿಗೆ ಸಂದಂಶ ಅಂತ ಒಂದು ನರಕ ಪ್ರಾಪ್ತಿ ಆಗ್ತದೆ. ಅವರಿಗೆ ಸಂದಂಶ ಅಂತ ಒಂದು ನರಕ. ಅಲ್ಲಿ ಇದಂತೂ ಹೆಂಗದ ನೋಡಿ, ಅಲ್ಲಿ ಏನ್ ಮಾಡ್ತಾರ ಅಂದ್ರೆ,
ಚಿಮಟಿ ಇರ್ತಲ್ಲ ಚಿಮಟಿ, ಅದನ್ನ ಕಾಯಿಸಿರ್ತಾರಂತ. ಆ ಕಾಯಿಸಿದ ಚಿಮಟಿ ತಗೊಂಡು ಇವ್ರು ಹಿಂಗೆ ದೇಹಕ್ಕೆ ಚುಚ್ಚುತ್ತಿರ್ತಾರಂತ. ಕಾಯಿಸಿದ ಚಿಮಟಿ ತಗೊಂಡು ಹಿಂಗ ಮೈಯಿಂದ ಕೂಡ್ಲಾ ಜಗ್ಗಿದೆ, ಕೂಡ್ಲಾ ಕಿತ್ತಿದೆ, ಹಿಂಗೆಲ್ಲ ಇದನ್ನ ಕಿತ್ತಿದೆ, ಚರ್ಮ ಕಿತ್ತಿದೆ ಮಾಡ್ತಿರ್ತಾರ. ಚರ್ಮ ಎಲ್ಲ ಕಿತ್ತಾರ, ಮತ್ತೆ ಚರ್ಮ ಕುಡ್ಕೊಂಡು ಬಿಡ್ತಾರ, ಮತ್ತೆ ಅಲ್ಲಿ ಚರ್ಮ ಕುಡ್ಕೊಂಡು ಬಿಡ್ತಾರ. ಮತ್ತೆ ಇವ್ ಶಿಕ್ಷೆಗೆ ರೆಡಿ ಆಗ್ಬೇಕು, ಮತ್ತವ ಶಿಕ್ಷೆ ರೆಡಿ ಆಗ್ಬೇಕು, ಆ ತರ ಮಾಡ್ತಾರೆ. ಇನ್ನ ಬೇರೆ ಸ್ತ್ರೀನ ಕಣ್ಣೆತ್ತಿ ನೋಡಿದ್ರೆ, ಬೇರೆ ಸ್ತ್ರೀನ ಅಪಹಾರ ಮಾಡಿದ್ರೆ ಅಂಥವರಿಗೆ ಏನಾಗುತ್ತೆ ಅಂದ್ರೆ ತಪ್ತ ಸೂರ್ಮಿ ಅಂತ ಒಂದು ನರಕ ಆಗ್ತದೆ. ತಪ್ತ ಸೂರ್ಮಿ ಅಂತ ಒಂದು ನರಕ ಪ್ರಾಪ್ತಿ ಆಗ್ತದೆ. ಅದು ಹೆಂಗಿರ್ತದೆ, ಇಲ್ಲೆಲ್ಲ ಅದು ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ ಯಾರಾದ್ರೂ ಮಾಡಿದರೆ ಸಂಘ ಮಾಡಿದರೆ ಏನಾಗತ್ತೆ ಅಂದ್ರೆ ಅಲ್ಲಿ ಒಂದು ಕಾದ ಕಬ್ಬಿಣದ ಸ್ತ್ರೀಯ ಪುರುಷನ ಒಂದು ಗೊಂಬಿ ಮಾಡಿರ್ತಾರಂತ. ಕಾದ ಕಬ್ಬಿಣದ ಗೊಂಬಿ, ಅದು ಕಬ್ಬಿಣದ ಗೊಂಬಿ ಇರ್ತದ, ಕಾಯ್ದಿರ್ತದ, ಅದಕ್ಕೆ ಅಪ್ಪಿಸ್ಕೋತಾರಂತೆ, ಅಪ್ಪ ಹೋಗು ಮಗನ ಅಂತಾರಂತೆ. ಅಲ್ಲಿ ಹೋಗಿ ಅಪ್ಪ ಹೋಗು ನೀನು, ಅಲ್ಲಿ ಆಲಿಂಗನ ಮಾಡ್ಕೊ ಹೋಗು ಅಂತಾರಂತೆ. ಆ ತರ ಶಿಕ್ಷಾ ಕೊಡ್ತಾರೆ. ಇನ್ನ ಈ ತರ ಎಲ್ಲ ಮಾಡಿದ್ರೆ ವಜ್ರ ಕಂಟಕ ಶಾಲ್ಮಲಿ ಅಂತ ಒಂದು ನರಕ, ಅಲ್ಲೆಲ್ಲ ಮುಳ್ಳಿನ ಗಿಡಗಳಿದ್ದಂಗೆ ಇರ್ತಾವ. ಆ ಮುಳ್ಳಿನ ಗಿಡಗಳಿಗೆ ಹಾಕಿ ಹಿಂಗ ಹೆಂಗ ಗೋಡೆಗೆ ಹಿಂಗ ಹಾಕಿ ತುಳಿದ್ರೆ ಹೆಂಗ ಆಗ್ತದಲ್ಲ, ಹಂಗ ಮುಳ್ಳಿನ ಗಿಡ ಮೇಲೆ ಹಾಕಿ ತುಳಿತಾರಂತ. ಆ ಮುಳ್ಳಿನ ಗಿಡ ಹಾಕಿ ತುಳಿತಾರಂತೆ. ಇನ್ನ ಧರ್ಮ ನಿಯಮವನ್ನ ಮುರಿದ್ರೆ, ಏನೋ ಧರ್ಮವಂತ ದೇವ್ರು ಮಾಡಿರ್ತಾನಪ್ಪ, ನೀವೆಲ್ಲರೂ ಏಕಾದಶಿ ಉಪವಾಸ ಮಾಡೋದು ಬೇಕಾಗಿಲ್ಲ ಧರ್ಮ ಮುರಿದ್ರೆ ಯಾರು, ಆ ಮುರಿದ್ರೆ ಏನಾಗುತ್ತೆ, ವೈತರಣಿಯಲ್ಲಿ ಬೀಳ್ತಾರೆ. ವೈತರಣಿ ಅದೊಂದು ನದಿ ರೀಪಾ, ದೊಡ್ಡ ಚಲೋ ನದಿ ಮತ್ತದು ವೈತರಣಿ ನದಿ. ಹೆಂಗ ಗಂಗಾ ನದಿ ನಿನ್ನೆ ಶ್ರೇಷ್ಠವಾಗಿ ಕೇಳಿ ಪ್ರತ್ಯಕ್ಷ ಅಲ್ಲ ಗಂಗಾ ನಮಗೆ, ಹಂಗ ಈ ವೈತರಣಿ ಪ್ರತ್ಯಕ್ಷ ಆಗೋದು ಬೇಡ ಮತ್ತೆ. ಆ ವೈತರಣಿ ನದಿ ಅದು ಏನಂದ್ರೆ ಆ ನದಿಯಲ್ಲಿ ಹಾಕ್ಬಿಡ್ತಾರಂತವ್ರನ್ನೆಲ್ಲ, ಆ ನದಿಯಲ್ಲಿ ಹಾಕ್ಬಿಡ್ತಾರೆ. ಏನದು ವೈತರಣಿ ನದಿ? ಕೀವು, ರಕ್ತ, ಕೂದಲ, ಉಗುರು, ಮಾಂಸ ಇವುಗಳಿಂದ ಕೂಡಿದ ನದಿ ಅದು ನದಿ. ಅಲ್ಲಿ ಮತ್ತೆ ಮೊಸಳಿ ಇರ್ತಾವ. ಮೊಸಳಿ ಇವ ಇದ್ರೊಳಗೆ ಬೀಳೋದ ಕಷ್ಟ ಇರ್ತದ, ಅದಕ್ಕೆ ಮೊಸಳಿ ಕಚ್ಚಿದಿರ್ತಾವ, ಮತ್ತೆ ಮೊಸಳಿ ಕಚ್ಚಿದಿರ್ತಾವ, ಅದು ಕಚ್ಚಿದಿರ್ತಾವ, ಇದು ಕಚ್ಚಿದಿರ್ತಾವ. ಆ ತರ ಈ ತರ ಮಾಡ್ತಾ ಇರ್ತಾವೆ. ಎಲ್ಲಿ ಪಾಪ ಮೊಸಳಿ ಅದು ಮಾಂಸಕ್ಕೋಸ್ಕರ ಹತ್ರ ಬರ್ತಾ ಇರ್ತದೆ, ಹೀಗೆಲ್ಲ ಕಚ್ತಾ ಇರ್ತಾರೆ. ಇನ್ನ ನೀಚ ಜಾತಿಯವ್ರ ಜೊತೆಗೆ ಆದಷ್ಟು ಅವ್ರ ಜೊತೆಗೆ ಏನೋ ವ್ಯವಹಾರ ಮಾಡಿದ್ರೆ, ಶೌಚಾಚಾರ ಬಿಟ್ರೆ, ನಮ್ಮ ಕರ್ಮಗಳನ್ನ ಬಿಟ್ರೆ ಅವಾಗ ಏನಾಗುತ್ತೆ ಅಂತಾರೆ, ಲಜ್ಜಾ ಬಿಡೋದು ಅಂತಾರಲ್ಲ, ಏನ್ರಿ ನಾಚಿಗೆಟ್ಟ ವಿಧಾನವ ಅಂತಂತಿರ್ತಾರೆ. ಅಂತವರೆಲ್ಲ ಏನಾದ್ರು ಇದ್ರೆ ಅವರು ಕೂಡ ಇದೇ ಥರದ ಒಂದು ಕಫ, ಕೇವು, ಮಲಮೂತ್ರಗಳ ಪಾತ್ರೆಯಲ್ಲಿ ಬೀಳ್ತಾರೆ. ಆ ಥರದಲ್ಲಿ ಅವರು ಬೀಳ್ತಾರೆ. ಹಿಂಗ ಅಷ್ಟು ಒಂದು ಅದಕ್ಕೆ ಏನಂತ ಕರೀತಾರೆ, ಪೂಯೋದ ಅಂತ ಕರೀತಾರೆ. ಇದಕ್ಕೆ ಪೂಯೋದ ಅಂತ ಕರೀತಾರೆ. ಇನ್ನ ನೋಡ್ರಿ, ಇದು ಎಷ್ಟು ಸೂಕ್ಷ್ಮದ, ಇದನ್ನ ನಾವು ತಿಳ್ಕೋಬೇಕು. ಬ್ರಾಹ್ಮಣರು ನಾಯಿ ಸಾಕಿದ್ರೆ ಈಗೆಲ್ಲ ಅದೊಂದು ಮೊನ್ನೆ ಹೆಂಗ ಭರತ ಚಕ್ರವರ್ತಿ ಜಿಂಕೆ ಇಟ್ಕೊಂಡ, ಹಂಗ ನಮ್ಮ ನಾಯಿ ಬಂದಂತ ಹೇಳ್ಬಿಟ್ಟ. ನಾಯಿ ಎಲ್ಲಾರ್ಗು ಅದೊಂದು ಸ್ಟೈಲ್ ಅಪ್ಪ. ಈಗ ನಮ್ಮ ಮನೆ ನಾಯಿ ಇಲ್ಲ ಅಂದ್ರೆ ಏನೋ ಒಂದು ಬರೋದು, ನಾಯಿ ಬಗ್ಗೆ ಪ್ರೀತಿ ಎಲ್ಲ. ಈಗೆಲ್ಲ ನಾಯಿ ಹುಟ್ಟಿದವ ನೋಡ್ಬಿಟ್ಟಾವ, ಮನ್ಯಾಗ ನಾಯಿ ಹುಟ್ಟಿದವ, ಅದಕ್ಕೂ ಹ್ಯಾಪಿ ಬರ್ಡೇ ನಾಯಿ ಅಂತಾರ ಪಾಪ. ನಾಯಿ ಹ್ಯಾಪಿ ಬರ್ಡೇ ಎಲ್ಲ ಬಿಟ್ಟ, ಅದಕ್ಕೂ ಮಾಲೆ ಹಾಕ್ತಾರ, ಅದಕ್ಕೂ ಕೇಕ್ ಕಟ್ ಮಾಡಿಸ್ತಾರ, ಎಲ್ಲ ಏನೋ ಬಿಟ್ಟಾವ. ಹಂಗ ಬ್ರಾಹ್ಮಣರಿಗೆ ನಾಯಿ ಸಾಕೋ ಪದ್ಧತಿ ಇಲ್ಲ, ನಾಯಿ ಇಲ್ಲ. ಅದಕ್ಕೆ ಹಂಗಂತೇಳಿ ನಾಯಿ ಗೌರವ ಇದನ್ನ ಪ್ರೀತಿ ಮಾಡಬಾರ್ದು ಅಂತಲ್ಲ, ಅದಕ್ಕೆ ಹೊರಗಿಂದಕ್ಕೆ ನೀನ ಆಹಾರ ಹಾಕು, ಅದಕ್ಕೆ ಏನು ಪಾಪ ದಯಾ ತೋರಿಸು. ಏನ್ರಿ ಪಾಪ ನಾಯಿ ಆಗಿದೆ, ಪಾಪ ಮೂಕ ಪ್ರಾಣಿ, ಹಿಂಗ್ ದಯಾ ತೋರಿಸು ಎಲ್ಲ ಕರೆ. ಆದ್ರೆ ಮನ್ಯಾಗ ಇಟ್ಕೋಬಾರ್ದು, ನಾಯಿ ಸಾಕ್ಬಾರ್ದು. ನಾಯಿ ಸಾಕಿದ್ರೆ ಏನಾಗತ್ತೆ ಅಂತಂದ್ರೆ ಅವ ಪ್ರಾಣರೋಧ ಎಂಬ ನರಕದಲ್ಲಿ ಬೀಳ್ತಾನೆ. ಪ್ರಾಣರೋಧ ಎಂಬ ನರಕದಲ್ಲಿ ಬೀಳ್ತಾನೆ. ಹೆಂಗ್ ಮಾಡ್ತಾರೆ ಗೊತ್ತಾ? ಆಮೇಲೆ ಅದ್ರ ಜೊತೆಗೆ ನಾಯಿ ಸಾಕೋದ್ರ ಜೊತೆಗೆ, ಬ್ರಾಹ್ಮಣರು ನಾಯಿ ಸಾಕೋದ್ರ ಜೊತೆಗೆ ಮತ್ತೇನಾದ್ರೂ ಯಾರಾದ್ರೂ ಬೇಟೆ ಆಡೋದು ಕರೆ, ಅದು ಕ್ಷತ್ರಿಯರ ಧರ್ಮ. ಆದ್ರೆ ಸುಮ್ಮನೆ ಕೆಲವೊಬ್ರು ಬೇಟೆ ಆಡ್ತಿರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂದ್ರೆ ಯಮಭಟ್ರು ಸೀದಾ ಕೂಡ್ರಿ, ಯಾಕ ಕೂಡ್ರಿ, ಯಮಭಟ್ರು ಬಾಣ ಬಿಡ್ತಾರಂತ. ಅವನಿಗೇನೋ ಯಮಭಟ್ರು ಸೀದಾ ಬಾಣ ಬಿಡ್ತಾರಂತೆ. ಯಮಭಟ್ರು ಸೀದಾ ಬಾಣ ಬಿಡ್ತಾರೆ, ಬಾಣ ಅಲ್ಲಿ ಹೋಗಿ ಬೀಳ್ತದಂತ. ಆ ತರ ಬಾಣ ಬಿಡ್ತಾರೆ. ಇನ್ನ ಡಾಂಬಿಕತನ ಮಾಡಿದ್ರೆ, ಡಬ್ಬಾಚಾರ, ಡಾಂಬಿಕತನ, ಸುಮ್ಮನೆ ಏನೋ ದೊಡ್ಡ ತೋರ್ಸ್ಕೊಂಡ್ಬಿಡುದು, ಒಳಗೆ ಏನೂ ಇರಂಗಿಲ್ಲ, ಭಾರಿ ತೋರ್ಸ್ಕೊಂಡ್ಬಿಡುದು. ಹಂಗ ಹಂಗ್ ಮಾಡಿದ್ರೆ ನಾವು ಚಾತುರ್ಮಾಸ ವ್ರತ ಮಾಡಿದ್ವಿ, ಅದ್ರ ಮಾಡಿದ್ವಿ. ಹೇಳಪ್ಪ ಚಾತುರ್ಮಾಸ ವ್ರತ ಯಾವ 4 ಯಾವ ಅದೇ ಗೊತ್ತಿಲ್ಲ. ಕೆಲವರು ಅದೇ ಗೊತ್ತಿರಂಗಿಲ್ಲ, 4 ವ್ರತ ಯಾವ ಅಂದ್ರೆ ಗೊತ್ತಿರಂಗಿಲ್ಲ. ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂದ್ಬಿಡ್ತಾರೆ ಪಾಪ, ಹಂಗ್ ಮಾಡ್ಬಿಡ್ತಾರೆ. ಮೊನ್ನೆ ಯಾರೋ ಸಿಕ್ಕಿದೆ ಎಲ್ಲೋ ಒಂದ್ ಕಡೆ, ಇಲ್ರಿ ಅಕ್ಕ ವ್ರತ ನೋಡ್ರಿ, ವ್ರತ ಅಲ್ಲ ಅದಕ್ಕೆ ಏನೂ ಬರಂಗಿಲ್ಲ ಅಂತೇಳಿ ನಾವು ಇದನ್ನ ಕೊಬ್ಬರಿ ಹೊಡಿ ತಿಂದ್ಬಿಟ್ಟು ಅಂದ್ಬಿಟ್ರಿ ಮೊನ್ನೆ ಯಾರೋ ಪಾಪ. ಕೊಬ್ಬರಿ ಹೊಡಿ ತಿಂದ್ಬಿಟ್ಟು ಅಂದ್ರು. ಕೊಬ್ಬರಿ ಹೆಂಗ್ ಬರ್ತಾರೆ ನಾ ಕೇಳಿದೆ, ಕೊಬ್ಬರಿ ಹೆಂಗ್ ಬರ್ತಾರೆ? ಬರಂಗಿಲ್ಲ ಅನ್ರಿ ಅಂತ ಹಂಗ ಕೇಳಿದ್ರು. ಬರಂಗಿಲ್ಲ ಅನ್ರಿ ಯಾವ್ದು ಅಂತ ಹಿಂಗ ತಿಳ್ಕೊಳ್ಳಾರ್ದೆ ಮಾಡಿದ್ರೆ, ನಾ ಹಂಗ್ ಮಾಡ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಅಂತ ಡಾಂಬಿಕತನ ಮಾತಾಡಿದ್ರೆ
ಧಾರ್ಮಿಕರಾಗಿ ಜೀವನ ಮಾಡಿದ್ರೆ ಅವರು ವಿಷಸನ ಎಂಬ ನರಕದಲ್ಲಿ ಬೀಳ್ತಾರೆ. ವಿಷಸನ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಅವನನ್ನ ಬೀಳಿಸಿ ಅಂಗಾಂಗಗಳನ್ನು ಕೀಳ್ತಾರಂತೆ. ಕಣ್ಣು ಕೀಳೋದು, ಕಿವಿ ಕೀಳೋದು, ಕೈ ಎಲ್ಲ ಕೀಳೋದು, ಹಿಂಗೆಲ್ಲ ಮಾಡ್ತಾರೆ. ಅವನು ಬೀಳಿಸಿ ಆ ತರ ಮಾಡ್ತಾರೆ. ಇನ್ನ ಪತ್ನಿ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ನೋಡಿ, ಇದು ಅದು ಒಂದು ಪತ್ನಿ ಜೊತೆಗೆ ಚೆನ್ನಾಗಿರ್ಬೇಕು. ಪತ್ನಿಗೆ ಏನೋ ಒಂದು ಸುಮ್ಮನೆಲ್ಲ ಅವಳು ಏನಾದ್ರೂ ಅಧರ್ಮ ಮಾಡ್ತಾ ಇದ್ರೆ ಶಿಕ್ಷಾ ಕೊಟ್ರೆ ಅದಕ್ಕೆ ನಿಜವಾಗ್ಲೂ ಅದು ಶಿಕ್ಷಾರ ಸರಿ. ಸುಮ್ನೆ ಪಾಪ ಹೆಂಡತಿ ಕಾಟ ಕೊಟ್ರೆ, ಹೆಂಡತಿಗೆ ಏನಾದ್ರೂ ಮಾಡಿದ್ರೆ ಅವ ಲಾಲಾಭಕ್ಷ ಎಂಬ ನರಕದಲ್ಲಿ ಬೀಳ್ತಾನೆ. ಲಾಲಾಭಕ್ಷ ಎಂಬ ನರಕದಲ್ಲಿ ಅವ ಬೀಳ್ತಾನೆ. ಹೀಗೆ ಇನ್ನ ರಾಜರು, ರಾಜಭಟರು ಇವರೆಲ್ಲ ಮನೆಗೆ ಬೆಂಕಿ ಇಡೋ ಕೆಲಸ ಮಾಡಿದ್ರೆ, ಮನೆ ಬೆಂಕಿ ಇಡೋದು ಅಂದ್ರೆ ಹೋಗಿ ಬೆಂಕಿ ಇಡೋದು ಅಂತ ಅರ್ಥ ಅಲ್ಲ. ಮನೆ ಮಾತು ಅನ್ನೋದು ಅಂತ ಅರ್ಥ. ಅದಕ್ಕೆ ಬಾಬಾ ಅಂತಿರ್ತಾರೆ, ಏನ್ರಿ ಆಚಾರ ಮನೆ ಹಂಗ ನೋಡಿ ಹಿಂಗ ನೋಡಿ ಆ ಬೆಂಕಿ ಹಚ್ಚಿಬಿಟ್ರೆ ಅದೇನಾಗತ್ತೆ ಅವಾಗ ಅಂತಂದ್ರೆ ಅವರು ಚಡ ಚುಚ್ಚೋದು ಅಂತದ. ಅದಕ್ಕೆ ಏನಾಗ್ತದೆ, ಸಾರಮೇಯಾದನ ಎಂಬ ನರಕದಲ್ಲಿ ಬೀಳ್ತಾರೆ. ಏನಲ್ಲಿ ಸಾರಮೇಯಾದನ ಎಂಬ ನರಕ. ಅಲ್ಲಿ ವಜ್ರ ಭಾರಿ ಹರಿತದು, ವಜ್ರ ಭಾರಿ ಚೂಪ್ ಇರ್ತದಂತ. ಅಂತಹ ಚೂಪು ನಾಲಿಗೆಯುಳ್ಳ, ಚೂಪು ಹಲ್ಲುಗಳುಳ್ಳ ನಾಯಿ ಇರ್ತಾವಂತ. ನಾಯಿ ಎಷ್ಟು ನಾಯಿ? 720 ನಾಯಿ ಇರ್ತಾವಂತ. ಆ 720 ನಾಯಿ ಅಟ್ ಎ ಟೈಮ್ ಕಚ್ಚೋಂಗ್ ಮಾಡ್ತಾರೆ. ಆ 727 ನಾಯಿಗಳನ್ನ ಏಕಕಾಲಕ್ಕೆ ಕಚ್ಚೋಂಗ್ ವ್ಯವಸ್ಥೆ ಮಾಡ್ತಾರೆ. ಆ ತರ ವ್ಯವಸ್ಥೆ ಮಾಡ್ತಾರೆ. ಇದು ಸಾರಮೇಯಾದನ ಎಂಬ ನರಕ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಬೆಂಕಿ ಹಚ್ಚೋ ಕೆಲಸ ಮಾಡ್ಬಾರ್ದು. ಬೆಂಕಿ ಹಚ್ಚೋಕೆ ಅಲ್ಲಿಂದ ಅಲ್ಲೇ, ಇಲ್ಲಿಂದ ಇಲ್ಲಿ. ನಮ್ಗೇನು, ಹೋದ್ವಾ ಬಂದ್ವಾ, ದರ್ಶನ ಮಾಡಿದ್ವಾ, ದೇವ ದರ್ಶನ ಮಾಡಿದ್ವಾ, ಪ್ರವಚನ ಕೇಳಿದ್ವಾ, ನಮ್ದೇನು ಸುಮ್ಮನೆ ಚಾಡ ಚುಚ್ಚಿ ಅವೆಲ್ಲ ಮಾಡಬಾರ್ದು. ಹೀಗೆ ಆಮೇಲೆ ಈ ದಾನ ಧರ್ಮಗಳಲ್ಲಿ ದಾನ ತಗೊಂಡೆ, ಕೆಲವೊಬ್ಬರು ದಾನ ತಗೋತಾರೆ, ಕೆಲವು ದಾನ ಕೊಡ್ತಾರೆ, ಮತ್ತೆ ಇಸ್ಕೊಂಡ್ಬಿಡ್ತಾರೆ. ಆಚೆ ನಿಮ್ಗೆ ಕೊಟ್ಬಿಡ್ರಿ ಕೊಟ್ಬಿಡ್ರಿ, ಹಿಂಗೆ ಇಸ್ಕೋಬಾರ್ದು. ಹಿಂಗ ಒಂದ್ಸಲ ಕೊಟ್ಟ್ಯ, ಮಿಸ್ ಆಗಿ ಬಂತ ಬಿಟ್ಬಿಡ್ಬೇಕು. ಅದನ್ನ ಮಿಸ್ ಆಯ್ತಾ ಬಿಟ್ಬಿಡ್ಬೇಕು. ಅಥವಾ ಕೊಟ್ಟಿದ್ದು ತಗೋಬಾರದು. ಕೆಲವು ಕೊಟ್ಟಿರ್ತಾರೆ. ನನ್ನ ಹತ್ರ ಯಾರೋ ಒಬ್ರು ಕೊಟ್ಟಿದ್ರು ನಂಗೆ ಒಂದು ಕಾಯಿ 100 ರೂಪಾಯಿ ದಕ್ಷಿಣೆ ಕೊಟ್ಟಿದ್ರು. ಕಾಯಿ 100 ರೂಪಾಯಿ ದಕ್ಷಿಣೆ. ಆ 100 ರೂಪಾಯಿ ದಕ್ಷಿಣೆ ನಂಗೆ ಕೊಟ್ಟರು, ಕಾಯಿ ಇಸ್ಕೊಂಡ್ಬಿಟ್ರು ಆಚಾರ. ಮತ್ತೆ ನೀವು ನೆಕ್ಸ್ಟ್ ಟೈಮ್ ನಿಮಗೆ ಕಾಯಿ ಕೊಡ್ಲಿಕ್ಕೆ ಆಗ್ತದೆ, ಇಸ್ಕೊಂಡ್ಬಿಟ್ರು ಮತ್ತೆ. ಹಂಗ ಕೆಲವ್ರು ಮಾಡ್ತಾರಪ್ಪ, ಕೆಲವ್ರು ಮಾಡ್ತಾರೆ. ಈ ತರ ಕೊಟ್ಟಿದ್ದನ್ನು ಇಸ್ಕೊಂಡ್ರೆ ಒಂದ್ಸಲ ಕೊಟ್ಬಿಟ್ರೆ ಮುಗಿದೋಯ್ತು. ಅದನ್ನ ಇಸ್ಕೋಬಾರ್ದು. ಮತ್ತೆ ಅದ ನಮ್ದಲ್ಲವೇ ಅಲ್ಲ. ಅದು ಪರರ ಕೊಟ್ಬಿಟ್ರೆ ಪರದಾನ, ಅದು ಮತ್ತೆ ನಾವು ತಗೊಳ್ಳೋದು ಅಂದ್ರೆ ದೊಡ್ಡ ದೋಷ ಅದು. ಆ ತರ ಮಾಡಿದ್ರೆ, ಆಮೇಲೆ ಕ್ರಯ ವಿಕ್ರಯ ಮಾರಾಟ ಇತ್ಯಾದಿ ಏನಾದ್ರೂ ಮಾಡಿದರೆ, ಸುಳ್ಳು ಸಾಕ್ಷಿ ಹೇಳುವವನಿಗೆ, ಸುಳ್ಳು ಸಾಕ್ಷಿ ಸುಮ್ಮನೆ ಸುಳ್ಳು ಎಲ್ಲ ಗೊತ್ತಿರ್ತದ, ಸಾಕ್ಷಿ ಹೇಳುವವ ಭಾರಿ ಅದನ್ನೇ ಎಲ್ಲಾ ಕೆಟ್ಟದನ್ನು ಗೊತ್ತಿದ್ರು ಸಹಿತ ಮತ್ತೆ ಅದನ್ನೇ ಸಾಧನೆ ಮಾಡಲಿಕ್ಕೆ ಹೊರಟವರು, ಹಿಂಗೆಲ್ಲ ಇದ್ರೆ ಅವರು ಅವೀಚಿ ಎಂಬ ನರಕದಲ್ಲಿ ಬೀಳ್ತಾರೆ. ಅವೀಚಿ ಅಂತ ನರಕ. ಆ ನರಕ ಹೆಂಗಿರ್ತದೆ ಅಂತಂದ್ರೆ 100 ಯೋಜನ ಕಲ್ಲು ಬಂಡಿಯಿಂದ ಇರ್ತದೆ. 100 ಚುಚ್ಚುವ ಕಲ್ಲು ಬಂಡಿ ಇರ್ತಾವಂತ. 100 ಯೋಜನ. ನಮ್ಮ ಹನುಮಪ್ಪ ಲಂಕಾಪಟ್ಟಣ ಹಾರಿದ್ನಲ್ಲ, 100 ಯೋಜನ ಇತ್ತು. 100 ಯೋಜನ ಕಲ್ಲು ಬಂಡಿ ಇರ್ತಾವ. ಅದು ಹೆಂಗ ಚುಚ್ಚೋವಿರ್ತಾವ. ಆ ತುದಿ ಕರ್ಕೊಂಡು ಹೋಗಿ ಅಲ್ಲಿಂದ ಬೀಳಿಸ್ತಾರಂತ ಯಾರನ್ನ, ಜೀವನನ್ನ, ಇಂಥ ಜೀವನನ್ನ ಅಪರಾಧಿಯನ್ನ ಬೀಳಿಸ್ತಾರಂತೆ. ಆ ಹಿಡ್ಕೊಳ್ಳಿಕ್ಕೆ ಅಂತ ಮರ ಇರಂಗಿಲ್ಲ, ಹಗ್ಗಿರಂಗಿಲ್ಲ, ಏನು ಇವೇ ಬರೇ ಕಲ್ಲೇ ಇರ್ತದೆ ಅಲ್ಲಿ. ಕಲ್ಲೇ ಚುಚ್ಚೋ ಕಲ್ಲ. ಡಗ 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 ಬಿಳ್ಕೋದ್ ಬರ್ಬೇಕು ಪಾಪ. ಬಿದ್ದು ಎಲ್ಲ ಹರ್ಕೊಂಡು ಎಲ್ಲ ರಕ್ತ ಬಂದು ಎಲ್ಲ ಆಗಿರ್ತದೆ. ಮತ್ ಮ್ಯಾಕ್ ಕರ್ಕೊಂಡು ಮತ್ ಬೀಳಿಸ್ತಾರ. ಮತ್ ಈ ತರ ಅವನನ್ನ ಮಾಡ್ತಾರೆ. ಮತ್ ಸಾಯೋಂಗಿಲ್ಲ. ಇಷ್ಟೆಲ್ಲ ಆದ್ರೂ ಸಾಯೋಂಗಿಲ್ಲ. ಅದನ್ನ ಹೇಳ್ತಾರೆ, ವಿಶೀರ್ಯಮಾಣ ಸರ್ವಾಂಗೋ ನಂಬ್ರಿಯಮಾಣ ಸಾಯಂಗಿಲ್ಲ. ಒಟ್ಟಲ್ಲಿ ಹಿಂಗ ಪುನಃ ಔಪಿತೋ ನಿಪತತಿ ಮತ್ ಬೀಳಿಸ್ತಾರೆ. ಈ ತರ ಶಿಕ್ಷಾ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಇನ್ನ ಬ್ರಾಹ್ಮಣರಾಗ್ಲಿ ಅವ್ರ ಹೆಂಡತಿಯರಾಗ್ಲಿ ಇವ್ರಿಗಂತೂ ಹೇಳದ, ಇನ್ನು ಉಳಿದವರು ಮದ್ಯಪಾನ ಮಾಡಬಾರ್ದು. ಬ್ರಾಹ್ಮಣರಿಗಂತೂ ಹೇಳಬಿಟ್ಟದ, ಇನ್ನು ಉಳಿದ ಮದ್ಯಪಾನ ಮಾಡಬಾರ್ದು. ಮದ್ಯಪಾನ ಮಾಡಿದರೆ ಅವ್ರಿಗೇನಾಗತ್ತೆ, ಮದ್ಯಪಾನ ಮಾಡಿದಾಗ ಅವ್ರಿಗೇನಾಗತ್ತೆ ಅಂತಂದ್ರೆ ಅಯಃಪಾನ ಎಂಬ ನರಕದಲ್ಲಿ ಬೀಳ್ತಾರೆ. ಅಯಃಪಾನ ಅಂತ ಒಂದು ನರಕ. ಅವರಿಗೆ ಹೆಂಗ ಶಿಕ್ಷಾ ಕೊಡ್ತಾರ, ಅಯಃಪಾನ ಹೆಂಗ ಶಿಕ್ಷಾ ಕೊಡ್ತಾರ ಅಂದ್ರೆ ಅವ್ರನ್ನ ಮಲಗಿಸಿ ಎದೆ ತುಳಿತಾರಂತೆ. ಎದೆ ತುಳಿತಾ ಇರ್ತಾರೆ. ತುಳಿದಾಗ ಬಾಯಿ ಆನ್ ಮಾಡ್ತಾರಂತೆ. ಬಾಯಿ ಆನ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರಂದ್ರೆ ಕಬ್ಬಿನ ರಸ ಅಲ್ಲ, ಕಬ್ಬಿಣದ ರಸ ಹಾಕ್ತಾರೆ. ಕಬ್ಬಿನ ರಸ ಹಾಕಂಗಿಲ್ಲ, ಮತ್ತೆ ಕಬ್ಬಿನ ರಸ ಇಲ್ಲೇ ಸಿಗ್ತದೆ.
ಕಬ್ಬಿಣದ ರಸವನ್ನ ಹಾಕ್ತಾರೆ. ಕಬ್ಬಿಣ ಏನ್ ಕಬ್ಬಿಣ ಅದ, ಆ ಕಬ್ಬಿಣ ರಸವನ್ನ ಹಾಕ್ತಾರೆ, ಬಾಯ ಹಾಕ್ತಾರಂತೆ ಅಂತ ಅದನ್ನ ಮಾಡ್ತಾರೆ. ಇನ್ನ ತಾನು ಅಧಮ ಅಂತ ಗೊತ್ತಿದ್ದು ಸಹಿತ ಕೆಲವೊಬ್ರು ಹಂಗಿರ್ತಾರೆ, ನನಗೆ ಏನೂ ಬರಂಗಿಲ್ಲ ಅಂತ ಗೊತ್ತಿದ್ದು ಅವನಿಗಿಂತ ನಾನೇ ಶ್ರೇಷ್ಠ ಅಂತ ಹೇಳ್ಕೊತಾರೆ ಪಾಪ ಎಲ್ಲ. ನಾ ಏನ್ ಕಮ್ಮಿ ರೀ ಅಂತ ಹೆಂಗ್ ಹೇಳ್ಕೊತಿರ್ತಾರೆ. ಹಂಗ ಅಧಮ ಅಂತ ಗೊತ್ತಿದ್ದು ಕೂಡ ನಾನು ಅತ್ಯುತ್ತಮ, ನಾ ಭಾರಿ ಭಾರಿ ಅಂತ ಹೇಳ್ಕೊಂಡ ಯಾರು ಹೇಳ್ತಾರೆ ಅಂಥವರು ಅವರು ಬದುಕಿದ್ದು ಸತ್ತಂತೆ ಅಂತ. ಅಂತವ್ರು ಏನು ನಿಮ್ಮ ಮುಂದೆ ಬದುಕಿದಂಗ ಅವ್ರು ಕರೆ ಹೇಳ್ಬೇಕ ಬದುಕಿದ್ದು ಸತ್ತಂತೆ. ಅವರು ಕ್ಷಾರಕರ್ದಮ ಎಂಬ ನರಕದಲ್ಲಿ ಬೀಳ್ತಾರೆ. ಏನು ಕ್ಷಾರಕರ್ದಮ ಎಂಬ ನರಕದಲ್ಲಿ ಬೀಳ್ತಾರೆ. ಅವ್ರಿಗೇನು ಶಿಕ್ಷಾ ಅಂದ್ರೆ ಕೆಸರು ಇರ್ತದಂತೆ. ಕೆಸರು, ಯಾವ ಕೆಸರು? ಉಪ್ಪಿನ ಕೆಸರು. ಅಲ್ಲಿ ತಲಿ ಕೆಳಗೆ ಮಾಡಿ ಹಾಕ್ತಾರ. ಆ ಉಪ್ಪಿನ ಕೆಸರು ಒಳಗ ತಲಿ ಕೆಳಗೆ, ಮುಖ ಕೆಳಗೆ ಮಾಡಿ ಅವ್ರು ಹಾಕ್ತಾರೆ. ಬೀಳ್ ಮಗನ ಒಳಗೆ ಹೋಗು ಅಂತ ಹಾಕ್ತಾ ಇರ್ತಾರೆ. ಇನ್ನ ನರದೇವ, ನರ ಬಲಿ ಕೊಡೋದು, ಮತ್ತೊಂದು ಬಲಿ ಕೊಡೋದು, ಹಿಂಗೆಲ್ಲ ಬಲಿ ಕೊಡೋದು ಇವು ಕೂಡ ಅಧರ್ಮನೇ. ಮತ್ತೆ ಬಲಿ ಎಲ್ಲ ಕೊಡೋದಲ್ಲ. ಇಂಥವೆಲ್ಲ ಕೊಟ್ಟು ಮಾಂಸ ಭಕ್ಷಣ ಮಾಡೋರು ಇವರೆಲ್ಲ ರಕ್ಷೋಗಣ ಭೋಜನ ಎಂಬ ನರಕದಲ್ಲಿ ಬೀಳ್ತಾರೆ. ಏನ್ ಹೆಸರು ಅವೆಲ್ಲ? ರಕ್ಷೋಗಣ ಭೋಜನ ಅಂತ ನರಕದಲ್ಲಿ ಬೀಳ್ತಾರಂತೆ. ಅಲ್ಲಿ ಏನ್ ಮಾಡ್ತಾರೆ, ರಾಕ್ಷಸರೆಲ್ಲ ಬಂದು ಕತ್ತಿ ತಗೊಂಡು ಹಿಂಗ ಸೀದಾ ಡೈರೆಕ್ಟ್ ಸೀಳ್ತಾರಂತೆ. ಮತ್ ಕುಡ್ಕೊಂಡ್ಬಿಡ್ತಾರೆ, ಮತ್ ಹೇಳ್ತಾರೆ. ಈ ತರ ಅವನಿಗೆ ಶಿಕ್ಷಾ ಕೊಡ್ತಾ ಇರ್ತಾರೆ. ಇನ್ನ ಹೀಗೆ ವರ್ಣನೆ ಮಾಡ್ತಾ ಮಾಡ್ತಾ ಯಾರು ಮನುಷ್ಯರಿಗೆ ವಿಶ್ವಾಸ ಭರಿಸಿ, ಭಾರಿ ವಿಶ್ವಾಸ ಬರುವಂತ ಮಾಡಿ ಮೋಸ ಮಾಡ್ತಾರೋ, ಕೆಲವು ದುಡ್ಡಿನ ವಿಷಯ ಒಳಗ ಆಚಾರ್ಯ ನೀವು ನಾಳೆ ಗ್ಯಾರಂಟಿ ಕೊಡ್ತೇನೆ ರೀ ನಿಮಗ, ಕೊಡ್ತೇನೆ ಅಂತ 10,000 ರೂಪಾಯಿ ಇಸ್ಕೊಂಡ್ಬಿಡೋದು. ನಾಳೆ ಅಲ್ಲ 10,000 ವರ್ಷ 10 ವರ್ಷ ಆದ್ರೂ ಕಾಣಂಗಿಲ್ಲ. ಹಿಂಗ ಮೋಸ ಮಾಡೋರು ವಿಶ್ವಾಸ ಈ ಮಾತಾಡಿದ್ರೆ ಕೊಡಬೇಕು ಅನ್ಸ್ಬಿಡ್ತದೆ. ಅವ್ರು ಮಾತಾಡೋದು ನೋಡಿದ್ರೆ ಕೊಟ್ಟ ಬಿಡ್ಬೇಕಪ್ಪ ಪಾಪ ಅಂತ ಅನಿಸ್ತದೆ. ಆ ತರ ವಿಶ್ವಾಸ ದ್ರೋಹ ಮಾಡಿದ್ರೆ, ವಿಶ್ವಾಸ ಇಟ್ಟು ಏನೋ ಒಂದು ಮಾಡಿ ಈ ತರ ಮಾಡಿದ್ರೆ, ವಂಚನೆ ಮಾಡಿದ್ರೆ ಅವರಿಗೆ ಆಮೇಲೆ ಅದ್ರ ಜೊತೆ ಇನ್ನೂ ಪಾಪ ನಾವು ಒಂದೊಂದೆರಡು ಹೇಳ್ತಾ ಇರ್ತೇನೆ, ಜೊತೆಗೆ ಇನ್ನೂ ಸೇರಿಸ್ತಾರೆ. ಶೂಲಕ್ಕೆ ಏರಿಸೋದು, ಪಾಪ ಏನೋ ಶಿಕ್ಷಾ ಕೊಡೋದು, ಯಾರ್ಯಾವ್ರಿಗೆ ಏನೇನೋ ಮನೋರಂಜನೆಗೆ ಈ ಕಾಲೇಜೊಳಗೆ ಮಾಡ್ತಿರ್ತಾರಲ್ಲ ಏನೋ ರ್ಯಾಗಿಂಗ್ ಮನೋರಂಜನೆಗೋಸ್ಕರ ಏನೇನೋ ಮಾಡಿ ಇಂಥವೆಲ್ಲ ಮಾಡಿದರೆ ಅವರು ಶೂಲಪ್ರೋತ ಎಂಬ ನರಕದಲ್ಲಿ ಬೀಳ್ತಾರೆ. ಎಲ್ಲಿ ಬೀಳ್ತಾರೆ? ಶೂಲಪ್ರೋತ ಎಂಬ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ಕಾಗೆಗಳು, ಕೊಕ್ಕರೆಗಳು ತಮ್ಮ ಕೊಕ್ಕಿನಿಂದ ಹಿಂಗ್ ಚುಚ್ಚುತ್ತಾ ಇರ್ತಾವಂತವಲ್ಲ, ಜೀವನನ್ನ ಚುಚ್ಚಿ ಅವನ್ನೆಲ್ಲ ಸಾಯುವಂತೆ ಮಾಡ್ತಾರೆ. ಸಾಯಂಗಿಲ್ಲ, ಒಟ್ಟು ಸಾಯಂಗಿಲ್ಲ. ಇನ್ನ ಭಯ ಹುಟ್ಟಿಸೋ ಮನುಷ್ಯರಿದ್ರೆ, ಕೆಲವೊಬ್ರು ಭಯ ಹುಟ್ಟಿಸ್ಬಿಡಲ್ಲ. ಫೋನ್ ಮಾಡಿ ನೋಡಿ ನಾಳೆ ಮಠಕ್ಕೆ ಬಂದ ನೋಡ್ ಮಗನ ಭಯ ಹುಟ್ಟಿಸಿ ಏನೋ ಒಟ್ಟು ಭಯ ಹುಟ್ಟಿಸೋರು ಇದ್ದರೆ ಅವರು ದಂದಶೂಕ ನರಕದಲ್ಲಿ ಬೀಳ್ತಾರೆ. ದಂದಶೂಕ ನರಕದಲ್ಲಿ ಮತ್ತೆ ನಾ ಸುಮ್ಮನೆ ಮಠ ಅಂತ ಹೇಳಿ ಬಟ್ ಏನೋ ಒಂದು ಭಯ ಹುಟ್ಟಿಸೋ ಮನುಷ್ಯರಿಗೆ ಭಯ ಹುಟ್ಟಿಸೋರು ಇದ್ದರೆ ಅವರು ದಂದಶೂಕ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನಿರ್ತಾವೆ, ಹೆಬ್ಬಾವುಗಳಂತ ಹಾವುಗಳಿರ್ತಾವೆ. ಅವು ಇವನ್ನ ನುಂಗೇ ಬಿಡ್ತಾವೆ, ಮತ್ ಹೊರಗೆ ಆಗ್ತಾವ, ಮತ್ ನುಂಗ್ತಾವ. ಹಿಂಗ್ ಶಿಕ್ಷಾ ಕೊಡ್ತಾ ಇರ್ತಾರೆ. ಅದೇನ್ರಿ ದೋಷ? ಅದೇ ದೊಡ್ಡ ಶಿಕ್ಷಾ ಮೂಲ. ಹೆಬ್ಬಾವು ಅಂದ್ರೆ ಯಾರಿಗೆ ಬೇಕಾ? ಹೆಬ್ಬಾವು ಅಂದ್ರೆ ಎಂತ ಘೋರ. ಇನ್ನ ಈ ಪ್ರಾಣಿಗಳನ್ನ, ಜನರನ್ನ ಕೊಲ್ಲೋರು, ಹಳ್ಳಗಳನ್ನ ನಾಶ ಮಾಡೋರು ಇಂಥವರೆಲ್ಲ ಅವಟ ನಿರೋಧ ಎಂಬ ನರಕದಲ್ಲಿ ಬೀಳ್ತಾರೆ. ಅವಟ ನಿರೋಧ ಅಂತ ನರಕದಲ್ಲಿ ಬೀಳ್ತಾರಂತೆ. ಅವರನ್ನ ಉಸಿರುಗಟ್ಟುವಂತ ಹಿಂಗೆ ಹೆಚ್ಚಿರ್ತಾರಂತ. ಅವರೆಲ್ಲ ಉಸಿರುಗಟ್ಟಿ ಸಾಯುವಂತ ಅವರನ್ನ ಮಾಡ್ತಾರೆ. ಇನ್ನ ತಾನು ಮನೆಯೊಡೆಯನಾಗಿದ್ದು ಅಂದ್ರೆ ಮನೆಯ ಯಜಮಾನನಾಗಿದ್ದು ಇಟ್ಟುಕೊಂಡು ಎಲ್ಲರನ್ನ ನೋಡ್ಕೋಬೇಕು. ಯಾರೋ ಮನೆಗೆ ಬಂದವರನ್ನ ಪಾಪ ಬಂದಿರ್ತಾರ, ಅತಿಥಿಗಳು ಬಂದಿರ್ತಾರ. ಯಾರು ನೀವು ಅಂತ ಹಿಂಗ ನೋಡ್ಕೋದ್ ನಿಂತ್ಬಿಟ್ಟ ಅಂತ ಮನೆ ಯಜಮಾನ ಆದವ, ಮನೆಯಲ್ಲಿ ಇದ್ದವ, ಇಲ್ಯಾಕೆ ಬಂದಾರ ಇವರು ಅಂತ ಭಾರಿ ನೋಡ್ಕೋತ ನಿಂತ್ಬಿಟ್ರೆ, ಏನೋ ಮಾತಾಡ್ಲಾರ್ದೇ ಇದ್ರೆ, ಅತಿಥಿಗಳನ್ನ ಅವಮಾನ ಮಾಡಿದ್ರೆ, ದಿಟ್ಟಿಸ್ ನೋಡ್ತಾ ಇದ್ರೆ, ಅವ್ರಿಗೆ ಒಂಥರ ಮಾಡಿದ್ರೆ ಅವ್ರಿಗೆ ಏನಾಗತ್ತೆ ಅಂತಂದ್ರೆ ಅವರು ಪರ್ಯಾವರ್ತನ ಎಂಬ ನರಕದಲ್ಲಿ ಬೀಳ್ತಾರೆ. ಅವು ಹೆಂಗಂದ್ರೆ ನೀ ದಿಟ್ಟಿಸ್ ನೋಡ್ತೀಯ ಅತಿಥಿಗಳನ್ನ, ಬಾ ನಿನ್ ಕಣ್ಣ ತೆಗಿತೀವಿ ಅಂತ ಹೇಳಿ ಕಣ್ಣ ತೆಗಿತಾವ. ಕೊಕ್ಕರೆಗಳೆಲ್ಲ ಕಣ್ಣನ್ನೇ ತೆಗಿತಾವೆ ಅಂತ ಇಷ್ಟು ಹೇಳಿ ಇನ್ನ ಮುಗಿತು. ಕೊನೆ ನರಕ ಹೇಳ್ತಾರೆ. ಕೊನೆ ಒಂದು ನರಕವನ್ನ ಹೇಳ್ತಾರೆ. ಶ್ರೀಮಂತನಾಗಿದ್ದುಕೊಂಡು, ಶ್ರೀಮಂತ ಅಹಂಕಾರಿಯಾಗಿ ನನ್ನಂತ ಶ್ರೀಮಂತ ಯಾರೂ ಇಲ್ಲ ಅಂತ ಅಂದುಕೊಂಡು ₹1 ಕೊಡದಂಗ, ಯಾರಿಗೂ ಏನೋ ಸಹಾಯ ಮಾಡದಂಗ ಈ ತರ ಯಾರಿರ್ತಾರೋ ಅವರು
ತನ್ನ ₹1 ಖರ್ಚಾಗಬಾರ್ದು, ಮತ್ತೊಬ್ಬರು ಕೆಲವೊಬ್ರು ಇರ್ತಾರೆ ತನ್ನ ಮನ್ಯಾಗ ಬೇಕಾದಷ್ಟು ಎಲ್ಲ ಇರ್ತಾವೆ, ಸಕ್ರಿ ಇರ್ತದ, ಬೆಲ್ಲ ಇರ್ತದ, ಎಲ್ಲ ಇರ್ತದ. ಹಂಗ ಮಾತಾಡ್ಕೋತ ಮಾಮಿ ಸ್ವಲ್ಪ ಸಕ್ಕರೆ ಕೊಡಿರ್ತೀವಿ, ಅವ್ರ ಮನೆಗೆ ಇಸ್ಕೊಂಬರೋದು ಸುಮ್ಮನೆ. ಮನ್ಯಾಗ ಇರ್ತದೆ, ಮತ್ತೆ ಮನ್ಯಾಗ ಇರ್ತದೆ, ಆದ್ರೂ ಮಾತಾಡ್ಕೋ ಅವ್ರ ಮನೆಗೆ ಇಸ್ಕೊಂಬರೋದು. ನಮ್ಮ ಮನೆ ಯಾಕೆ ಖರ್ಚಾಗಬೇಕದು, ನಮ್ಮ ಮನೆ ಖರ್ಚಾಗೋದು ಬೇಡ, ಎಲ್ಲ ಇದ್ರೆ ಇರ್ಲಿ ಬಿಡು ಅಂತ. ನಮ್ದು ಇದೇ ಜಿಪುಣತನ ಅಂತಾರೆ, ಇದು ಜಿಪುಣತನ. ಅವ್ರದ್ದು ಖರ್ಚು ಮಾಡ್ಲಿಕ್ಕೆ ಹೋಗಿ ಇನ್ನೊಂದ್ಸಲ ಯಾವುದೋ ಒಂದು ಹಿಟ್ಟು ಇಸ್ಕೊಂಬರ್ತಾರೆ, ಗೋಧಿ ಹಿಟ್ಟು ಇಸ್ಕೊಂಬರ್ತಾರೆ, ಮಾಡಿದ್ರಪ್ಪ ಯಾವ್ದು ಮಾಡಿದ್ರು. ಹಿಂಗೆ ನಮ್ದು ಅವ್ರದ್ದೆಲ್ಲ ಖರ್ಚು ಮಾಡಿ 1 ತಿಂಗಳು ಬಿಟ್ಟು ನೋಡಿದ್ರೆ ನಮ್ದೆಲ್ಲ ಗಂಟಾಗಿ ಹುಳ ಹತ್ತಿ ಎಲ್ಲ ಹೋಗ್ಬಿಟ್ಟು, ಅದು ನಮಗೂ ಇಲ್ಲ ಅವ್ರಿಗೂ ಇಲ್ಲ, ಈ ಕಡೆ ಪಾಪನೂ ಬಂತು, ಹಿಂಗೆಲ್ಲ ಆಗ್ತಾವೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಆ ತರ ಎಲ್ಲ ಮಾಡಬಾರ್ದು. ಅಂಥವ್ರು ಏನಾದ್ರು ಇದ್ರೆ ಅವರಿಗೆ ಸೂಚಿ ಮುಖ ಅಂತ ನರಕದಲ್ಲಿ ಬೀಳ್ತಾರೆ. ಕೊನೆಯದು ಸೂಚಿ ಮುಖ ಅಂತ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಯಮಭಟ್ರು ಏನ್ ಮಾಡ್ತಾರೆ, ಸೂಜಿಗಳನ್ನು ಚುಚ್ಚುತ್ತಾ ಇರ್ತಾರೆ. ಸೂಜಿ ದೊಡ್ಡ ದೊಡ್ಡ ಡಬ್ಬಳಂತ ಸೂಜಿಗಳನ್ನು ತೊಗೊಂಡು ಚುಚ್ಚುತ್ತಾ ಇದ್ದುಕೊಂಡು, ಅಷ್ಟೇ ಚುಚ್ಚೋದಷ್ಟೇ ಅಲ್ಲ, ಹೆಂಗ ಆಪರೇಷನ್ ಮಾಡೋ ಹೊಲಿತಾರಲ್ಲ ಹಂಗೆ ಹೊಲಿತಾರಂತ, ಈ ದೇಹವನ್ನು ಹೊಲಿತಾರೆ. ಚುಚ್ಚಿ 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 ಎಲ್ಲಾ ಕಡೆ ಎಲ್ಲ ಹೊಲಿತಾರೆ. ಹೀಗೆ ಅಷ್ಟು 28 ನರಕಗಳು. ಏವಂ ವಿಧಾ ನರಕ ಯಮಾಲಯೇ ಸಂತಿ, ಇವೆಲ್ಲ ಎಲ್ಲವ. ಅದಕ್ಕೆ ಕೊನೆಗೆ ಹೇಳೋದೇನು, ಯಾರು ಅಲ್ಲಿ ಹೋಗೋದು ಬೇಕಾಗಿಲ್ಲ, ಯಾರು ಅಲ್ಲಿ ಹೋಗೋದು ಬೇಡ. ಇಷ್ಟೆಲ್ಲ ನರಕಗಳವ, ಸುಮ್ಮನೆ ತಿಳ್ಕೊಳ್ಳಿಕ್ಕೆ ಭಯ ಪಡಬೇಡ. ಅದನ್ನೇ ಹೇಳ, ಭಯ ಪಡೋದು ಬೇಡ. ನಮಗೆ ಒಂದು ಗಟ್ಟಿಯಾಗಿದ್ದದ್ದು ದೇವರ ಸ್ಮರಣೆ, ಶ್ರೀಮದ್ ಆಚಾರ್ಯರ ಒಂದು ಸಿದ್ಧಾಂತದಲ್ಲಿ ಬಂದೇವೆ ಅಂದಮೇಲೆ ನಾವು ಯಾರು ಅಲ್ಲಿ ಹೋಗಿ ಸಾಧ್ಯ ಇಲ್ಲ. ಮಧ್ವ ಮತವೇ ಮತ ಸಕಲ ಶ್ರುತಿ ಸಮ್ಮತ. ಅದನ್ನು ನಾವು ದೃಢವಾಗಿ ನಂಬಿಟ್ರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವೇದವ್ಯಾಸ ಭಗವಾನ್ ಕೀ, ಶ್ರೀಮದಾನಂದ ತೀರ್ಥ ಗುರು ಮಹಾರಾಜ ಕೀ. ಈ ಜ್ಞಾನ ಇದ್ಬಿಟ್ರೆ ಇವು ದರ್ಶನ ಅಲ್ಲ, ತಲೆಗೂ ಬರಂಗಿಲ್ಲ. ಅದಾದ ದೇವರು ನಮಗೆ ಆ ಥರ ಹೋಗಿಸೋದು ಇಲ್ಲ. ಇವು ತಿಳ್ಕೊಳ್ಳಿಕ್ಕೆ ಹೇಳಿದ್ದಷ್ಟೇ, ತಿಳ್ಕೊಳ್ಳಿಕ್ಕೆ. ಏನ್ರಿ ಆಚಾರ ಹಿಂಗ್ಯಾಕೆ ಹೇಳಿದ್ರಿ ಪ್ರವಚನ ಅಂತ ಅನ್ಬೇಡ್ರೆ, ಎಷ್ಟು ಗಾಬರಿ ಮಾಡಿಸ್ಬಿಟ್ರಿ. ಅಲ್ಲ, ತಿಳ್ಕೊಳ್ಳಿಕ್ಕೆ ನಮಗೆಲ್ಲ ಗೊತ್ತಿರಬೇಕು, ತಲೆಯಲ್ಲಿ ಇರಬೇಕು ಹಿಂಗೆಲ್ಲ ಅವ ಅಂತ ಗೊತ್ತಿರಬೇಕು. ಜೊತೆಗೆ ಒಂದು ದಾರ್ಢ್ಯ ಇರಬೇಕು. ನಾವು ಹರಿನಾಮ ಸ್ಮರಣೆ ಮಾಡೋರಾದ್ದರಿಂದ, ಆಚಾರ್ಯರ ಸಿದ್ಧಾಂತವನ್ನು ಒಪ್ಪದವರಾದ್ದರಿಂದ, ನಾವು ಅವರ ಮತದಲ್ಲಿ ಬಂದವರಾದ್ದರಿಂದ ನಮಗೆ ಇವ್ಯಾವು ಭಯ ಇಲ್ಲ ಅನ್ನೋ ನಿರ್ಭಯರಾಗಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಹನುಮ ಸ್ಮರಣ, ಎಲ್ಲ ಗುಣಗಳು ಇವೆಲ್ಲ ಬರಬೇಕಾದ್ರೆ ಹನುಮಪ್ಪನ ಸ್ಮರಣೆ, ರಾಮದೇವರ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಬರ್ತಾವಂತೆ. ಹೀಗೆ ಇವೆಲ್ಲ ಯಮಲೋಕದಲ್ಲಿ ಇದ್ದಾವೆ. ಅವರು ಕೆಲವರೆಲ್ಲ ಪಾಪ ಮಾಡಿದವ್ರು ಹೋಗ್ತಾನೆ ಇರ್ತಾರೆ ಎಂಬುದಾಗಿ ಹೇಳಿ, ಇನ್ನ ಕೊನೆಗೆ ಒಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ತಥೈವ ಧರ್ಮಾನುವರ್ತಿನಘ ಉತ್ತರತ್ರ, ಅಧರ್ಮ ಮಾಡಿದವರು ಹಿಂಗ, ಧರ್ಮ ಮಾಡಿಬಿಟ್ರೆ ಯತ್ರ ಧರ್ಮ ತತ್ರ ಜಯ. ಯಾರು ಧರ್ಮ ಮಾಡ್ತಾರೋ ಅವರಿಗೆ ಮೋಕ್ಷನೇ ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಎಂತ ಮೋಕ್ಷ? ಜಿಲೇಬಿ ಬೇಕಾ, ಮಂಡಿಗೆ ಬೇಕಾ, ಬುಂದೇಲಾಡು ಬೇಕಾ, ಮೈಸೂರು ಪಾಕ್ ಬೇಕಾ, ಬಾಯ ನೀರು ಬಂತಿಲ್ಲ ಮತ್ತೆಲ್ಲ ಇವೆಲ್ಲ ಅಲ್ಲಿ ಬರ್ತೀವಿ. ಇವತ್ತಿಲ್ಲ, ಎಲ್ಲ ಸಿಗ್ತಾವ ನಾಳೆ ಆರಾಧನೆಗೆ ಬರ್ತಾವೆಲ್ಲ. ಇವೆಲ್ಲವೂ ಕೂಡ ಈ ತರದ ಸುಖಗಳು, ದೇವರನ್ನು ನೋಡುವ ಆನಂದ, ಎಲ್ಲ ತರದ ಆನಂದ ಮೋಕ್ಷದಲ್ಲಿ ಸಿಗುತ್ತೆ. ಇವೆಲ್ಲವೂ ಆನಂದ ಮೋಕ್ಷದಲ್ಲಿ ಸಿಗುತ್ತೆ. ಹಂಗೆ ಏನ್ ಮಾಡ್ಬೇಕು? ಧರ್ಮ ಮಾಡ್ಬೇಕು. ಅಧರ್ಮಕ್ಕೂ ಶಿಕ್ಷೆ ಅದ, ಧರ್ಮಕ್ಕೂ ಅಷ್ಟೇ ಪುಣ್ಯ. ಆ ತರ ಸ್ವರ್ಗ ನರಕಗಳಲ್ಲಿ ಏನ್ ಅಳಿತಾರೆ ಇಷ್ಟೇ ಅಳೆಯೋದು, ಪಾಪ ಪುಣ್ಯ ಅಷ್ಟೇ ಅಳೆಯೋದು, ಬೇರೆ ಏನ್ ನೋಡಂಗಿಲ್ಲ. ನಾ ಇಲ್ರಿ, ನಾ 10 ಮನೆ ಕಟ್ಸಿದ್ರಿ ಹುಬ್ಳ್ಯಾಗ, ತಗೊಂಡು ಏನ್ ಮಾಡ್ತೀವಿ? ಮನೆ ಹುಬ್ಳ್ಯಾಗ ಇದ್ದು ಅಷ್ಟೇ. ನೋಡಿ ಉತ್ತರಾಖಂಡ ಹೋಗ್ಬಿಡ್ತು ಪಾಪ, ಉತ್ತರಾಖಂಡ ಎಲ್ಲ ಮನೆ ಕಟ್ಸಿದ್ರು, ಎಲ್ಲ ನ್ಯೂಸ್ ತೋರ್ಸಿಕತ್ತಾರ ಪಾಪ. ಕಾಶಿ ಎಲ್ಲ ಆ ಮನೆ ಕಟ್ಸಿನಿ ಈ ಮನೆ ಕಟ್ಸಿನಿ ಪಾಪ ಹೇಳ್ಕೊಂಡವ್ರೆಲ್ಲ ಗೋವಿಂದ. ಎಲ್ಲ ಹಿಂಗೆ ಹೆಂಗ ನ್ಯೂಸ್ ತೋರ್ಸಾರಲ್ಲ ಹಂಗ ಹುಬ್ಬಳ್ಳಿನೂ ಹಂಗೆ ಆಗೋದ ಮುಂದೆ. ಅಚ್ಚ ಹಂಗ ಅನ್ಬೇಡ್ರಿ ಅನ್ನೋದಲ್ಲ. ಈಗ ಆಗಂಗಿಲ್ಲ ಅಷ್ಟೇ, ಈಗ ಆಗಂಗಿಲ್ಲ. ಒಂದಿಲ್ಲ ಒಂದಿನ ಹುಬ್ಬಳ್ಳಿನೂ ಹಂಗೆ ಆಗ್ತದ, ಧಾರವಾಡೂ ಆಗ್ತದ, ಹಂಗೆ ಆಗ್ತದ. ಎಲ್ಲ ಅವರುಗಳು ಅದೇ ಪ್ರಳಯ. ಆದ್ರೆ ಅದು ಇನ್ನೂ ದೂರ ಅದ, ನಾವೆಲ್ಲ ಆರಾಮಿರ್ತೀವಿ, ಅದು ಬೇರೆ ವಿಷಯ. ಆದ್ರೆ ಒಂದಿಲ್ಲ ಒಂದಿನ ಹಂಗ ಆಗೋದೇ. ಅದಕ್ಕೋಸ್ಕರ ಯಾವುದು ಶಾಶ್ವತ ಅಲ್ಲ, ಆದ್ರೆ ಶಾಶ್ವತವಾಗಿರೋದು ಮಾತ್ರ ಪುಣ್ಯ ಪಾಪ. ಆ ಪುಣ್ಯ ಪಾಪ ತಕ್ಕಂತೆ ನಾವು ನಡ್ಕೊಂಡ್ಬಿಟ್ರೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ಹೀಗೆ ಕೊನೆಗೆ ಒಂದು ಮಾತನ್ನು ಹೇಳಿ ಮುಗಿಸ್ತಾರೆ. ಭೂದ್ವೀಪ ವರ್ಷ ಸರಿದದ್ರಿ ನಭಃ ಸಮುದ್ರ ಪಾತಾಳ ದಿಗ್ನರಕ ಭಾಗಣ ಲೋಕ ಸಂಸ್ಥಂ ಗೀತಮ್ಮಯ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ನೋಡಪ್ಪ, ಹೀಗೆ ಬ್ರಹ್ಮಾಂಡದೊಳಗೆ ಏನೇನವನ್ನ ಎಲ್ಲ ನೀವು ತಿಳಿಸ್ಕೊಟ್ಟೆ ನೋಡಪ್ಪ. ಬ್ರಹ್ಮಾಂಡದೊಳಗೆ ಭೂಮಂಡಲ ಹೇಳಿದೆ, ಭೂಮಿ ಹೇಳಿದೆ, ಖಂಡ ಹೇಳಿದೆ, ನದಿಗಳನ್ನು ಹೇಳಿದೆ, ಪರ್ವತಗಳ ಬಗ್ಗೆ ಹೇಳಿದೆ, ಆಕಾಶದ ಬಗ್ಗೆ ಹೇಳಿದೆ, ಸಮುದ್ರ ಹೇಳಿದೆ, 7 ದ್ವೀಪಗಳು ಅದ್ರ ಬಗ್ಗೆ ಹೇಳಿದೆ, ಪಾತಾಳ ಬಗ್ಗೆ ಹೇಳಿದೆ, ದಿಕ್ಕುಗಳ ಬಗ್ಗೆ ಹೇಳಿದೆ, ನರಕಗಳ ಬಗ್ಗೆ ಹೇಳಿದೆ, ಜ್ಯೋತಿರ್ಮಂಡಗಳ ಯಾವ ಅಂತ ಹೇಳಿದೆ.
ಅಂತರಿಕ್ಷಾದಿ ಲೋಕಗಳ ಬಗ್ಗೆ ಹೇಳಿದೆ. ಇವೆಲ್ಲವೂ ಕೂಡ ಏನೋ ಕಿಂಚಿತ್ ಹೇಳೇನಪ್ಪ ನೀವೆಲ್ಲ, ಸ್ವಲ್ಪ ಹೇಳೇನಿ. ಇವೆಲ್ಲ ಬಹಳ ತಿಳ್ಕೊಳಿಕೆ ಅದು ಅಸಾಧ್ಯವಾದದ್ದು, ಅತಿ ಮಹತ್ತರವಾದದ್ದು. ಬ್ರಹ್ಮಾಂಡ ಅಂದ್ರೆ ದೇವರ ಪ್ರತಿಮಾ ಇದ್ದಂಗೆ, ದೇವರ ಪ್ರತಿಮಾ. ದೇವರನ್ನು ಹೆಂಗೆ ತಿಳ್ಕೊಳಿಕ್ ಸಾಧ್ಯ ಇಲ್ಲವೋ ಹಾಗೆ ಇಡೀ ಬ್ರಹ್ಮಾಂಡವನ್ನು ತಿಳ್ಕೊಳಿಕ್ ಯಾರಿಗೂ ಸಾಧ್ಯ ಇಲ್ಲ. ಆದ್ರೂ ನೀ ಕೇಳಿ ಅಂತೇಳಿ ನಾ ಹೇಳಿದ್ದೇನೆ ಎಂಬುದಾಗಿ ಹೇಳಿ, ಇತಿ ಶ್ರೀಮದ್ಭಾಗವತ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಪಂಚಮಸ್ಕಂಧೆ ಚತುರ್ವಿಂಶೋಧ್ಯಾಯಃ ಪಂಚಮಸ್ಕಂದಃ ಸಮಾಪ್ತಃ ಎಂಬುದಾಗಿ ಹೇಳಿ 5ನೇ ಸ್ಕಂದ ಮುಗಿಸಿದ್ದಾರೆ. 6ನೇ ಸ್ಕಂದದ ಆರಂಭದಲ್ಲಿ ರಾಜ ಉವಾಚ, ರಾಜ ಪ್ರಶ್ನೆ ಮಾಡ್ತಾನೆ, ಮುನಿಗಳೇ ಏನ್ ಹೇಳಿದ್ರಿ ಅಬಾ ಎಲ್ಲ ಏನ್ ನರಕಗಳು, ಏನ ವೈಭವ, ಬಾ ಭಾರಿ ಖುಷಿ ಆಯ್ತು, ನೋಡಿ ಕೇಳಿ ಸಂತೋಷ ಆಯ್ತು. ಈ ಮೋಕ್ಷ ಮಾರ್ಗ ಅಂತ ಹೇಳಿದ್ರಲ್ಲ, ಆ ಮೋಕ್ಷ ಮಾರ್ಗ ಹೆಂಗಿರುತ್ತದ ಅದ್ರ ಬಗ್ಗೆ ಹೇಳ್ರಿ ಎಂಬುದಾಗಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಶುಕಾಚಾರ್ಯರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಮುಂದಿನ ತಿಂಗಳ ತನಕ ಕಾಯಿ. ಆ ಶುಕಾಚಾರ್ಯ ಏನು ಉತ್ತರ, ಇದೇ ತಿಂಗಳ 29ನೇ ತಾರೀಕು ಅದ್ರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಇದ್ದಾರೆ. ಹೀಗೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಅನೇಕ ಉಪದೇಶಗಳನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಬರೀ ಪರೀಕ್ಷಿತ ರಾಜನಿಗೆ ಒಬ್ಬನಿಗೆ ಅಲ್ಲ, ಪರೀಕ್ಷಿತ ರಾಜನ ಇಟ್ಟುಕೊಂಡು, ಪರೀಕ್ಷಿತ ಒಬ್ಬನನ್ನು ಇಟ್ಟುಕೊಂಡು ನಮಗೆಲ್ಲ ಸಂದೇಶಗಳು ಕೇಳಿದ್ರು. ಎಷ್ಟು ಭಯನೂ ಆಯ್ತು, ಖುಷಿನೂ ಆಯ್ತು. ಕೇಳಿದಾಗ ಖುಷಿನೂ ಆಯ್ತು, ಭಯನೂ ಆಯ್ತು. ನಿಮಗೆ ಭಯ ಹೋಗಿ ಖುಷಿ ಆಗಬೇಕಾದ್ರೆ ನಿಮ್ಮ ಧರ್ಮ ಒಟ್ಟು ಬಿಡಬಾರ್ದು, ನಮ್ಮ ಧರ್ಮಗಳನ್ನು ಎಂದೂ ಬಿಡಬಾರ್ದು. ದೇವರ ಸೇವಾ, ಹರಿಗುರುಗಳ ಸೇವಾ, ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಪಂಚಮ ಸ್ಕಂದವನ್ನು ಸಮಾಪ್ತಿ ಮಾಡಿದ್ದಾರೆ. ಏನೋ ಒಂದು ಹೇಳಲಿಕ್ಕೆ ಚಿಂತನೆ ಮಾಡಿದ್ದೇನೆ. ಏನೇ 1-2 ಅಕ್ಷರಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ 1008 ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ. ಅವರ ಸನ್ನಿಧಾನದಲ್ಲಿ ಇದ್ದು ಪಾಠ ಕೇಳಿ, ಅವರು ಹೇಳಿಕೊಟ್ಟ ಸಂದೇಶಗಳು, ಅವರು ಕಲಿಸಿಕೊಟ್ಟ ಒಂದು ವಿದ್ಯೆ ಏನೋ ಒಂದು ಸ್ವಲ್ಪ ಇಟ್ಕೊಂಡಿದ್ದಕ್ಕೆ ಅವರ ಅನುಗ್ರಹ. ಹೋಗುವಾಗ ತಲೆ ಮೇಲೆ ಕೈ ಇಟ್ಟು, ಅಪ್ಪ ನೀನು ಅನುಗ್ರಹ ಆಗ್ಯದ, ನೀನು ಮಾಡು, ಎಲ್ಲ ಚೆನ್ನಾಗತ್ತೆ ಅಂತ 1-2 ಮಾತುಗಳು ಹೇಳಿದ್ದಕ್ಕೆ ಏನೋ 1-2 ಮಾತುಗಳು ಬರ್ತಾ ಇದ್ದಾವೆ. ಹಾಗೆ ಅದರ ಜೊತೆಗೆ ನಮ್ಮ ತಂದೆ ಪೂಜ್ಯ ಕೊಲ್ಲಹಳ್ಳಿ ನರಸಿಂಹಾಚಾರ್ಯರ ಆಶೀರ್ವಾದ, ನಮ್ಮ ತಂದೆ ಸ್ವಾಮಿಗಳು ಕಳಿಸಿದ ಮೇಲೆ ಮನೆಗೆ ಬಂದ ಮೇಲೆ ನಮ್ಮ ತಂದೆ ಆಚಾರ್ಯರು ನಿಂತುಕೊಂಡು ಪೂರ್ತಿ ನಮಗೆಲ್ಲ ಅನುಗ್ರಹ ಮಾಡಿ, ಹಾಗೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಬಂದಂತಹ 4 ಮಾತುಗಳು, ಆ 4 ಮಾತುಗಳನ್ನು ಎಲ್ಲರೂ ಹೇಳಿ, ಅನೇನ ಯಥಾಶಕ್ತಿ ಪಂಚದಿನ ಪರ್ಯಂತ ಶ್ರೀಮದ್ಭಾಗವತ ಪಂಚಮಸ್ಕಂದ ಶ್ರವಣ ಯಜ್ಞೇನ ಸಮಸ್ತ ಗುರುವಂತರ್ಗತ ಸತ್ಯಬೋಧ ತೀರ್ಥ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ ಪಾರ್ವತೀಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರಮೂರ್ತಿ ವರಾಹಾಭಿನ್ನ ಶ್ರೀಭೂಸಹಿತ ಶ್ರೀನಿವಾಸಾಭಿನ್ನ ಗ್ರಂಥ ಪ್ರತಿಪಾದ್ಯ ರುಕ್ಮಿಣೀಪತಿ ಶ್ರೀಕೃಷ್ಣ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಇದೊಂದು ಮಾತ್ರ ಮರಿಬಾರ್ದು. ಎಲ್ಲಾ ಕೇಳಿದ್ವಿ, ದಾನ ಮಾಡಿದ್ವಿ, ಎಲ್ಲ ಕೊಟ್ವಿ, ಕೃಷ್ಣಾರ್ಪಣ ಮರ್ತು ಬಿಟ್ರೆ ಪುಣ್ಯ ಹೋಗ್ಬಿಡ್ತದೆ. ಕೃಷ್ಣಾರ್ಪಣಮಸ್ತು ಅಂತ ಅನ್ನಲೇಬೇಕು. ಹೀಗೆ ಕೃಷ್ಣಾರ್ಪಣವನ್ನು ಮಾಡಿ, ವಿಶೇಷವಾಗಿ ನಮ್ಮ ಪರ್ಯಾಯ, ಗುಡಿಯವರ ಪರ್ಯಾಯ ನೆನಪಿಟ್ಟುಕೊಳ್ಳುವ ಪರ್ಯಾಯ. ಗುಡಿ ಪರ್ಯಾಯ ಅಂದ್ರೆ ನೆನಪಿಟ್ಟುಕೊಳ್ಳುವ ಪರ್ಯಾಯ. ಈ ತರ ಜ್ಞಾನ ಸಾಧನೆಯನ್ನ ಮಾಡಿ, ಜ್ಞಾನ ಪ್ರಸಾರವನ್ನ ಮಾಡ್ತಾ ಪರ್ಯಾಯವನ್ನ ಮಾಡಿಕೊಂಡಿದ್ದಾರೆ ಶ್ರೀಯುತ ವಿಜೇಂದ್ರ ಗುಡಿಯವರು ಹಾಗೂ ಶ್ರೀಶ ಗುಡಿಯವರು. ಒಳ್ಳೆ ಆಯೋಜನೆ ಎರಡು. ಏನೋ ಭಾಗವತ ಕೇಳಿಸ್ಬೇಕು ಅಂತ, ಬರೀ ಭಾಗವತ ಸಪ್ತಾಹ ಅಂತಲ್ಲ, ಒಂದೊಂದು ಸ್ಕಂದ 5-5 ದಿವಸ ಅಂತ ಕೊಟ್ಟು ಎಲ್ಲ ಭಾಗವತದ ಕಥೆಗಳು ಸಿಗಲಿ ಎಂಬುದಾಗಿ ಭಾವನೆಯಿಂದ ಅದ್ಭುತವಾದ ತಾವು ಪರ್ಯಾಯವನ್ನ ನೆರವೇರಿಸಿದ್ದಾರೆ. ನಮ್ಮ ತಿರುಮಲ ವೆಂಕಪ್ಪ ವಿಚಾರ ಮಾಡಿದ, ನೀವು ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ದುರ್ಗದ ಬೈಲಿಗೆ ಬರ್ತೇನೆ ಅಂತ ಬಂದಿಟ್ಕೊಂಡ ವೆಂಕಪ್ಪ. ನೀವು ಅಲ್ಲಿ ಏನ್ ನೋಡ್ತಿರೋ ಅದೇ ವೆಂಕಪ್ಪ ನೆನಪಾಗುವ ಹಾಗೆ ವೆಂಕಪ್ಪ ಇದ್ದಾನೆ. ಅವ ದೊಡ್ಡ ಸೈಜಲ್ಲಿದ್ದಾನೆ, ಇವ ಸಣ್ಣ ಸೈಜಲ್ಲಿದ್ದಾನೆ. ಅಂತ ವೆಂಕಪ್ಪ ಅವ ಅನುಗ್ರಹ ಮಾಡ್ಲಿಕ್ಕೆ ಅಂತ ಬಂದಾನೆ. ಅಂತಹ ವೆಂಕಪ್ಪನ ಅನುಗ್ರಹ ಗುಡಿ ಬಂಧುಗಳ ಮೇಲೆ,
ಹೇಳ್ಬೇಕಂದ್ರೆ ಇದು ನಾನು ಪ್ರವಚನ ಮಾಡಿದ್ದು ಹಂಗಂಗೆ ಒಂದೊಂದು ದಿವ್ಸ ಮಾಡೇನ ಅಂತ ಹೇಳಿದ್ನಲ್ಲ, ಹಿಂಗೆ 5 ದಿವ್ಸ ಮಾಡಿದ್ದು ಮೊದಲ ಬಾರಿ. ಆದರೆ ಇಲ್ಲಿ ಬರೋದೇನು ಮೊದಲೇ ಬಾರಿ ಏನಲ್ಲ. ನನಗಿದು ಸಣ್ಣ ಹುಡುಗ ಆಟ ಆಡಿದ ಮನೆ, ಇದು ಆಟ ಆಡಿದ ಮನೆನಾಗಿಲ್ಲ. ಇಲ್ಲಿ ಬಂದು ನಮ್ಮಣ್ಣ ನಮ್ಮ ತಂದೆ ಎಲ್ಲ ಪ್ರವಚನ ಮಾಡುವಾಗ ನಮ್ಮ ಮಾಮಿ ಮನೆಗೆ ಅವಲಕ್ಕಿ ಕೊಡ್ರಿ ಅಂತ ಹೋಗ್ತಿದ್ದೆ ನಾವಾಗೆಲ್ಲ. ಅವಲಕ್ಕಿ ಕೊಡ್ರಿ, ಹಾಲು ಕೊಡ್ರಿ ಅಂತ ಹೋಗಂತಹ ಅಂತ ಪುಟ್ಟ ಹುಡುಗ ಅಂತ ಬೆಳೆದಂತಹ ಒಂದು ದೇವಸ್ಥಾನ ಇದು. ಆ ದೇವಸ್ಥಾನದಲ್ಲಿ ಏನೋ ಒಂದು 4 ಮಾತುಗಳನ್ನ ಹೇಳಿಕ್ಕೆ ಬಂದಿದ್ದೇನೆ. ಅದು ಭಾಗ್ಯ ಅಂತ ನಾನು ಹಾರೈಸ್ತಾ, ಎಲ್ಲರ ಗುಡಿ ಬಂಧುಗಳ ಮೇಲೆ ದೇವರ ವಿಶೇಷ ಹರಿವಾಯುಗಳ ವಿಶೇಷ ಅನುಗ್ರಹ ಇರಲಿ. ಹಾಗೆ ನಿಮಗೆಲ್ಲರಿಗೂ ಕೂಡ, ಬರೇ ನಮಗೆ ಅವರಿಗೆ ಅಷ್ಟೇ ಇದ್ರೆ ನಿಮಗೆಲ್ಲ ಅನುಗ್ರಹ ಆಗಲೇಬೇಕು. ನೀವೆಲ್ಲರೂ ಬಂದು ಭಾರಿ ಚೆನ್ನಾಗಿ ಕೇಳಿದ್ದೀರಿ. ನಿಮಗೆಲ್ಲ ಪರಮಾತ್ಮನ ವಿಶೇಷ ಅನುಗ್ರಹ ಇರಲಿ. ನಮ್ಮನ್ನ ಪುಟ್ಟ ಹುಡುಗ ಇದ್ದಾಗ ನೋಡಿದವ್ರು ನಮ್ಮ ಗುಂಡಪ್ಪ ಅವರು. ನಮಗೆಲ್ಲ ಅವರು ತೊರವಿಗಳೊಳಗೆ ಪ್ರವಚನ ಆಗ್ತಿತ್ತು. ಬಹುಶಃ ಅವ್ರ ತೊಡೆ ಮೇಲೆ ಮರ್ಕೋತಿದ್ದೆ, ಅವ್ರ ತೊಡೆ ಮೇಲೆ ಮರ್ಕೋತಿದ್ದೆ. ಹಂಗ ಹಾಡಿ ಬೆಳೆಸಿದವರೆಲ್ಲ ಬಹುಶಃ ಇವರೆಲ್ಲ ನೀವೇ ಎಲ್ಲ ದೊಡ್ಡವ್ರು, ನಾನೇ ಸಣ್ಣವ ಅಂತ ಅನಿಸ್ತದಿಲ್ಲ ಅಂತ ಎಲ್ಲ ಅಂತಃಕರಣ ತೋರಿಸೋದು. ನಿಮಗೆಲ್ಲ ವಿಶೇಷ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಪುಟ್ಟ ಪ್ರವಚನಕ್ಕೆ ಶ್ರೀಕೃಷ್ಣ.